ಸೊ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಬೇಕರಿ ಕಾಂಡಿಮೆಂಟ್ ಮತ್ತು ಸಣ್ಣ ಉದ್ದಿಮೆದಾರರ ಒಕ್ಕೂಟ ಇವರಿಗೆ ಇಲಾಖೆಯ ಪರವಾಗಿ ಧನ್ಯವಾದಗಳು. ಈ GST ಜಾಗೃತಿ ಕಾರ್ಯಾಗಾರವನ್ನು ಆಯೋಜಿಸೋದಕ್ಕೆ ಈ ರೀತಿ GST ಜಾಗೃತಿ ಕಾರ್ಯಾಗಾರ ಮಾಡ್ತಾ ಇರೋದು ನಮ್ಮ ಇಲಾಖೆಯಿಂದ ಏನು ಹೊಸದಲ್ಲ. GST ನಿಮಗೆಲ್ಲ ತಿಳಿದಿರೋ ಹಾಗೆ ಜುಲೈ 2017ರಲ್ಲಿ ಬೇರೆ ಬೇರೆ ತೆರಿಗೆ ಪದ್ಧತಿಗಳನ್ನು ಎಲ್ಲ ವಿಲೀನಗೊಂಡು ಬಂತು. ಆ ಬರೋ ಪೂರ್ವದಲ್ಲೂ ಕೂಡ ಮತ್ತು ಬಂದ ನಂತರ ನಮ್ಮ ಇಲಾಖೆಯಿಂದ ನೂರಾರು ಈ ಥರ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಬರೀ ನಾವು ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ತೆರಿಗೆದಾರರು, ನಿಮ್ಮಂಥ ತೆರಿಗೆದಾರರಿಗೆ ಮತ್ತು ಆಡಿಟರ್ಗಳು, STPಗಳು, CAಗಳು ಇವರೆಲ್ಲರಿಗೂ ಕೂಡ ನಾವು ಅನೇಕ GST ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಕರ್ನಾಟಕ ರಾಜ್ಯ ಒಂದು ಈ ಕಾರ್ಯಾಗಾರ ಆಯೋಜಿಸೋದರಲ್ಲಿ ಮತ್ತು ಟ್ರೈನಿಂಗ್ ಕೊಡೋದರಲ್ಲಿ ನಮ್ಮ ದೇಶದಲ್ಲೇ ಒಂದು ಮಾದರಿಯಾಗಿತ್ತು. ಬೇರೆ ಬೇರೆ ರಾಜ್ಯದವರು ಬಂದು ನಮ್ಮ ರಾಜ್ಯಕ್ಕೆ ಭೇಟಿ ನೀಡಿ, ನಮ್ಮ ಇಲಾಖೆಗೆ ಭೇಟಿ ನೀಡಿ, ಯಾವ ರೀತಿ ನೀವು ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೀರಿ ಅಂತ ನಮ್ಮಿಂದ ಮಾಹಿತಿಯನ್ನು ಪಡ್ಕೊಂಡು ಹೋಗಿ ಅವರು ಅಲ್ಲಿ ಅದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಸೊ ಇಲಾಖೆಯಿಂದ ನಾವು ಕಾಲಕಾಲಕ್ಕೆ ಈ ರೀತಿ ಸುಮಾರು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಅದಲ್ಲದೆ ಕಳೆದ 2 ವರ್ಷದಲ್ಲಿ ಒಂದು 2-3 ನಿಮಿಷದಷ್ಟು ವಿಡಿಯೋಗಳನ್ನು ಕೂಡ ನಾವು ತಯಾರಿಸಿದ್ದೇವೆ. ಸಣ್ಣ ಸಣ್ಣ 2-3 ನಿಮಿಷದ ವಿಡಿಯೋಗಳು ನಿಮಗೆ ಈಗಲೂ ಯೂಟ್ಯೂಬಲ್ಲಿ ಲಭ್ಯವಿದೆ. ನೀವು ಹೋಗಿ ಸರ್ಚ್ ಮಾಡಿದ್ರೆ ಈ ಬೇಸಿಕ್ ರಿಜಿಸ್ಟ್ರೇಷನ್ ಹೇಗೆ ತೊಗೋಬೇಕು, ಯಾಕೆ ತೊಗೋಬೇಕು, ಅದರಿಂದ ಅನುಕೂಲಗಳೇನು, ಬೇರೆ ಬೇರೆ ಏನು GSTಯಲ್ಲಿ ಅಂತ ಬರುವಂತಹ ಸ್ಕೀಮ್ಸು ಎಲ್ಲ ಏನಿದೆ ಅದ್ರ ಬಗ್ಗೆ ನಾವು ಒಂದು 30-40 ಮೇಲೆ ವಿಡಿಯೋಸ್ ಮಾಡಿದ್ದೀವಿ. ಎಲ್ಲನೂ ಕೂಡ ನಿಮಗೆ ಅರಿವು ಮೂಡಿಸ್ಲಿಕ್ಕೇನೆ. ಸೊ ಅವನ್ನ ಕೂಡ ನೀವು ನೋಡ್ಬೋದು. ಅದಲ್ಲದೆ ಈಗ 1 ತಿಂಗಳ ಹಿಂದೆ ಈ ಸಣ್ಣ ಉದ್ದಿಮೆದಾರರಿಗೆ ಸುಮಾರು ನೋಟಿಸ್ಗಳು ಬಂತು ಅಂತ ಏನೋ ಒಂದು ಗೊಂದಲ ಕೂಡ ಕ್ರಿಯೇಟ್ ಆಗಿತ್ತು. ಅದನ್ನು ಹೋಗಲಾಡಿಸಲು ಕೂಡ ನಾವು ಕಳೆದ 1 ತಿಂಗಳಲ್ಲಿ ಬೆಂಗಳೂರಲ್ಲಿ ಎಲ್ಲ ವಿಭಾಗ ಮಟ್ಟದಲ್ಲಿ ಈ ರೀತಿ ಕಾರ್ಯಾಗಾರಗಳನ್ನು ನಾವು ಆಯೋಜಿಸಿದ್ದೇವೆ. ಹಾಗೂ ಬೆಂಗಳೂರಿಂದ ಆಚೆ ಕೂಡ ನಾವು ನಮ್ಮ ಬೇರೆ ವಿಭಾಗದವರು ಆಯೋಜಿಸಿದ್ದಾರೆ. ಎಲ್ಲನೂ ಕೂಡ ನಿಮ್ಮ ಅನುಕೂಲಕ್ಕೋಸ್ಕರನೇ ಮಾಡಿರೋದು. ಸೊ GST ಈಗ ಪರ್ಟಿಕ್ಯುಲರ್ಲಿ ಈ ಸಣ್ಣ ಉದ್ದಿಮೆದಾರರಲ್ಲಿ GST ಅಂತಿದ್ದಂಗೆ ಒಂದು ಭಯದ ವಾತಾವರಣ ಇದೆ. GST ರಿಜಿಸ್ಟ್ರೇಷನ್ ತೊಗೊಂಡ ತಕ್ಷಣ ನಮಗೆ ತುಂಬ ನಾವು ಫಾಲೋ ಮಾಡಬೇಕು, ನಾವು ರಿಟರ್ನ್ಸ್ ಫೈಲ್ ಮಾಡಬೇಕು, ಅದರಲ್ಲಿ ನಮಗೇನು ಅನುಕೂಲ ಇಲ್ಲ, ದೊಡ್ಡ ಉದ್ದಿಮೆದಾರ ಆದರೂ ಮಾಡ್ತಾರೆ, ಅವರಿಗೆ ಈಸಿ ಇದೆ, ಅದು ನಮಗೆ ಕಷ್ಟ ಇದೆ ಅಂತ ಇದೆ. ಬಟ್ ಆ ರೀತಿ ಏನಲ್ಲ. ಈಗ ನಿಮಗೆ ಮುಂದೆ ಒಂದು ಅರ್ಧ ಗಂಟೆ ಕಾಲ ನಮ್ಮ ಒಬ್ಬರು ಸಹಾಯಕ ಆಯುಕ್ತರು ಅದನ್ನು ಕಂಪ್ಲೀಟ್ ನಿಮಗೆ ಪ್ರೆಸೆಂಟೇಷನ್ ಕೊಡ್ತಾರೆ. GST ಏನು ಕಷ್ಟ ಅಲ್ಲ, ಅದು ಸಣ್ಣ ಉದ್ದಿಮೆದಾರರಿಗೆ ಅದರಲ್ಲಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬೇರೆ ರೀತಿಯೇ ಕೆಲವು ಸ್ಕೀಮ್ಗಳನ್ನು ತಂದಿದ್ದಾರೆ. ಅದರಲ್ಲಿ ನಿಮಗೆ ಕಾಂಪೋಸಿಷನ್ ಸ್ಕೀಮ್ ಅಂತ ಬರುತ್ತೆ. ಅದರಲ್ಲಿ ನೀವು 1% ಟ್ಯಾಕ್ಸ್ ಅಷ್ಟೇ ಕಟ್ಟಬೇಕು. ಅದು ಡೀಟೇಲಾಗಿ ಹೇಳ್ತಾರೆ ನಮ್ಮ ಅಧಿಕಾರಿ. ಅಲ್ಲಿ ನೀವು ಮಂತ್ಲಿ ರಿಟರ್ನ್ ಫೈಲ್ ತಿಂಗಳ ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ, 3 ತಿಂಗಳಿಗೆ ಒಂದು ಮಾಡಿದ್ರಾಯಿತು. ಆಮೇಲೆ ಆ್ಯನ್ಯುವಲ್ ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಸಣ್ಣ ಉದ್ದಿಮೆದಾರರನ್ನು ಕೂಡ ಮನದಲ್ಲಿಟ್ಟುಕೊಂಡು GSTಯಲ್ಲಿ ಅವರಿಗೆ ಆದ ಪ್ರಯೋಜನಗಳು ಇವೆ. GST ರಿಜಿಸ್ಟ್ರೇಷನ್ನು ನಾನು ಯಾಕೆ ತೊಗೋಬೇಕು ಅಂತಲೂ ಕೂಡ ನೀವು ಅನ್ಕೋತೀರಾ. ಒಂದು ರಿಜಿಸ್ಟ್ರೇಷನ್ ನೀವು ಟರ್ನ್ ಓವರ್ ಕ್ರಾಸ್ ಆದ ತಕ್ಷಣ ನೀವು ರಿಜಿಸ್ಟ್ರೇಷನ್ ತೊಗೊಳ್ಬೇಕು. ಅದು ಕಾನೂನುಬದ್ಧವಾಗಿ ನೀವು ತೊಗೊಳ್ಳೇಬೇಕು. ಎರಡನೇದು, ನೀವು ತೊಗೊಂಡ್ರೆ ಈಗ ತಾನೇ ನಿಮ್ಮ ಸ್ವಾಗತ ಗೀತೆಯಲ್ಲಿ ಹೇಳಿದರು, ತಾಯಿ ಋಣ ತೀರಿಸೋದು ಅಂತ ಹಾಡಿದರು. ಸೊ ತಾಯಿ ಋಣ ತೀರಿಸೋದು ಅಂತ ಹಾಡು ಹೇಳಿದರು ಅವರು. ಸೊ ನೀವು ರಿಜಿಸ್ಟ್ರೇಷನ್ ತೊಗೊಂಡು ನೀವು ತೆರಿಗೆನ ಸಂಗ್ರಹಣೆ ಮಾಡಿ ನೀವು ಕೊಟ್ಟರೆ ಅದು ರಾಜ್ಯ ಮತ್ತು ದೇಶದ ಪ್ರಗತಿಗೆ ಅದು ಅನುಕೂಲ ಆಗುತ್ತೆ. ಸೊ ನೀವು ತಾಯಿ ಋಣ ತೀರಿಸೋದ್ರಲ್ಲಿ ಅದು ಒಂದು ಮಾದರಿ ನಿಮಗೆ. ಸೊ ಹಾಗಾಗಿ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ತೊಗೋಬೇಕು. ಯಾರು ಲಯಬಲ್ ಯಾರಿರ್ತಾರೆ ಅವರು. ಆಮೇಲೆ ನಾವು ನಮ್ಮ ಇಲಾಖೆಯಿಂದ ನಿಮಗೆ ಇನ್ನೊಂದು ಮನದಲ್ಲಿರುತ್ತೆ, ಏನು ನಾವೆಲ್ಲ ಸಣ್ಣ ವ್ಯಾಪಾರಸ್ಥರು, ನಾವು ರಿಜಿಸ್ಟ್ರೇಷನ್ ತೊಗೋಬೇಕು ಅಂತಂದರೆ ನಾವು ಯಾರು ಒಬ್ಬರು ಆಡಿಟರ್ನ ಇಟ್ಕೋಬೇಕು, ಅವರಿಗೆ ₹1000 ಕೊಡಬೇಕು, ಖರ್ಚಾಗುತ್ತೆ ಅಂಥೇಳಿ ಈ ಒಂದು ನಿಮ್ಮಲ್ಲಿ ನಿಮಗೆ ಒಂದು ಸ್ವಲ್ಪ ಆತಂಕ ಇದೆ. ಇದರಲ್ಲೂ ಕೂಡ ಈ ನಿಟ್ಟಿನಲ್ಲೂ ಕೂಡ ನಾವು ಏನು ಮಾಡಿದ್ದೀವಿ ಅಂದರೆ, ಈಗ ಕಳೆದ 1 ತಿಂಗಳಲ್ಲಿ ನಮ್ಮ ಸುಮಾರು ಸಹಾಯವಾಣಿಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಕೇಂದ್ರ ಕಚೇರಿ ಮಟ್ಟದಲ್ಲಿ ಇದೆ, ಎಲ್ಲ ವಿಭಾಗ ಮಟ್ಟದಲ್ಲೂ ಕೂಡ ಇದೆ. ಆಮೇಲೆ ನಮ್ಮ ಎಲ್ಲ LGSTOs, ನಮ್ಮ ಏನು ಲೋಕಲ್ GST ಆಫೀಸ್ ಇದೆ
ಅವ್ರಿಗೂ ಕೂಡ ನಾವೆಲ್ಲ ನಿರ್ದೇಶನ ಕೊಟ್ಟಿದ್ದೇವೆ. ಏನು ಅಂತಂದರೆ ಈ ರೀತಿ ಏನು ಸಣ್ಣ ವ್ಯಾಪಾರಸ್ಥರಿದ್ದಾರೆ ಅವರು GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅವರು ಇಚ್ಛೆಪಟ್ಟು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತಗೊಂಡು ನೀವು ನಿಮ್ಮ ಸಂಬಂಧಿಸಿದ ಕಚೇರಿಗೆ ಹೋದರೆ ಅವರೇ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರೇ ಕೂಡ ಖುದ್ದಾಗಿ ನಿಮಗೆ ರಿಜಿಸ್ಟ್ರೇಷನ್ ನೋಂದಣಿ ಪಡೆದುಕೊಳ್ಳಲು ಸಹಾಯ ಮಾಡ್ತಾರೆ. ನೀವು ಯಾರು ಆಡಿಟರ್ ಹಿಡಿಬೇಕು, ನಾವು ಅವ್ರಿಗೋಗಿ 5,000 10,000 ಕೊಡಬೇಕು, ಆ ಥರ ಏನಿಲ್ಲ. GST ಫ್ರೀಯಾಗಿ ನೀವು ನಮ್ಮ ಆಫೀಸಿಗೆ ಕಚೇರಿಗೆ ನಿಮಗೆ ಯಾವ ಏರಿಯಾ ಬರುತ್ತೋ ಆ ಕಚೇರಿಗೆ ಬಂದರೆ ನಿಮಗೆ ಏನೂ ತೊಂದರೆ ಇಲ್ಲದೆ, ಬಟ್ ದಾಖಲೆಗಳನ್ನು ತರಬೇಕು. ಏನು ದಾಖಲೆಗಳಂತ ಹೇಳ್ತಾರೆ ಅವೆಲ್ಲ ನೀವು ತಂದು ಬಿಟ್ಟರೆ ನಿಮಗೆ ಈಸಿಯಾಗಿ ನಮ್ಮವರು ರಿಜಿಸ್ಟ್ರೇಷನನ್ನು ಮಾಡಿ ತೊಗೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಎಲ್ಲ ಹೆಲ್ಪ್ಲೈನ್ ನಂಬರು ಕೂಡ ನಾವು ಹೇಳ್ತೀವಿ. ಸೊ ಈಗ ನಮ್ಮ ಅಧಿಕಾರಿಯವರು ನಿಮಗೆ ಒಂದು ಬ್ರೀಫಾಗಿ ಎಲ್ಲ ಹೇಳ್ತಾರೆ ಯಾವ ರೀತಿ ನೀವು ರಿಜಿಸ್ಟ್ರೇಷನ್ ತೊಗೋಬೇಕು ಅಂತ ಹೇಳಿ. ಸೊ ಇನ್ನೊಂದು ಕೊನೆಯದಾಗಿ, ವಾಣಿಜ್ಯ ತೆರಿಗೆ ಇಲಾಖೆಯು ಯಾವಾಗಲೂ ಸದಾ ನಿಮ್ಮ ಸೇವೆಗೆ ಸಿದ್ಧರಾಗಿರುತ್ತೆ ಅನ್ನೋದನ್ನು ನಾನು ಒತ್ತಿ ಹೇಳ್ತಾ, ಇನ್ನೊಂದು ಸರಿ ನಮ್ಮ ಈ ಸಣ್ಣ ಉದ್ದಿಮೆದಾರರ ಒಕ್ಕೂಟಕ್ಕೆ ಅಭಿನಂದನೆಗಳು ಇದನ್ನು ಆಯೋಜಿಸಿದ್ದಕ್ಕೆ ಹಾಗೂ ನಮ್ಮನ್ನು ಇಲ್ಲಿ ಈ ಕಾರ್ಯಾಗಾರಕ್ಕೆ ಕರೆದು ಆಮಂತ್ರಣ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈಗ ತಾವುಗಳು ಕರ್ನಾಟಕ ರಾಜ್ಯ ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ಯಮದಾರರ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮವನ್ನು, ಇದರ ಜೊತೆಗೆ ಸಾಧಕರಿಗೆ ಸನ್ಮಾನವನ್ನು ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ರೀತಿಯಲ್ಲಿ ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಾ. ಅದರ ಜೊತೆಯಲ್ಲೇ ಒಂದು ಜವಾಬ್ದಾರಿಯುತ ವ್ಯಾಪಾರಸ್ಥರಾಗಿ, ಜವಾಬ್ದಾರಿಯುತ ನಾಗರಿಕರಾಗಿ ನಾವು GST ಅಡಿಯಲ್ಲಿ ಕೂಡ ನೋಂದಣಿ ಮಾಡಬೇಕು ಎಂಬ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅದಕ್ಕಾಗಿ ಈ ಕರ್ನಾಟಕ ರಾಜ್ಯ ಬೇಕರಿ ಉದ್ಯಮಿದಾರರ ಒಕ್ಕೂಟಕ್ಕೂ ಹಾಗೂ ಪದಾಧಿಕಾರಿಗಳಿಗೂ ಮತ್ತು ತಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಇದಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈಗ ನಾವು ಮುಖ್ಯವಾಗಿ ಈ ಟಾಪಿಕಲ್ಲಿ ಫೋಕಸ್ ಮಾಡ್ತಾ ಇರೋದು, ನಾನು ಯಾಕೆ ತೆರಿಗೆಯನ್ನು ಕಟ್ಟಬೇಕು, ಯಾಕೆ ರಿಜಿಸ್ಟ್ರೇಷನ್ ತೊಗೊಳ್ಬೇಕು, ಹೇಗೆ ತೊಗೋಬೇಕು, ತೊಗೊಂಡಾದ್ಮೇಲೆ ನಮ್ಮ ನಡವಳಿಕೆ ಮತ್ತು ನಮ್ಮ ಆಚರಣೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮುಖ್ಯವಾಗಿ. ತಮಗೆಲ್ಲರಿಗೂ ಗೊತ್ತಿದೆ, ನಾವು ಒಬ್ಬ ಪ್ರೊಫೆಷ್ನಲ್ಲಾಗಿ ನಾನು ಅಧಿಕಾರಿಯಾಗಿದ್ದರೂ ಒಬ್ಬ ಸಾಮಾನ್ಯ ನಾಗರಿಕ, ಒಬ್ಬ ಜವಾಬ್ದಾರಿಕ ನಾಗರಿಕಾಗಿ ವಿಚಾರ ಮಾಡಬೇಕು. ತಾವು ಉದ್ಯಮದಲ್ಲಿ ಉದ್ಯಮಿಯಾಗಿದ್ದರೂ ಅಥವಾ ಯಾವುದೇ ವ್ಯಾಪಾರವನ್ನು ಮಾಡ್ತಿದ್ದರೂ ಕೂಡ ಅದರ ಜೊತೆಗೆ ತಾವು ಒಬ್ಬ ಜವಾಬ್ದಾರಿಯುತವಾದ ನಾಗರಿಕರಾಗಿ ಇರ್ತೀರಿ ಅಂಥೇಳಿ ಭಾವಿಸಬೇಕು ಮತ್ತು ಹಾಗಿರಬೇಕು ನಾವು ಮಾಡಲಿಯಾಗಿ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲದಕ್ಕಿಂತಲೂ ಹೆಚ್ಚು ಪ್ರಶ್ನೆ, ಫಸ್ಟ್ ನಾನು ಹೇಗೆ ರಿಜಿಸ್ಟ್ರೇಷನ್ ತೊಗೊಳ್ಬೇಕು ಮತ್ತು ಯಾಕೆ ತೊಗೋಬೇಕು ಅಂತ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವೆಲ್ಲರೂ ಕೂಡ ಡೈಲಿ ನಮ್ಮ ಇದರಲ್ಲಿ ಕಾರು, ಟೂ ವೀಲರು, ಯಾವುದೇ ವಾಹನವನ್ನು ಓಡಿಸ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರನೇ ಕೆಲವೊಂದು ಕಾನೂನು ಕಟ್ಟಳೆ ಮತ್ತು ನಡವಳಿಕೆ ಅದೆಲ್ಲ ಇದೆ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ. ಸೊ ಅದನ್ನು ಯಾರ್ದು ಹೇಳದೆ ಕೇಳದೆ ನಾವು ಅದನ್ನು ಪಾಲನೆ ಮಾಡ್ತಾಯಿದ್ದೀವಿ. ಸೊ ಈಗ ಒಬ್ಬ ಡ್ರೈವಿಂಗ್ ಮಾಡಬೇಕಾತಂದರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಹೋಗಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು, ಮತ್ತು ಯಾವ ಸರ ರೈಟ್ ಸೈಡಲ್ಲೇ ಅಥವಾ ಲೆಫ್ಟ್ ಸೈಡ್ ಹೆಂಗೆ ಹೋಗಬೇಕು, ಟರ್ನ್ ತೊಗೋಬೇಕು ಅನ್ನೋ ಯಾವ ಕಾನೂನನ್ನು ನಾವು ಪಾಲಿಸ್ತಾ ಇದ್ದೀವಿ. ಸೊ ಯಾಕೆಂದರೆ ದ್ಯಾಟ್ ಈಸ್ ಅ ಕ್ವಾಲಿಟೀಸ್ ಆಫ್ ಎ ಡಿಸಿಪ್ಲಿನ್ಡ್ ಸೋಷಿಯಲ್ ಲೈಫ್. ಸೊ ಅದೇ ಥರ ಇದನ್ನು ಕೂಡ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋದಕ್ಕಿಂತಲೇ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಬೇಕು ಅನ್ನೋದು ಒಂದು ಕಾನೂನು. ಅದೇ ಥರ ಇನ್ನೊಂದು ವಿಚಾರವಾಗಿ GST ಈಸ್ ದ ಲಾರ್ಜೆಸ್ಟ್ ಆ್ಯಂಡ್ ದ ಓನ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಇನ್ ಇಂಡಿಯಾ. ಸೊ ಮೊದಲು ನಾವು ವ್ಯಾಟ್ ಅಡಿಯಲ್ಲಿ ವ್ಯಾಟ್ ಇತ್ತು, CST ಇತ್ತು, ಎಂಟ್ರಿ ಟ್ಯಾಕ್ಸ್ ಇತ್ತು, ಬೆಟ್ಟಿಂಗ್ ಟ್ಯಾಕ್ಸ್ ಇತ್ತು. ಸೊ ಈಗ ನಾನಾ ಥರದ 8 ಪ್ರಕಾರದ ಟ್ಯಾಕ್ಸ್ ಸಿಸ್ಟಮ್ ಇತ್ತು. ಸೊ ಈಗ GST 1 ಜುಲೈ 2017ರಿಂದ ತಂದಾಗ ಆ ಎಲ್ಲ 8 ಟ್ಯಾಕ್ಸ್ಗಳನ್ನು ಸಬ್ಸ್ಯೂಮ್ ಒಟ್ಟುಗೂಡಿಸಿ ಒಂದೇ ತೆರನಾದ ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ GSTಯನ್ನು ತಂದಿದ್ದಾರೆ. ನಾವು ವ್ಯಾಪಾರಸ್ಥರಾಗಲಿ, ಪ್ರೊಫೆಷ್ನಲ್ ಆಗಲಿ, ಯಾರೇ ಇರಲಿ,
ವಿತೌಟ್ ಜಿ ಎಸ್ ಟಿ ಅಥವಾ ವಿತೌಟ್ ಇಂಡೈರೆಕ್ಟ್ ಟ್ಯಾಕ್ಸ್ ನಮ್ಮ ಲೈಫಲ್ಲೇ ಇಲ್ಲ. ನಾವೊಂದು ಪೇಸ್ಟ್ ತೊಗೊಂಡ್ರು ಟ್ಯಾಕ್ಸ್ ಪೇ ಮಾಡೇ ತೊಗೊಳ್ತೀವಿ. ಸೊ ನಾವು ವ್ಯಾಪಾರಸ್ಥರು ಅನ್ನೋದಕ್ಕಿಂತಲೂ ಹೆಚ್ಚು ನಾನು ತೆರಿಗೆದಾರ ಕೂಡ ಹೌದು ಅನ್ನೋದನ್ನು ಮನಸ್ಸಿನಲ್ಲಿ ತಾವು ಗಟ್ಟಿ ಮಾಡ್ಕೊಳ್ಬೇಕು ಅಂತ ನಾವು ಡಿಪಾರ್ಟ್ಮೆಂಟ್ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಸೊ ಈಗ ನಾವು ಅದನ್ನು ಪಾಲನೆ ಮಾಡಬೇಕು. ಮತ್ತು ನಮ್ಮ ಸಾಹೇಬರು ಈಗ ಆಲ್ರೆಡಿ ಮತ್ತು ನಿಮ್ಮ ಗೀತೆಯಲ್ಲಿ ಹೇಳಿದಂಗೆ ನಮ್ಮ ದೇಶಕ್ಕಾಗಿ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನು ಮಾಡ್ಬೋದು. ನಾವೇನು ಬಾರ್ಡ್ರಲ್ಲಿ ಹೋಗಿ ಏನು ಫೈಟ್ ಮಾಡೋಕ್ಕಾಗಲ್ಲ. ವಿ ಆರ್ ನಾಟ್ ಸೋಲ್ಜರ್ಸ್. ಬಟ್ ಹವೆವರ್ ನಮ್ಮ ದೇಶದಲ್ಲಿರುವಂತಹ ಕಾನೂನುಗಳನ್ನು ಪಾಲಿಸಿದೆ ಅದೇ ನಮ್ಮ ದೇಶಕ್ಕಾಗಿ ನಾವು ಮಾಡ್ತಾ ಇರೋವಂಥ ದೊಡ್ಡವಾದ ಒಂದು ಋಣ ತೀರಿಸೋ ಒಂದು ಇದು ಅಂತ ನಾವು ಇದು. ಸೊ ಹೀಗಾಗಿ ಆ ಕಾನೂನು ಅಡಿಯಲ್ಲಿ ಜಿ ಎಸ್ ಟಿ ಕೂಡ ಇದೆ. ಯಾಕಂದರೆ ಇಂಡೈರೆಕ್ಟ್ ಟ್ಯಾಕ್ಸು ಮತ್ತು ಡೈರೆಕ್ಟ್ ಟ್ಯಾಕ್ಸ್ ಎರಡೂ ಕೂಡ ಆ ಟ್ಯಾಕ್ಸನ್ನು ಕಟ್ಟದೇ ಇತ್ತಂದರೆ ನಮ್ಮ ದೇಶ ಪ್ರಗತಿಯ ಪಥದಲ್ಲಿ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಪ್ರಗತಿಯ ಪಥದಲ್ಲಿ ನಮ್ಮದು ಒಂದು ಋಣ ಇದೆ, ನಮ್ಮದು ಒಂದು ಯೋಗದಾನ ಇದೆ ಅಂತ ಮಾಡಬೇಕಾತಂದರೆ ನಾವು ಟ್ಯಾಕ್ಸ್ ಅಬೈಡಿಂಗ್ ಸಿಟಿಸನ್ಸ್ ಆಗೋದು ಬಹುಮುಖ್ಯವಾಗಿದೆ. ಸೊ ಅಂಥ ಸಿಚುವೇಷನ್ದಲ್ಲಿ ನಾವು ಈಗ ಜಿ ಎಸ್ ಟಿ ಅಡಿಯಲ್ಲಿ ನೋಂದಣಿಯನ್ನು ತಗೊಳ್ಳೋದು ಯಾಕೆ ತಗೊಳ್ಬೇಕು, ಹೇಗೆ ತಗೋಬೇಕು, ಮುಂದೆ ನಾವು ಹೇಗಿರಬೇಕು ಅನ್ನೋದನ್ನು ಕೂಡ ಒಬ್ಬ ಜವಾಬ್ದಾರಿ ನಾಗರಿಕರಾಗಿ, ಜವಾಬ್ದಾರಿ ಉದ್ದಿಮೆದಾರರಾಗಿ, ಜವಾಬ್ದಾರಿ ವ್ಯಾಪಾರಸ್ಥರಾಗಿ ನಾವು ಅದನ್ನು ಯೋಚನೆ ಮಾಡೋಣ. ಅದಕ್ಕೋಸ್ಕರ ಈ ಕಾರ್ಯಾಗಾರ ಇದೆ. ಸೊ ಅದರದ್ದು ಬ್ರೀಫಾಗಿ ನಾನು ಒಂದೊಂದೇ ಪಾಯಿಂಟನ್ನು ಹೇಳೋಕ್ಕೆ ತಮ್ಮ ಮುಂದೆ ಇಚ್ಛೆ ಪಡ್ತೀನಿ. ಈಗ ಸೊ ಈಗ ನಾವು ಮಾಡ್ತಾಯಿರೋ ಕಾರ್ಯಾಗಾರದಲ್ಲಿ ಜಿ ಎಸ್ ಟಿ ಮಿತಿ ಕೆಲವೊಂದು ಪಾರ್ಟ್ಸ್ಗಳನ್ನು ಮಾಡಿದ್ದೀವಿ. ಜಿ ಎಸ್ ಟಿ ಮಿತಿ ಹೇಗೆ, ಮತ್ತು ಎಕ್ಸಮ್ ಟ್ಯಾಕ್ಸ್ ವಿನಾಯಿತಿ ಪೂರೈಕೆಗಳು, ಮತ್ತು ನೋಂದಣಿ ಅಗತ್ಯತೆ, ರಾಜಿ ತೆರಿಗೆ ಅಂದರೆ ಏನು, ನೋಂದಣಿ ಹೇಗೆ ಮಾಡಿಸ್ಕೊಳ್ಳೋದು, ಈ ಥರದ್ದು ಕೆಲವೊಂದು ಟಾಪಿಕ್ಸನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಚ್ಛೆಪಡ್ತೀವಿ. ಫಸ್ಟ್, ತೆರಿಗೆಯನ್ನು ನಾವು ಜಿ ಎಸ್ ಟಿ ಅಡಿಯಲ್ಲಿ ವ್ಯಾಪಾರಸ್ಥರಾಗಿ ನೋಂದಣಿ ಮಾಡ್ಕೋಬೇಕಾತಂದರೆ ನಮಗಿರೋ ಕ್ವಾಲಿಫಿಕೇಷನ್ಸ್ ಏನು. ಒಂದು ಯಾವುದೇ ಹುದ್ದೆಗೆ ಹೋಗ್ಬೇಕಾದ್ರೆ ಒಂದು ಕ್ವಾಲಿಫಿಕೇಷನ್ ಬೇಕು ನಮಗೆ. ಆ ಥರ ವಾಟ್ ಶುಡ್ ಬಿ ಮೈ ಕ್ವಾಲಿಫಿಕೇಷನ್ ಟು ಎಂಟರ್ ಆಸ್ ಎ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ ಅನ್ನೋದಕ್ಕೆ ಫಸ್ಟ್ ಎಲ್ಲಕ್ಕಿಂತ ಥ್ರೆಶೋಲ್ಡ್ ಲಿಮಿಟ್ ಮಿತಿ ಅನ್ನೋದು ಅಂದರೆ 20 ಲಕ್ಷ. ಸರ್ವೀಸ್ ಇದ್ದರೆ 20 ಲಕ್ಷ. 20 ಲಕ್ಷ ಮೀರದ ಎಲ್ಲ ಉದ್ಯಮೆದಾರರು ಅಥವಾ ವ್ಯಾಪಾರಸ್ಥರು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ತೊಗೊಳ್ಬೇಕು. ಇದು ತೆರಿಗೆ ಕಾನೂನು ಹೇಳ್ತದೆ. ಮತ್ತು ಬರೀ ಸರಕು, ಓನ್ಲಿ ಸರಕು, ಅದರಲ್ಲಿ ಸೇವೆಗಳು ಅಂದರೆ ಸರ್ವೀಸ್ ಏನೂ ಸೇರಿಲ್ಲ ಅಂದರೆ 40 ಲಕ್ಷ. ಸೊ ಎರಡೂ ನಾನು ಏನೀಗ ಮಾರಾಟ ಮಾಡ್ತೀನಿ ಅಥವಾ ಏನು ಸಪ್ಲೈ ಮಾಡ್ತೀನಿ ಅದರಲ್ಲಿ ಸೇವೆ ಮತ್ತು ಸರಕು ಎರಡೂ ಸೇರಿದರೆ 20 ಲಕ್ಷದ ಲಿಮಿಟು. ಸೊ 20 ಲಕ್ಷ ಮೀರದ ಯಾವುದೇ ವ್ಯಾಪಾರಸ್ಥರು ಉದ್ಯಮೆದಾರರು ಸೊ ನಾವು ಜಿ ಎಸ್ ಟಿ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಾಗಿದ್ದ ಅವಶ್ಯಕತೆ ಇದೆ ಕಾನೂನಿನ ಅಡಿಯಲ್ಲಿ. ಸೊ ದಿಸ್ ಈಸ್ ಒನ್ ಥಿಂಗ್. ಬಿಸ್ನೆಸ್ ಟರ್ನ್ ಓವರ್ ಲಿಮಿಟ್ ಈಸ್ 20 lakhs. ಸೊ ಇದಾದಮೇಲೆ ಇದ್ರ ಜೊತೆ ಇನ್ನು ಯಾವ್ಯಾವುದಕ್ಕೆ ಮೊನ್ನೆ ಕೂಡ UPI ಇದರಲ್ಲಿ ನೋಟಿಸ್ ಆದಮೇಲೆ ಎಷ್ಟೋ ಜನಕ್ಕೆ ಗೊಂದಲಗಳು ಉಂಟಾಗಿವೆ. ಯಾವುದಕ್ಕೆ ಟ್ಯಾಕ್ಸ್ ಇಲ್ಲ, ಯಾವುದಕ್ಕೆ ಟ್ಯಾಕ್ಸ್ ಐತೆ, ಮತ್ತು ನಾವು ಹೆಂಗೆ ರಿಜಿಸ್ಟ್ರೇಷನ್, ನಾವು ಈ ಹಣ್ಣು ವ್ಯಾಪಾರ ಮಾಡಿದರೆ ತೊಗೊಳ್ಬೇಕಾ, ಮತ್ತು ಬರೀ ಹಾಲಿಂದ ಮಾಡ್ತಾಯಿದ್ರೆ ತೊಗೋಬೇಕಾ, ಬೇಕರಿ ಅಷ್ಟೇ ಮಾಡ್ತೀವಿ ಮೋಸ್ಟ್ ಆಫ್ ಯು. ಈಗ ಇಲ್ಲಿರೋ ಎಲ್ಲ ಸಮೂಹ ರಾಜ್ಯ ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ಯಮದಾರರ ಒಕ್ಕೂಟದ ಮೆಂಬರ್ಸ್ ಆಗಿರೋದ್ರಿಂದ ಇದರಲ್ಲಿ ನಾನಾ ಥರದ ನಮ್ಮದು ಬೇಸಿಕ್ ಲಿಮಿಟ್ ಏನು, ಯಾವ್ಯಾವುದಕ್ಕೆ ನಾವು ರಿಯಲಿ ನಾವು ತೊಗೊಳ್ಳೇಬೇಕಾ, ಕಂಪಲ್ಸರಿನಾ ಅನ್ನೋ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಅದಕ್ಕೆ ಸಿಂಪಲ್ ಉತ್ತರ, ಈಗ ಕೆಲವೊಂದು ವಿನಾಯಿತಿ ಪೂರೈಕೆಗಳು ಅಂತ ಮಾಡಿದ್ದಾರೆ. ಎಕ್ಸಾಂಪಲ್ ಮಿಲ್ಕ್. ಈಗ ಪ್ಯಾಶ್ಚರೈಸ್ಡ್ ಮಿಲ್ಕ್ ಎಲ್ಲ ಬರುತ್ತೆ. ಸೊ ಆ ಮಿಲ್ಕು ಅಥವಾ ವೆದರ್ ಇಟ್ ಈಸ್ ಸ್ಟೋನ್ಡ್ ಮಿಲ್ಕೋ ಪ್ಯಾಶ್ಚರೈಸ್ಡ್ ಮಿಲ್ಕೋ ಯಾವುದೇ ಇದ್ದರೂ ಕೂಡ ಅದು ವಿನಾಯಿತಿಗೆ ಒಳಪಟ್ಟಂಥ ಸರಕಾಗೋದ್ರಿಂದ ನೀವು ಪ್ಯೂರ್ ಮಿಲ್ಕ್ ಟ್ರೇಡರ್ ಇತರ ಕಂಪಲ್ಸರಿ ರಿಜಿಸ್ಟ್ರೇಷನ್ ತೊಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಹವೆವರ್ ತಾವುಗಳು ತೊಗೋಬಹುದು ಇದನ್ನು ಮೀರಿ ಕೂಡ. ಮತ್ತು ಫ್ರೆಶ್ ವೆಜಿಟೇಬಲ್ಸ್ ಇದ್ದರೆ ವಿನಾಯಿತಿ ಸರಕುಗಳು ಅಂತ ಘೋಷಣೆ ಮಾಡಿದ್ದಾರೆ. ಸೊ ಬಟ್ ಆದರೆ ಆ ವೆಜಿಟೇಬಲ್ಸಲ್ಲೇ ಫ್ರೋಝನ್ ಇದ್ದರೆ ಇಟ್ಸ್ ಟ್ಯಾಕ್ಸೇಬಲ್ ಎಟ್ ದ ರೇಟ್ ಆಫ್ 5%. ಸೊ ಆ ಫ್ರೋಝನ್ ಈಗ ಫ್ರೀಸ್ ಮಾಡಿ ಡೀಫ್ರೀಸ್ ಮಾಡಿ ಮಾರಾಟ ಮಾಡುವಂಥ ಪ್ರಕ್ರಿಯೆ ಇತ್ತಂದರೆ ಅದಕ್ಕಿಲ್ಲ. ಆಮೇಲೆ
ಫ್ರೆಶ್ ಫ್ಲವರ್ಸ್ ಎಲ್ಲ ಅಂದರೆ ಫ್ರೆಶ್ ಆಫ್ ಆಲ್ ಕೈಂಡ್ಸ್, ವೆಜಿಟೇಬಲು, ಫ್ಲವರು, ಮೀಟು ಯಾವುದೇ ಇದ್ದರೂ ಕೂಡ ಇಟ್ ಈಸ್ ನಾನ್ ಟ್ಯಾಕ್ಸಬಲ್. ವಿನಾಯಿತಿ ಸರಕುಗಳು ಅಂಥದಕ್ಕೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇದರ ಜೊತೆ ಹೆಲ್ತ್ ಕೇರ್ ಸರ್ವಿಸಸ್ ತಮ್ಮ ಗಮನಕ್ಕಾಗಿ ಹೇಳ್ತಾ ಇದ್ದೀವಿ. ಆಲ್ದೋ ನೀವು ಆ ಒಕ್ಕೂಟದ ಸದಸ್ಯರು ಇರದೇ ಇದ್ದರೂ ಕೂಡ ಹೆಲ್ತ್ ಸರ್ವಿಸಸ್, ಎಕ್ಸಾಂಪಲ್ ಮೆಡಿಕಲ್ ಚೆಕಪ್ಗೆ ಹೋಗ್ತೀವಿ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಈಸ್ ಆನ್ ಹೆಲ್ತ್ ಸರ್ವಿಸ್ ಪ್ರೊವೈಡರ್. ಸೊ ನಾವು ಈಗ ಅಪೋಲೋ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಡ್ಮಿಟ್ ಆಗ್ತಾರೆ, ಇನ್ ಪೇಷಂಟ್, ಔಟ್ ಪೇಷಂಟ್, ಯಾವುದೇ ರೀತಿ ಇದಿರಲಿ. ಸೊ ಹೆಲ್ತ್ ಸರ್ವಿಸಸ್ ಇತ್ತಂದರೆ ಟ್ಯಾಕ್ಸ್ ಇಲ್ಲ, ಸೊ ವಿನಾಯಿತಿ. ಆಮೇಲೆ ಬೇಸಿಕ್ ಬಿಲ್ಡಿಂಗ್ ಆಫ್ ದಿ ಕಂಟ್ರಿ ಅಂತಂದರೆ ನಮ್ಮದು ಜ್ಞಾನಕ್ಕೆ ಎಜುಕೇಷನ್ ಬೇಕು. ಸೊ ಆ ಎಜುಕೇಷನ್ ಸೆಕ್ಟರ್ ವಿನಾಯಿತಿಗೊಳಪಟ್ಟಿದೆ. ಸೊ ಆ ಎಜುಕೇಷನ್ ಪ್ರೈಮರಿ ಇರಲಿ, ಸೆಕೆಂಡ್ರಿ ಸ್ಕೂಲ್ ಇರಲಿ, ಈವನ್ ಹೈಸ್ಕೂಲ್ ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಷನ್, ಸೊ ದೇ ಆರ್ ಆಲ್ ಎಕ್ಸಮ್ಟೆಡ್. ಸೊ ಅಂಥದ್ದು ಕೂಡ ಇದ್ದರೂ ಯಾವುದೇ GST ತಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಇದರ ಜೊತೆ ಹ್ಯಾಂಡಿಕ್ರಾಫ್ಟ್ಸ್. ಸೊ ನಮ್ಮ ಚನ್ನಪಟ್ಟಣದಲ್ಲಿ ನೋಡ್ತಾ ಇರಬೇಕು ಎಲ್ಲ ಹ್ಯಾಂಡಿಕ್ರಾಫ್ಟ್ಸ್, ಹ್ಯಾಂಡ್ ಮೇಡ್ ಆರ್ಟಿಕಲ್ಸ್. ಸೊ ಅಂಥ ಹ್ಯಾಂಡಿಕ್ರಾಫ್ಟ್ಸ್ಗೂ ಕೂಡ ವಿನಾಯಿತಿ ಇದೆ, ಪ್ರೊವೈಡೆಡ್ ದೇ ಆರ್ ನಾಟ್ ಮಷಿನ್ ಬೇಂಡ್. ಮಷೀನಿಂದ ತಯಾರಿಸಿ ಚೈನಾ ಆಟಿಕೆಗಳು ಬರ್ತವೆ, ದೇ ಆರ್ ಆಲ್ ಟ್ಯಾಕ್ಸಬಲ್. ಬಟ್ ಹ್ಯಾಂಡಿಕ್ರಾಫ್ಟ್ಸ್ ಅಂತಂದರೆ ಗುಡಿ ಕೈಗಾರಿಕೆ ಅಂತ ಏನು ನಾವು ಕರಿತೀವಿ ಈಗ, ಸೊ ಅಂಥ ಇತ್ತಂದರೆ ಅದಕ್ಕೆ ಕೂಡ ವಿನಾಯಿತಿ ಇದೆ. ಅಂಥ ಅದನ್ನು ಪ್ಯೂರ್ ಟ್ರೇಡ್ ಮಾಡುವಂಥ ವ್ಯಕ್ತಿಗಳು ಎಷ್ಟೇ ಲಿಮಿಟ್ ಇದ್ದರೂ ಕೂಡ, ಈಗ ಹೇಳಿದ್ದೇವಲ್ಲ, ಇಂಥದಕ್ಕೆ ಎಷ್ಟೇ ಲಿಮಿಟ್ ಇದ್ದರೂ ತಾವು ರಿಜಿಸ್ಟ್ರೇಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಇದನ್ನು ಹೊರತುಪಡಿಸಿ ಈಗ ನಾವು ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್, ಇದನ್ನು ಹೊರತುಪಡಿಸಿ ಇನ್ಯಾವುದೇ ಸರಕು ಅಥವಾ ಸೇವೆ ಇದ್ದರೆ 20 ಲಕ್ಷ ಅಥವಾ ಸೇವೆಗೆ 20 ಲಕ್ಷ, ಸರಕಿಗೆ 40 ಲಕ್ಷ ಹೆಚ್ಚಾದರೆ ತಾವುಗಳು GST ಅಡಿ ವ್ಯಾಪ್ತಿಯಲ್ಲಿ ಬರ್ತೀರಾ ಮತ್ತು ರಿಜಿಸ್ಟ್ರೇಷನನ್ನು ಕಂಪಲ್ಸರಿಯಾಗಿ ತಾವುಗಳು ತಗೊಳ್ಬೇಕು ಅನ್ನೋದು. ಎಕ್ಸಾಂಪಲ್ ಈಗ ಹೋಟೆಲು, ಬೇಕರಿ ಐಟಮ್ಸ್ ಇದೆ, ದೇ ಆರ್ ಆಲ್ ಟ್ಯಾಕ್ಸಬಲ್. ಬೇಕರಿ ಐಟಮ್ಸು, ಕಾಂಡಿಮೆಂಟ್ಸು, ಹೋಟೆಲು, ರೆಸ್ಟೋರೆಂಟು ಮತ್ತು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಯಾವುದೇ ಇದ್ದರೂ ಕೂಡ ಅದಕ್ಕೆ ವಿನಾಯಿತಿ ಇಲ್ಲ. ಸೊ ಅಂಥದಕ್ಕೆ ತಾವುಗಳು ರಿಜಿಸ್ಟ್ರೇಷನನ್ನು ತಗೋಬೇಕು. ಇದ್ರ ಜೊತೆ ಕೆಲವೊಬ್ರು ಇವರು ಮಾಡ್ತಿರ್ತಾರೆ, ಕಾಂಡಿಮೆಂಟ್ಸು ನಡೆಸ್ತಿರ್ತಾರೆ, ಅದ್ರ ಜೊತೆ ಸಿಮ್ ಕಾರ್ಡು ಮಾರಾಟ ಮಾಡ್ತಾರೆ. ಆ ಸಿಮ್ ಕಾರ್ಡ್ ಜೊತೆ ಬೇರೆ ಸರ್ವಿಸಸ್ಸು ಕೊಡ್ತಾರೆ. ಅದ್ರ ಜೊತೆ ಕೆಲವೊಬ್ಬರು ಈಗ HDFC ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ಆ ಲೋನ್ ರಿಕವರಿ ಏಜೆಂಟ್ ಅಂತೂ ಕೆಲಸ ಮಾಡ್ತಿರ್ತಾರೆ. ಸೊ ಹೀಗಾಗಿ ಅದು ಸರ್ವೀಸು. ಲೋನ್ ರಿಕವರಿ ಏಜೆಂಟ್ ಅಂತೇನು ತಾವು ಕಮಿಷನ್ ಪಡಿತೀರಿ, ದ್ಯಾಟ್ ಈಸ್ ಅ ಸರ್ವೀಸ್. ಸೊ ಹೀಗಾಗಿ ಆ ಸರ್ವೀಸ್ ಕಾಂಪೊನೆಂಟ್ ಬಂತು ಅಂದರೆ ಮಿತಿ 20 ಲಕ್ಷ. ಬರೀ ಕಾಂಡಿಮೆಂಟ್ಸ್ ಅಂದರೆ ಗೂಡ್ಸ್ ಆಯಿತು, ಸೊ ಅದಕ್ಕೆ ಮಿತಿ 40 ಲಕ್ಷ. 40 ಲಕ್ಷದ ಮೇಲೆ ಯಾವುದೇ ಆಯಿತು ಅಂದರೂ ಕೂಡ ತಾವುಗಳು ರಿಜಿಸ್ಟ್ರೇಷನನ್ನು ತಗೊಳ್ಬೇಕಾಗತ್ತೆ. ನೆಕ್ಸ್ಟ್, ಇದರ ಜೊತೆಗೆ GST ಆ್ಯಕ್ಟ್ ಅಡಿಯಲ್ಲಿ ಕೆಲವೊಂದು ಕಂಪಲ್ಸರಿ ರಿಜಿಸ್ಟ್ರೇಷನ್, ನೋಂದಣಿ ಅತ್ಯಗತ್ಯ ಅನ್ನೋದನ್ನು ಮಾಡಿದ್ದಾರೆ. ಅದರಲ್ಲಿ ಫಸ್ಟು ಈಗ ಆಲ್ರೆಡಿ ನಾನು ಹೇಳಿದಂಗೆ 20 ಲಕ್ಷ ಅಥವಾ 40 ಲಕ್ಷ, ಇದನ್ನು ಮೀರಿದವ್ರು ಮಾತ್ರ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು. ಇದರ ಜೊತೆ ಇಂಟರ್ಸ್ಟೇಟ್ ಅಂತಾರಾಜ್ಯ ಪೂರೈಕೆದಾರರು, ನಾವು ಇಲ್ಲಿಂದ ಹೊಸೂರಿಗೆ ಮಾರಾಟ ಮಾಡ್ತೀವಿ, ಡೆಲ್ಲಿಗೆ ಮಾರಾಟ ಮಾಡ್ತೀವಿ, ಅಥವಾ ಬೇರೆ ರಾಜ್ಯಕ್ಕೆ, ಪರಪ್ರಾಂತ್ಯಕ್ಕೆ, ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ಬೇರೆ ರಾಜ್ಯಕ್ಕೆ ಮಾರಾಟ ಮಾಡೋದಿತ್ತಂದರೆ ಕಂಪಲ್ಸರಿಯಾಗಿ ತಾವುಗಳು ರಿಜಿಸ್ಟ್ರೇಷನ್ ತೋರಬೇಕು. ಆವಾಗ 20 ಅಥವಾ 40ರದ ಮಿತಿ ಇರುವುದಿಲ್ಲ. ಸೊ ಇಫ್ ಯು ಆರ್ ಸೆಂಡಿಂಗ್ ದ ಗೂಡ್ಸ್ ಔಟ್ಸೈಡ್ ದ ಸ್ಟೇಟ್ ಆಫ್ ಕರ್ನಾಟಕ. ಇದ್ರ ಜೊತೆ ವೆರಿ ಇಂಪಾರ್ಟೆಂಟ್, ಈಗ ಮೊದಲು ಬರೀ ವ್ಯಾಪಾರ ಮಾಡ್ತಿದ್ವಿ, ನಮ್ಮ ಅಂಗಡಿಯಲ್ಲಿ ಬಂದಾಗ ಯಾವುದೇ ವಸ್ತುಗಳನ್ನು ತೊಗೊಳಕ್ಕೆ ಅಥವಾ ಸೇವೆಗಳನ್ನು ತೊಗೊಳಕ್ಕೆ ಬಂದಾಗ ನಾವು ಅವರಿಗೆ ಡೈರೆಕ್ಟಾಗಿ ಪೂರೈಕೆ ಮಾಡ್ತಿದ್ವಿ. ಈಗ ನಾವು ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್, ವರ್ಲ್ಡ್ ಗ್ಲೋಬಲ್ ವಿಲೇಜ್ ಆಗಿಬಿಟ್ಟಿದೆ ಈಗ. ಸೊ ಎಲ್ಲನೂ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ವಿತ್ ಕಾಮರ್ಸ್ ಆಪರೇಟರ್ಸ್. ಅದನ್ನು ಟೆಕ್ನಿಕಲಿ ಅಗ್ರಿಗೇಟರ್ಸ್ ಅಂತ ಕರೀತಾರೆ. ಕಾಮರ್ಸ್ ಆಪರೇಟರ್ಸ್, ಸ್ವಿಗ್ಗಿ ಇರಲಿ, ಝೊಮ್ಯಾಟೊ ಇರಲಿ, ಮೀಶೋ ಇರಲಿ, ಅಮೆಝಾನ್ ಇರಲಿ, ಯಾವುದೇ ಪ್ಲ್ಯಾಟ್ಫಾರ್ಮ್ ತಗೊಂಡು ನಡೆಸಿ ಅದರ ಥ್ರೂ ವ್ಯಾಪಾರ ಮಾಡ್ತಿದ್ರೆ ಕಂಪಲ್ಸರಿಯಾಗಿ ತಾವು ರಿಜಿಸ್ಟ್ರೇಷನ್ ತೊಗೊಳ್ಳೇಬೇಕು. ಮತ್ತು ಮೋರ್ ಓವರು ತಾವುಗಳು ಈಗ ಅಮೆಝಾನ್ ಅಥವಾ ಸ್ವಿಗ್ಗಿ
ಝೊಮ್ಯಾಟೊ ಮೀಶೋ ಜೊತೆ ಅಗ್ರಿಮೆಂಟ್ ಅಂತೂ ಮಾಡ್ಕೊಳ್ಳಲ್ದೆ ಅವ್ರ ಪ್ಲ್ಯಾಟ್ಫಾರ್ಮಿಂದ ಸೇಲ್ ಮಾಡೋಕ್ಕೆ ಬಿಡಲ್ಲ ತಮಗೆ. ಸೊ ಆ ಅಗ್ರಿಮೆಂಟ್ ನೀವು ನೋಡಿರಬೇಕು. ದೇ ಕಾಲ್ ಇಟ್ ಆ್ಯಸ್ ಎ ಪಾರ್ಟ್ನರ್. ಈಗ ತಮ್ಮನ್ನು ಅವರು ಸಂಬೋಧಿಸೋದು ಅಂದರೆ ಈಗ ಅಗ್ರಿಗೇಟರ್ಸು ವ್ಯಾಪಾರಸ್ಥರನ್ನ ಸಂಬೋಧಿಸೋದು ಪಾರ್ಟ್ನರ್ಸ್ ಅಂತ. ಸೊ ಆ ಪಾರ್ಟ್ನರ್ ಆಫ್ ದಿ ಬಿಸ್ನೆಸ್ ಅಂತ ಸಂಬೋಧನೆ ಮಾಡ್ತಾರೆ. ಈವನ್ ಫಾರ್ ಎಕ್ಸಾಂಪಲ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ವಿವಾದ ಕೇಳಿದಿರಿ. ಸೊ ಆ ಬೈಕ್ ಟ್ಯಾಕ್ಸಿ ನಡೆಸೋರು ಅಥವಾ ಕಾರ್ ಟ್ಯಾಕ್ಸಿ ನಡೆಸೋರು ಅಥವಾ ಆಟೋ ಟ್ಯಾಕ್ಸಿ ನಡೆಸೋರು ಈ ಅಗ್ರಿಗೇಟರ್ಸ್ ದೇ ಕಾಲ್ ಇಟ್ ಆಸ್ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ತಾವು ಒಂದು ರೀತಿಯಲ್ಲಿ ಪರ್ವ್ಯೂದಲ್ಲಿ ಲೀಗಲಿ ಸ್ಪೀಕಿಂಗ್ ಅಗ್ರಿಗೇಟರ್ಸು ತಮ್ಮನ್ನು ಪಾರ್ಟ್ನರ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ತಮ್ಮ GST ನಂಬರನ್ನು ಕಂಪಲ್ಸರಿಯಾಗಿ ಕೇಳ್ತಾರೆ. ನಿಮ್ಮ ಅಗ್ರಿಮೆಂಟಲ್ಲೇ ಇರುತ್ತೆ ಸೈನ್ ಮಾಡುವಾಗ, ಐ ಹೋಲ್ಡ್ ದ GST ನಂಬರ್ ಸೊ ಆ್ಯಂಡ್ ಸೊ ಅಂತ ಹೇಳಿ ಒಂದು ನಂಬರ್ ಬರ್ಸ್ಕೊಂಡೇ ಬಿಡ್ತಾರೆ. ತಮ್ಮ ರಿಜಿಸ್ಟ್ರೇಷನು ಇಫ್ ಪಾಸಿಬಲ್ ತೊಗೊಳ್ತಾರೆ. ಸೊ ಹೀಗಾಗಿ ಎರಡೂ ಸೈಡ್ನಿಂದ, ಆ್ಯಕ್ಟ್ ಸೈಡ್ನಿಂದ ಅಂದರೆ ಕಾಯ್ದೆಯ ಸೈಡ್ನಿಂದನೂ ಕಂಪಲ್ಸರಿ ಇದೆ. GST ಇದರಲ್ಲಿ ಅಗ್ರಿಗೇಟರ್ಸ್ ಕೂಡ ತಮ್ಮ ಜೊತೆ ಒಪ್ಪಂದ ಮಾಡಿಕೊಳ್ಳುವಾಗ GST ನಂಬರನ್ನು ಕೇಳ್ತಾರೆ. ಸೊ ತಾವುಗಳು ಅದನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಮರೆಯದೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ತೊಗೊಳ್ಳಿ. ಸೊ ಇದರ ಜೊತೆ ಕೆಲವೊಬ್ಬರು ಸಾಂದರ್ಭಿಕವಾಗಿ ಮಾಡ್ತಾರೆ, ಕ್ಯಾಶುವಲ್ ಟ್ರೇಡರ್ಸ್. ಎಕ್ಸಾಂಪಲ್ ಇದೇ ಒಂದು ಇದರಲ್ಲಿ ಎಕ್ಸಿಬಿಷನ್, ಕೆಲವೊಂದು ಸರ್ತಿ ಎಕ್ಸಿಬಿಷನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆ ಎಕ್ಸಿಬಿಷನ್ ಮಾಡೋರು ಟೆಂಪ್ರರಿಯಾಗಿ 1 ವಾರ 10 ದಿವಸ ಮ್ಯಾಕ್ಸಿಮಮ್ 1 ತಿಂಗಳು ಈ ಥರ ಮಾಡ್ತಾರೆ. ದೇ ವಿಲ್ ಶಿಫ್ಟ್ ಟು ಬಾಂಬೆ ಅಗೇನ್, ಅಥವಾ ನೆಕ್ಸ್ಟ್ ಎಲ್ಲೋ ಚೆನ್ನೈದಲ್ಲೂ ಎಕ್ಸಿಬಿಷನ್ಗೆ ಹೋಗ್ಬೋದು, ಅಥವಾ ಇನ್ನೂ ಯಾವುದು ಹುಬ್ಬಳ್ಳಿಯಲ್ಲಿ ಹೋಗ್ಬೋದು. ಸೊ ಹೀಗಾಗಿ ಕ್ಯಾಶುವಲ್ ಟ್ರೇಡರ್ಸ್ ಅಂತ ಕರೀತಾರೆ. ಈ ಥರ ಕ್ಯಾಶುವಲ್ ಟ್ರೇಡಿಂಗ್ ಮಾಡ್ತಿದ್ರೆ ಕಂಪಲ್ಸರಿ ರಿಜಿಸ್ಟ್ರೇಷನನ್ನು ತಗೊಳ್ಬೇಕು. ಸೊ ಈಗ ರಿಜಿಸ್ಟ್ರೇಷನ್ ತೊಗೊಳ್ಳೋದು ಮಿತಿ ಮತ್ತು ಯಾವುದಕ್ಕೆ ಬೇಕು ಯಾವುದಕ್ಕೆ ಬೇಡ ಅನ್ನೋದನ್ನು ಚರ್ಚೆ ಆದಮೇಲೆ ನಮಗಿರೋ ಅನುಕೂಲತೆ ಏನು, ನಮಗಿರೋ ಬಾಧ್ಯತೆ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಈ ನೋಂದಣಿ ಪ್ರಕ್ರಿಯೆಯಲ್ಲಿ 2 ಮುಖ್ಯ ವಿಧಾನ ಇದೆ. ಒಂದನೇದು ರೆಗ್ಯುಲರು, ಇನ್ನೊಂದು ಕಾಂಪೋಸಿಷನ್ಗೆ ಕನ್ನಡದಲ್ಲಿ ರಾಜಿ ತೆರಿಗೆ ಪದ್ಧತಿ ಅಂತ ಕರೀತಾರೆ. ಸೊ ಈ ರಾಜಿ ತೆರಿಗೆ ಪದ್ಧತಿ ಅಂದರೆ ಅದರ ಹೆಸರೇ ಹೇಳುವಂತೆ ಒಂಥರ ರಾಜಿ ತೆರಿಗೆ, ರಾಜಿ ಮಾಡ್ಕೊಂಡಂಗೆ. ಇಟ್ ಈಸ್ ಎ ರಾಜಿ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ದಿ ಉದ್ದಿಮೆದಾರರು ಅಥವಾ ವ್ಯಾಪಾರಸ್ಥರು. ಸೊ ಮ್ಯೂಚುವಲ್ ಬೆನಿಫಿಷಿಯಲಿ ನೀವು ಕಾಂಪೋಸಿಷನ್ ಅಡಿಯಲ್ಲಿ ಬರಬೇಕಾತಂದರೆ, ಅಂದರೆ ರಾಜಿ ಪದ್ಧತಿಯಲ್ಲಿ ಅಡಿಯಲ್ಲಿ ಬರಬೇಕಾದ್ರೆ ನಿಮ್ಮ ಟರ್ನ್ ಓವರು ವರ್ಷಕ್ಕೆ ಮ್ಯಾಕ್ಸಿಮಮ್ ಅಥವಾ ಅತಿ ಹೆಚ್ಚು ಅಂದರೆ 1.5 ಕೋಟಿ, 1.5 ಕೋಟಿಗಿಂತ ಕಡಿಮೆ ಇದ್ದ ಎಲ್ಲ ಉದ್ದಿಮೆದಾರರಿಗೆ, ವ್ಯಾಪಾರಸ್ಥರಿಗೆ ಈ ರಾಜಿ ಪದ್ಧತಿ ಅನ್ವಯ ಆಗತ್ತೆ. ಸೊ ಆದರೆ ಇಲ್ಲಿ ತಾವು ಏನು ವ್ಯಾಪಾರ ಮಾಡ್ತೀರಿ ಟೋಟಲ್ ಟರ್ನ್ ಓವರ್ ಅಂತ ಹೇಳ್ತಾರೆ. ಟೋಟಲ್ ಟರ್ನ್ ಓವರ್ ಅಂತಂದರೆ ತಮ್ಮ ಎಲ್ಲ ಪ್ರಾಡಕ್ಟು, ಎಲ್ಲ ಬ್ರ್ಯಾಂಚ್ ಒಟ್ಟುಗೂಡಿಸಿದ ಏನು ಟರ್ನ್ ಓವರ್ ಇದೆ ಆ ಟರ್ನ್ ಓವರ್ ಮೇಲೆ 1% ಟ್ಯಾಕ್ಸ್. ಆವಾಗ ನೀವು ITC ತೊಗೊಳಂಗಿಲ್ಲ, ಬಟ್ ಓನ್ಲಿ 1% ಟ್ಯಾಕ್ಸ್ ತಾವುಗಳು ಪೇ ಮಾಡೋದು ಟೋಟಲ್ ಟರ್ನ್ ಓವರ್ಗೆ. ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಭಾಳಷ್ಟು ಜನರಿಗೆ ಎಕ್ಸಾಂಪಲ್ ತಮ್ಮ ಸಮೂಹನೇ ಬೇಕ್ರಿ ಕಾಂಡಿಮೆಂಟ್ಸ್ ಅಂತ ಹೇಳುವಾಗ ಅಲ್ಲಿ ಕಸ್ಟಮರ್ಸ್ ಬರೋರು ಹೆಂಗಿದ್ದಾರೆ ಅಂದರೆ ಒಬ್ರು 40 ರೂಪಾಯಿ ತೊಗೊಳ್ತಾರೆ, ಇನ್ನೊಬ್ರು 65 ರೂಪಾಯಿ ತೊಗೊಳ್ತಾರೆ, ಇನ್ನೊಬ್ರು 115 ರೂಪಾಯಿ ತೊಗೊಳ್ತಾರೆ. ಸೊ ಬೇಸಿಕ್ ಕಸ್ಟಮರ್ ವೈಸೇ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋದರೆ ಪ್ರತಿಯೊಂದಕ್ಕೂ ಕೂಡ ಚಿಕ್ಕ ವ್ಯಾಪಾರ, ಬಟ್ ನಂಬರು, ಸ್ಲಾಟು, ಅದರದ್ದು ಫ್ರೀಕ್ವೆನ್ಸಿ ಜಾಸ್ತಿ. ಸೊ ಹೀಗಾಗಿ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಅಕೌಂಟಿಂಗ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲಿ. ಯಾಕೆಂದರೆ ಒಂದು ಬೇಕ್ರಿಯಲ್ಲಿ ಮ್ಯಾಕ್ಸಿಮಮ್ ಒಬ್ಬರು, ಅವ್ರ ಜೊತೆ ಇನ್ನೊಬ್ಬರು ಮಹಿಳಾ ಸಿಬ್ಬಂದಿ ಅಥವಾ ಗಂಡ ಹೆಂಡತಿ ಈ ಥರ ಮಾಡುವಾಗ ಪ್ರತಿಯೊಂದಕ್ಕೂ ಅಕೌಂಟಿಂಗ್ ಮತ್ತು ಪರ್ಚೇಸ್ ಅಥವಾ ಸೇಲ್ಸ್ ಅಕೌಂಟಿಂಗ್ ಈಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಸೊ ಆ ಥರ ಇದ್ದಾಗ ಸಿಚುವೇಷನು, ಅದಕ್ಕೆ ಸಣ್ಣ ಉದ್ದಿಮೆದಾರರಿಗೆ ಅಥವಾ ಸಣ್ಣ ಒಂದು ವ್ಯಾಪಾರಸ್ಥರಿಗೆ 1.5 ಕೋಟಿಗೆ ಮಿತಿ ಮೀರದಂತೆ ಅಂತ 1.5 ಕೋಟಿಗಿಂತ ಕಡಿಮೆ ಇದ್ದವ್ರಿಗೆ ಈ ರಾಜಿ ಪದ್ಧತಿಯನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇದು ತಮಗೆ ಎಲ್ರಿಗೂ ಅತ್ಯಂತ ಉಪಯುಕ್ತವಾಗುವಂತಹ ಒಂದು ಪದ್ಧತಿ ಅಂತ ನಾನು ಭಾವಿಸಿದ್ದೀನಿ.
ಸೊ 1% ಆಫ್ ದಿ ಟೋಟಲ್ ಟರ್ನ್ ಓವರ್ಗೆ 1% ತಾವು ಕಟ್ಟಬೇಕು. ಆದರೆ ಇಂಟ್ರೆಸ್ಟ್ ರೇಟ್ ಸೇಲ್ ಮಾಡೋಂಗಿಲ್ಲ, ಇ ಕಾಮರ್ಸ್ ಜೊತೆ ಮಾಡೋಂಗಿಲ್ಲ. ಸ್ವಿಗ್ಗಿ ಥ್ರೂ ಯಾವುದೇ ಪ್ಲ್ಯಾಟ್ಫಾರ್ಮ್, ಸ್ವಿಗ್ಗಿ ಇರಲಿ ಯಾವುದೇ ಇರಲಿ, ಯಾವ ಪ್ಲ್ಯಾಟ್ಫಾರ್ಮ್ ಥ್ರೂ ವ್ಯಾಪಾರ ಮಾಡೋಂಗಿಲ್ಲ. ಇದರ ಜೊತೆ ಇದು ಒಂದು ರಾಜಿ, ಕಡಿಮೆ ಟ್ಯಾಕ್ಸ್, ಓನ್ಲಿ 1% ಆಫ್ ದಿ ಟೋಟಲ್ ಟರ್ನ್ ಓವರ್. ಇನ್ನು ಎರಡನೇದು ಅನುಕೂಲತೆ ಏನಂದರೆ, ನೀವು ಪ್ರತಿ ತಿಂಗಳು ನೀವು ಇದು ರಿಟರ್ನನ್ನು ತುಂಬಬೇಕಾಗಿಲ್ಲ. ಕ್ವಾರ್ಟರ್ಲಿ ಅಂದರೆ ಒನ್ಸ್ ಇನ್ 3 months, ಏಪ್ರಿಲ್, ಮೇ, ಜೂನ್ ಸೇರಿ ಒಂದು ರಿಟರ್ನ್ ಜುಲೈ 15ನೇ ತಾರೀಕಿಗೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ಮಂತದ್ದು ಸೇರಿ ಅಕ್ಟೋಬರ್ 15th. ಸೊ ಈ ಥರ ಒನ್ಸ್ ಇನ್ 3 months ಯು ಹ್ಯಾವ್ ಟು ಫೈಲ್ ದ ರಿಟರ್ನ್ಸ್. ಪ್ರತಿ 3 ತಿಂಗಳಿಗೊಮ್ಮೆ, ಅಂದರೆ ವರ್ಷಕ್ಕೆ 4 ರಿಟರ್ನ್ ಮಾತ್ರ, ಪ್ರತಿ 12 ತಿಂಗಳು ಇಲ್ಲ. ಸೊ ದ್ಯಾಟ್ ಈಸ್ ಎ ಸೆಕೆಂಡರಿ ಅಡ್ವಾಂಟೇಜ್ ಗಿವನ್. ಎರಡನೇ ಅಡ್ವಾಂಟೇಜ್ ಇರೋದು ಅದು ಮಾಡ್ತಾಯಿರ ಅದನ್ನು ಇದು. ಆಮೇಲೆ ಥರ್ಡ್ ಏನಂತಂದರೆ, ನಿಮಗೆ ಎಷ್ಟು ಇನ್ಪುಟ್ ಬಂತು ಮತ್ತು ಅಕೌಂಟಿಂಗ್ ಸಿಸ್ಟಮು ಭಾಳ ಅದು ಕಬ್ಬಿಣದ ಕಡಲೆ ಅನಿಸೋದ್ರಿಂದ ಅದರ ಬಗ್ಗೆ ಅಷ್ಟೊಂದು ಲಕ್ಷ್ಯ ಕೊಡೋಕ್ಕೆ ಆಗಲ್ಲ ತಮಗೆ. ಸೊ ಹೀಗಾಗಿ ಅದಕ್ಕಿಂತಲೂ ಹೆಚ್ಚು ಟೋಟಲ್ 1% ಆಫ್ ದಿ ಟರ್ನ್ ಓವರ್ ಕಟ್ಟಿಬಿಟ್ರೆ ದ್ಯಾಟ್ ಈಸ್ ಇಟ್ ಈಸ್ ಪೇಬಲ್ ಇನ್ ಕ್ಯಾಶ್. ಸೊ ಅಷ್ಟು ಕಟ್ಟಿದರೆ ಮುಗೀತು ಅನ್ನೋದು ರಾಜಿ ಪದ್ಧತಿಯಲ್ಲಿ ಬರುವ ತಮಗೆ ಅಡ್ವಾಂಟೇಜು. ಒನ್ಸ್ ಇನ್ 3 months ಆ್ಯಂಡ್ 1% ಆಫ್ ದಿ ಟೋಟಲ್ ಟರ್ನ್ ಓವರ್. ಸೊ ಈ ಪದ್ಧತಿಯಲ್ಲಿ ಕೂಡ ತಮಗೆ ಭಾಳ ಅನುಕೂಲತೆ ಇದೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀವಿ. ಆಮೇಲೆ ಕೆಲವೊಬ್ಬರು ಮೋಸ್ಟ್ ಆಫ್ ದಿ ಈ ಪದ್ಧತಿಯಲ್ಲಿ ಇನ್ನೊಂದು ಅನುಕೂಲತೆ ಏನಂದರೆ, ಈಗ ನಾ ಆಗಲೇ ಹೇಳಿದೆ, ಒಬ್ಬರು ಬರ್ತಾರೆ 40 ರೂಪಾಯಿ ತೊಗೊಳ್ತಾರೆ, ಇನ್ನೊಬ್ಬರು ಬರ್ತಾರೆ 150 ರೂಪಾಯಿ ತೊಗೊಳ್ತಾರೆ, ಇನ್ನೊಬ್ಬರು ಬರ್ತಾರೆ ಬರೀ ಒಂದು ಪೀಸ್, ಒಂದು ಚಿಕ್ಕಿ ಇಟ್ಟಿರ್ತೀರಿ 10 rupees, ಬರೀ 10 ರೂಪಾಯಿ. ಎಲ್ರಿಗೂ ಬಿಲ್ ಕೊಡಬೇಕಾ? ಬರೀ ಬಿಲ್ಲೇ 5 ರೂಪಾಯಿಗೆ, 10 ರೂಪಾಯಿಗೆ, 40 ರೂಪಾಯಿಗೆ ಬಿಲ್ ಕೊಡಬೇಕಾ ಅನ್ನೋ ಒಂದು ಮೇಜರ್ ಪ್ರಶ್ನೆ ಎಲ್ರಿಗೂ ಇದು ಪ್ರಾಕ್ಟಿಕಲ್ ಡಿಫಿಕಲ್ಟಿ ಇರೋದು. ಸೊ ಅಂಥದಕ್ಕೆ ಕಾನೂನಿನ ಅಡಿಯಲ್ಲಿ ಒಂದು ಇಂಥವ್ರಿಗೆ ಡಿಸೈನ್ ಮಾಡಿದಂಥ 3ನೇ ಅನುಕೂಲತೆ ಇದು. ಅಂದರೆ 200ಕ್ಕಿಂತಲೂ ಕಡಿಮೆ ಒಂದು ಸ್ಲಾಟಲ್ಲಿ, ಅಂದರೆ ಒಂದು ಟ್ರಾನ್ಸಾಕ್ಷನ್ದಲ್ಲಿ 200ಕ್ಕಿಂತ ಕಡಿಮೆ ಇತ್ತಂದರೆ ಅದನ್ನು ಸಪ್ರೇಟಾಗಿ ನಿಮ್ಮ ನೋಟ್ಬುಕ್ಕು ಒಂದು ಏನಾರು ಮೇಂಟೈನ್ ಮಾಡಿ ಬರೆದಿಟ್ಕೋಬೇಕು. ಈಗ 5 ರೂಪಾಯಿ ಕೊಟ್ಟರು 5 ರೂಪಾಯಿ ಅಂತ ಬರೀರಿ. ಅವ್ರಿಗೆ ಅಂಥವ್ರಿಗೆ ಎಷ್ಟು ಸ್ಲಾಟ್ ಇರುತ್ತೆ ಎಲ್ಲ ಸೇರಿ ಒಂದು ದಿವಸಕ್ಕೆ ರಾತ್ರಿ ಒಂದೇ ಬಿಲ್ ಹರಿಬೇಕು. ಪ್ರತಿಯೊಂದು 200ಕ್ಕಿಂತಲೂ ಕಡಿಮೆ ಒಂದು ಸಿಂಗಲ್ ಟ್ರಾನ್ಸಾಕ್ಷನ್ದಲ್ಲಿ ಇದ್ದದ್ದಕ್ಕೆ ಬಿಲ್ಲು ಕೊಡದೇ ಇದ್ದರೂ ಓಕೆ, ಅದನ್ನು ನೀವು ಬರಿಬೇಕು. ಒಟ್ಟಿಗೆ ಕನ್ಸಾಲಿಡೇಟೆಡ್ ಬಿಲ್, ಅಂದರೆ ಕ್ರೋಢೀಕೃತವಾದ ಒಂದು ಬಿಲ್ಲನ್ನು ಅಟ್ ದ ಎಂಡ್ ಆಫ್ ದ ಡೇ, ಆ ದಿವಸದ ವ್ಯಾಪಾರ ಮುಗಿದ ತಕ್ಷಣ ಅಷ್ಟಕ್ಕೆ ಒಂದೇ ಸ್ಲಾಟು ಕಸ್ಟಮರ್ ನೇಮ್ ಬರಲ್ಲ ಅಲ್ಲಿ. ಯಾಕೆಂದರೆ ಎಷ್ಟೋ ಜನ ಕಸ್ಟಮರ್ಸ್ ಬಂದು ಹೋಗಿರ್ತಾರೆ, ಎಲ್ಲರದು 5, 10, 25, 40 ಎಲ್ಲರೂ ಸೇರಿ ಕ್ರೋಢೀಕೃತವಾಗಿ ಸಾಯಂಕಾಲ ಅಟ್ ದ ಎಂಡ್ ಆಫ್ ದ ಡೇ ಯು ಶುಡ್ ರೈಸ್ ಅ ಬಿಲ್. ಸೊ ದಿಸ್ ಈಸ್ ಒನ್ ಮೋರ್ ಅಡ್ವಾಂಟೇಜ್ ಅಂಡರ್ ದಿಸ್ ಒನ್. ಆಮೇಲೆ ಮಿನಿಮಮ್ ಆಗಿ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು. ಈ ಥರ ಮೇಂಟೈನ್ ಮಾಡಿದರೆ ನಿಮ್ಮದು ಟೋಟಲ್ ಟರ್ನ್ ಓವರು ಸಿಗತ್ತೆ, ITC ಇರಲ್ಲ. ಸೊ ಇದರಿಂದ ತಮಗೆ ಭಾಳ ಅನುಕೂಲತೆ ಆಗತ್ತೆ ಅಂತ ನಮ್ಮ ಭಾವನೆ. ಅದರಿಂದಲೇ ತಮಗೆ ಎಲ್ರಿಗೂ ಒತ್ತಾಯವಾಗಿ ನಾವು ಹೇಳೋದೇನೆಂದರೆ, ಡಿಪಾರ್ಟ್ಮೆಂಟ್ ಸೈಡ್ನಿಂದ ರಿಜಿಸ್ಟ್ರೇಷನ್ ತೊಗೊಳ್ಳಿ, ಅದರದ್ದು ಅಡ್ವಾಂಟೇಜ್ ಭಾಳ ಇದೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸುಮ್ಮನೆ ಫಾರ್ ಯುವರ್ ರೆಫರೆನ್ಸ್, ನಾಟ್ ಟು ಬೂಸ್ಟ್ ಎನಿಥಿಂಗ್, ಐ ವಾಸ್ ವರ್ಕಿಂಗ್ ಇನ್ ಬಾಗಲಕೋಟೆ. ಸೊ ಅವಾಗ ಒಬ್ಬರು ಒಂದು ಯಾವುದೋ ಖವಾ ವೆಹಿಕಲ್ ಹೊರಟಿತ್ತು, ಒಂದು ಸಿಂಪಲ್ ಖವಾ ಇತ್ತು. ಅದು ಹಿಡಿದ್ವಿ, ಇಲ್ರಿ ನಿಮ್ಮ ಹತ್ರ ಬಿಲ್ ಇಲ್ಲ ಅಂದ್ವಿ. ಸೊ ಅವರು ಅಲ್ಪ ಮಟ್ಟಿದ್ದಿತ್ತು, ಸ್ವಲ್ಪ ಆಯಿತು, ಬಿಲ್ ಕಟ್ಟಿದ್ರು, ಹೋಗಿದ್ರು. ಹಿ ವಾಸ್ ಮೇಜರ್ಲಿ ಸೆಲ್ಲಿಂಗ್ ನಂದಿನಿ ಪ್ರಾಡಕ್ಟ್, ನಂದಿನಿ ಹಾಲನ್ನು ಮಾರಾಟ ಮಾಡ್ತಿದ್ರು ಜಾಸ್ತಿ. 99% ನಂದಿನಿ ಹಾಲೇ ಇತ್ತು ಅವ್ರದ್ದು. ಸರ್ ಹಿಂಗಿದೆ ಮತ್ತು ಹೆಂಗೆ ಮಾಡಬೇಕು? ಅದಕ್ಕೆ ನಾನು ಹೇಳಿದೆ, ನೋಡಿರಿ ನಿಮ್ದು ಇರೋದೇ ನಂದಿನಿ ಹಾಲು, ಮತ್ತು ಕರ್ಡಿಗೂ ಆವಾಗ ಟ್ಯಾಕ್ಸ್ ಇರಲಿಲ್ಲ. ಸೊ ಹಾಲು ಮೊಸರು ಇರೋದರಿಂದ ನಾನ್ ಟ್ಯಾಕ್ಸಬಲ್ ಇದೆ.
ನೀವು ರಿಜಿಸ್ಟ್ರೇಷನ್ ತೊಗೊಂಡು ಮಾಡಿರಿ. ನೀವು ಟ್ಯಾಕ್ಸಬಲ್ ಇಲ್ಲ. ನಂದಿನಿ ಹಾಲು ಮೊಸರು ಮಾರಾಟ ಮಾಡೋರು ಟ್ಯಾಕ್ಸಬಲ್ ಇಲ್ಲ, ಆಫ್ಕೋರ್ಸ್ ಲಾ ಪ್ರಕಾರ ಇಲ್ಲ. ಬಟ್ ಯು ಪ್ಲೀಸ್ ಟೇಕ್ ದ ರಿಜಿಸ್ಟ್ರೇಷನ್. ಯಾಕಂದರೆ ನಿಮಗೆ ಎಲ್ಲರೂ ಈಗ ನೋಡಿ ಸರ್, ಎಲ್ಲರೂ ಐ ಟಿ ರಿಟರ್ನ್ಸ್ ಅಂತೂ ಫೈಲ್ ಮಾಡ್ತಾಯಿದ್ದೀವಿ. ಎಲ್ಲರ ಹತ್ರ ಪ್ಯಾನ್ ಕಾರ್ಡ್ ಇದೆ. ಯು ಆರ್ ನಾಟ್ ರಿಜಿಸ್ಟರ್ಡ್ ವಿತ್ ಜಿ ಎಸ್ ಟಿ, ಬಟ್ ಯು ಆರ್ ರಿಜಿಸ್ಟರ್ಡ್ ಇನ್ ದ ಐ ಟಿ ಆ್ಯಕ್ಟ್. ಎಲ್ಲರ ಹತ್ರ ಪ್ಯಾನ್ ಕಾರ್ಡ್ ಇದೆ. ಎಲ್ಲರೂ ಅಟ್ ದ ಎಂಡ್ ಆಫ್ ದ ಇಯರ್ ರಿಟರ್ನ್ ಫೈಲ್ ಮಾಡ್ತಾಯಿದ್ದಾರೆ, ಐ ಟಿ ರಿಟರ್ನ್. ತಮ್ಮ ಸಿ ಎ ಹತ್ರ, ಎಸ್ ಟಿ ಪಿ ಹತ್ರ ಹೋಗಿ ರಿಟರ್ನ್ ಫೈಲ್ ಮಾಡ್ತೀರಿ. ಆ ರಿಟರ್ನ್ ಫೈಲ್ ಮಾಡುವಾಗ ಫಸ್ಟ್ ಕ್ವಶನ್ ನಮಗೆ ಬರೋದು, ಸಾಹೇಬರು ಕೇಳೋದು, ನಿಮ್ಮ ಟರ್ನ್ ಓವರ್ ಎಷ್ಟು ರೀ ಅಂತ. ಅದು ಬೇಸಿಕ್ ಕ್ವಶನ್. ಎಲ್ರಿಗೂ ನೀವು ಬೇಕಾದರೆ ಆತ್ಮಾವಲೋಕನ ಮಾಡ್ಕೊಂಡು ನೋಡಿ, ಎಲ್ರಿಗೂ ಕೇಳೋದು ಫಸ್ಟ್, ನಿಮಗೆ ಟರ್ನ್ ಓವರ್ ಹೆಂಗೆ, ನಾವು ಎಷ್ಟಂತ ಬರೀಬೇಕು, ಬ್ಯಾಂಕಿಂಗಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ದಲ್ಲಿ ರೆಕಾರ್ಡ್ ಆಗಿದೆಯಾ, ಅಥವಾ ನೀವು ಹೇಳಿದ್ದು ಎಷ್ಟರ ಮಟ್ಟಿಗೆ ಸತ್ಯ. ಈಗ ಯಾರೋ ಹೇಳ್ತಾರೆ, ಸರ್ ನಂದು 75 ಲಕ್ಷ. ಹೌ ಟು ಡಿಟರ್ಮೈನ್? ದೇರ್ ಇಸ್ ನೋ ಯಾರ್ಡ್ ಸ್ಟಿಕ್. ಅದನ್ನು ಡಿಟರ್ಮೈನ್ ಮಾಡಲಿಕ್ಕೆ ಯಾರ್ಡ್ ಸ್ಟಿಕ್ ಇರದೇ ಇದ್ದ ಪಕ್ಷದಲ್ಲಿ ಒಬ್ಬರು ಬರೀತಾರೆ 50 ಲಕ್ಷದ ತೋರಿಸೋಣ ಸರ್ ಈ ಸಲ ಸಾಕು. ನೆಕ್ಸ್ಟ್ ಇಯರ್ ಹೋದಾಗ ಎಕ್ಸ್ಪೆರಿಮೆಂಟು, ಸರ್ ಅದು ಹೋದ ಸರ್ತಿ ಎಷ್ಟಿತ್ತು ನೋಡ್ರಿ ಅಂತಾರೆ. ಯಾಕೆ ಸರ್? ದಿಸ್ ಈಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ದ್ಯಾಟ್ ವಿ ಆರ್ ಫೇಸಿಂಗ್. ನೆಕ್ಸ್ಟ್ ಟೈಮ್ ಹೋದಾಗ, ಸರ್ ಹೋದ ಸರ್ತಿ 50 ಮಾಡಿದರೆ ಈ ಸಲ ಒಂದು 55 ಮಾಡಿಬಿಡ್ರಿ ಸರ್. ಸೊ ಹೀಗಾಗಿ ಪ್ರತಿ ವರ್ಷ ಪ್ರತಿ ಇದರಲ್ಲಿ ನಾವು ಗೊಂದಲದಲ್ಲೇ ಕಾಲು ಕಳಿತೀವಿ. ನಮ್ಮ ಎಕ್ಸಾಕ್ಟ್ ಟರ್ನ್ ಓವರ್ ಇಟ್ ಈಸ್ ನೆವರ್ ಡಿಸ್ಕ್ಲೋಸ್ಡ್ ಆರ್ ನೆವರ್ ಇಂಟೆಂಟೆಡ್ ಟು ಬಿ ಡಿಸ್ಕ್ಲೋಸ್ಡ್. ಸೊ ಹೀಗಾಗಿ ಅದನ್ನು ಮಾಡೋದು ಬದಲು ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೊಂಡು ಜಿ ಎಸ್ ಟಿದಲ್ಲಿ ಏನು ಫೈಲ್ ಮಾಡ್ತಲ್ಲ, ದ್ಯಾಟ್ ಇಟ್ ಸೆಲ್ಫ್ ಈಸ್ ಅವರ್ ಟರ್ನ್ ಓವರ್, ಪ್ರೀ ರೆಕಾರ್ಡೆಡ್ ಟರ್ನ್ ಓವರ್. ಇದನ್ನೇ ಕೂಡ ಅಲ್ಲಿ ಹಾಕೋದು ಇಷ್ಟೇ. ಮತ್ತು ನೀವು ರೀಕ್ಯಾಲ್ಕುಲೇಷನು, ಮ್ಯಾನಿಪ್ಯುಲೇಷನು ಯಾವುದಕ್ಕೂ ಅವಕಾಶವೂ ಬೇಡ, ಅಥವಾ ಯಾವುದಕ್ಕೂ ಆ ಗೊಂದಲಗಳಿಗೆ ಈಡಾಗೋದು ಬೇಡ. ಒನ್ಸ್ ಇಫ್ ಯು ಟೇಕ್ ರಿಜಿಸ್ಟ್ರೇಷನ್, ದ್ಯಾಟ್ ಟರ್ನ್ ಓವರ್ ಸ್ಟ್ಯಾಂಡ್ಸ್ ಫಾರ್ ಎವ್ರಿಥಿಂಗ್, ಲೆಟ್ ಇಟ್ ಬಿ ಫಾರ್ ಎನಿಥಿಂಗ್. ಆ ಥರ ದ್ಯಾಟ್ ಈಸ್ ದಿ ಬೇಸಿಕ್ ದ ಡಿಫ್ರೆನ್ಸ್. ಸೊ ಹಾಗಾಗಿ ತಾವು ರಿಜಿಸ್ಟ್ರೇಷನ್ ತೊಗೊಂಡ್ರೆ ನಿಮ್ಮ ಟರ್ನ್ ಓವರ್ ಆಫ್ ಜಿ ಎಸ್ ಟಿ ವಿಚ್ ಈಸ್ ಮಂತ್ಲಿನೋ ಅಥವಾ ಕ್ವಾರ್ಟರ್ಲಿನೋ ಹಾಕಿದ್ದು, ದ್ಯಾಟ್ ಸ್ಟ್ಯಾಂಡ್ಸ್ ಆಸ್ ಅ ಟೆಸ್ಟಿಮನಿ, ದ್ಯಾಟ್ ಸ್ಟ್ಯಾಂಡ್ಸ್ ಆಸ್ ಅನ್ ಯಾರ್ಡ್ ಸ್ಟಿಕ್. ಸೊ ಹಾಗಾಗಿ ತಾವು ಐ ಟಿ ಅಡಿಯಲ್ಲಿ ರಿಟರ್ನ್ ಸಲ್ಲಿಸೋದು, ಜಿ ಎಸ್ ಟಿ ಅಡಿಯಲ್ಲಿ ರಿಟರ್ನ್ ಬಿಡೋದು, ಅಥವಾ ಇನ್ಯಾವುದೋ ಅಡಿಯಲ್ಲಿ ರಿಟರ್ನ್ ಬಿಡೋದು ಸರಿಯಾಗಲ್ಲ. ಸೊ ಎಲ್ಲದಕ್ಕೂ ಬಿಕಾಸ್ ನಮ್ಮ ಟರ್ನ್ ಓವರ್ ಈಸ್ ಸೇಮ್, ವೆದರ್ ಇಟ್ ಈಸ್ ಇನ್ ಎನಿ ಆ್ಯಕ್ಟ್, ಯಾವುದೇ ಆ್ಯಕ್ಟ್ ಇತ್ತು ನಮ್ಮ ಟರ್ನ್ ಓವರ್ ಅದೇ ಇರೋದರಿಂದ ಸೊ ನಾವು ಈಸಿಯಾಗಿ ಮತ್ತೆ ರೀಕ್ಯಾಲ್ಕುಲೇಷನ್ ಮಾಡೋದು, ಮಿಸ್ಕ್ಯಾಲ್ಕುಲೇಷನ್ ಮಾಡೋದು, ಮತ್ತು ಸುಮ್ಮನೆ ಒಂದು ಅಂಕಿ ಬರೆಯೋದು ಎಲ್ಲನೂ ತಪ್ಪತ್ತೆ. ದ್ಯಾಟ್ ಈಸ್ ಒನ್ ಥಿಂಗ್. ಸೊ ಆ ಮನುಷ್ಯ, ನಾ ಹೇಳಿದ ಮನುಷ್ಯ ರಿಜಿಸ್ಟ್ರೇಷನ್ ತೊಗೊಂಡ್ರು ನಮ್ಮ ಫೋರ್ಸಿಗೆ. ಹೆಂಗೆ ರಿಟರ್ನ್ ಹಾಕೋದ್ರಿ ಅಂತ ಕೇಳಿದ್ರು. ಒಂದು 2-3 ತಿಂಗಳು ಅವರಿಗೆ ಹೇಳಿಕೊಟ್ಟೆ, ಈ ಥರ ಹಾಕ್ಬೇಕು ಸರ್, ಬರ್ರಿ ನಮ್ಮ ಆಫೀಸಲ್ಲೇ ಮಾಡಿಕೊಡ್ತೀವಿ. ಓಕೆ, ವಿ ಮೇಡ್ ಹಿಮ್ ಟು ಫೈಲ್. ಸೊ ಹಿ ವಾಸ್ ಕ್ವೈಟ್ ಸ್ಮಾರ್ಟ್ ಇನಫ್. ಆಮೇಲೆ ಮುಂದೆ ಅವರೇ ರಿಜಿಸ್ಟ್ರೇಷನ್ ಮಾಡ್ಕೋತಿದ್ರು. ದೆನ್ ಐ ವಾಸ್ ಆಲ್ಸೋ ಟ್ರಾನ್ಸ್ಫರ್ಡ್ ಫ್ರಮ್ ದ ಪ್ಲೇಸ್. ಅಲ್ಲಿ ಹೋಗಿ ಒಂದು 4 ವರ್ಷ ಆದಮೇಲೆ ಅವ್ರ ಕಾಲ್ ಬಂತು. ಐ ಹ್ಯಾಡ್ ನಾಟ್ ರಿಜಿಸ್ಟರ್ಡ್ ಇಸ್ ನಂಬರ್. ಮೊಬೈಲಲ್ಲಿ ಒಂದು ಟ್ರೂ ಕಾಲರಲ್ಲಿ ಬಂತು. ನಾನು ಫೋನ್ ಮಾಡಿದಾಗ ಅಷ್ಟರಲ್ಲಿ ನಂದು 2 ಟ್ರಾನ್ಸ್ಫರ್ ಆಗಿತ್ತು. ಸೊ ವಾಪಸ್ ಬಂದಾಗ ಅವರು ಎಲ್ಲಿದ್ದೀರಿ ಸರ್ ಅಂತ ಕೇಳಿದ್ರು. ಹೀಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂದರು. ನಾನೇನು ಕೇಳಿದೆ, ಭೇಟಿ ಮಾಡೋ ಉದ್ದೇಶ ಏನು, ನಾನು ಅದಕ್ಕೆ ಭೇಟಿ ಮಾಡ್ತೀರಿ? ಇಲ್ಲ, ಮನೆ ಕಟ್ಟಿಸ್ತಾ ಇದ್ದೀನಿ, ಲೋನ್ ಸಿಕ್ಕಿದೆ, ಅದಕ್ಕೆ ನಿಮಗೆ ಭೇಟಿ ಮಾಡ್ಬೇಕು. ನಿಮ್ಮ ಮನೆ ಕಟ್ಟಿಸಿದ್ರೆ ನನ್ನನ್ನು ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ನೀವು. ಯಾಕಂದರೆ ಸರ್ ನೀವು 4 ವರ್ಷದ ಹಿಂದೆ ಒಟ್ಟು ರಿಜಿಸ್ಟ್ರೇಷನ್ ತೊಗೊಂಡು ನೀವು ಈ ಥರ ಅಟ್ ದ ಎಂಡ್ ಆಫ್ ದ ಡೇ ಕನ್ಸಾಲಿಡೇಟೆಡ್ ಬಿಲ್ ಅಂತ ಹೇಳಿದಿರಿ. ಆ ಥರ ಮಾಡಿಕೊಂಡು ಸೇಮ್ ಟರ್ನ್ ಓವರ್ ಐ ಟಿಗೂ ಡಿಕ್ಲೇರ್ ಮಾಡ್ತೀನಿ, ಸೇಮ್ ಟರ್ನ್ ಓವರ್ ವ್ಯಾಟಲ್ಲಿಯೂ ಡಿಕ್ಲೇರ್ ಮಾಡ್ತೀನಿ, ಎಲ್ಲನೂ ಡಿಕ್ಲೇರ್ ಮಾಡಿದ್ದೀರಿ ಅಂತ ಮೈ ಟರ್ನ್ ಓವರ್ ಹ್ಯಾಸ್ ಬೂಸ್ಟೆಡ್ ಅಪ್ ಲೈಕ್ ಎನಿಥಿಂಗ್. ಸೊ ಐ ಹ್ಯಾವ್ ನೆವರ್ ಪೇಡ್ ಎ ಸಿಂಗಲ್ ಪೈ ಆ್ಯಸ್ ಅ ಟ್ಯಾಕ್ಸ್. ಮೊದಲು ತುಂಬ್ತಿರಲಿಲ್ಲ, ಈಗಲೂ ತುಂಬಲ್ಲ. ಬಟ್ ದ ಡಿಫ್ರೆನ್ಸ್ ಈಸ್ ಯು ಆರ್ ಶೋಯಿಂಗ್ ದ ರೈಟ್ ಟ್ಯಾಕ್ಸಬಲ್ ಟರ್ನ್ ಓವರ್ ಅಥವಾ ಎಕ್ಸಾಮ್ ಟರ್ನ್ ಓವರ್. ಸೊ ಆ ಬೇಸ್ ಮೇಲೆ ನಮ್ಮ ಸಿ ಎ ಅವರು ದೇ ಹ್ಯಾವ್ ಡ್ರಾನ್ ಮೈ P&L ಅಕೌಂಟ್. ಸೊ ಅಕಾರ್ಡಿಂಗ್ಲಿ ಬ್ಯಾಂಕ್ ಹ್ಯಾಸ್ ಗಿವನ್ ಮಿ ದ ಲೋನ್ ವಿತ್ ವೆರಿ ಲೀಸ್ಟ್ 5 days, ಲೀಸ್ಟ್ ಪಾಸಿಬಲ್ ಡೇಸಲ್ಲಿ ಲೋನ್ ಆಗಿದೆ. ಅದರ್ವೈಸ್ ನಾನು ಹ್ಯಾಂಡ್ ಲೋನಿಗೆ ಹೋಗಬೇಕಾಗಿತ್ತು ಅಥವಾ ಇನ್ನೊಂದು ಲೋನ್ಗೆ ಹೋಗ್ಬೋದಿತ್ತು. ಹೋಗಿ ದ ಇಂಟ್ರೆಸ್ಟ್ ಐ ಪೇ ಇನ್ ಹ್ಯಾಂಡ್ ಲೋನ್ ಈಸ್ ಮಚ್ ಮೋರ್ ದನ್ ದ ಟ್ಯಾಕ್ಸ್ ಯು ಪೇ.
ಸೊ ಇಂಡೈರೆಕ್ಟಾಗಿ ಒಂದು ತಪ್ಸೋಕೆ ಹೋದರೆ ಇನ್ನೊಂದು ಎಲ್ಲಾದರೂ ಯು ವಿಲ್ ಬಿ ಟ್ರ್ಯಾಕ್ಟ್. ಸೊ ಆ ಎಕ್ಸಾಂಪಲ್ ಎದಕ್ಕೆ ಹೇಳಿದ್ದೀವಿ ಅಂತಂದರೆ ಆ ಜಿ ಎಸ್ ಟಿ ಅಡಿಯಲ್ಲೂ ಅದೇ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ, ಅದೇ ಕಾನ್ಸೆಪ್ಟ್ ಟ್ರೂ. ಸೊ ಹೀಗಾಗಿ ತಾವು ಯಾವುದನ್ನು ರಿಜಿಸ್ಟ್ರೇಷನ್ ತೊಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ, ದಯವಿಟ್ಟು ರಿಜಿಸ್ಟ್ರೇಷನನ್ನು ತಗೊಳ್ಳಿ. ದಿಸ್ ಈಸ್ ಅವರ್ ದ ರಿಕ್ವೆಸ್ಟ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ಸೋ ಎ ಮ್ಯಾಂಡೇಟ್ ಆಫ್ ಲಾ. ಇದು ಕಾನೂನಿನ ಅನ್ವಯ ತಗೊಳ್ಬೇಕಾದಂಥ ಒಂದು ತಮ್ಮ ಆದ್ಯ ಕರ್ತವ್ಯ ಕೂಡ. ಜವಾಬ್ದಾರಿ ಉದ್ಯಮಿದಾರರಾಗಿ, ಜವಾಬ್ದಾರಿ ನಾಗರಿಕರಾಗಿ, ಜವಾಬ್ದಾರಿ ವ್ಯಾಪಾರಸ್ಥರಾಗಿ ತಾವು ಜಿ ಎಸ್ ಟಿ ಅಡಿಯಲ್ಲಿ ನೋಂದಣಿಯನ್ನು ತಗೋರಿ. ಈಗ ನೆಕ್ಸ್ಟ್ ನೋಂದಣಿಯನ್ನು ಹೇಗೆ ತಗೊಳ್ಳೋದು? ಅದಕ್ಕೆ ಆದ ಒಂದು ಪೋರ್ಟಲ್ ಇದೆ, www.gst.gov.in ಅಂತ. ಅಲ್ಲಿ ಹೋತಂದರೆ ಭಾಳ ಸಿಂಪಲ್ ಒಂದು 5 ಕ್ವಶನ್ಸ್ ಇವೆ. ನೀವು ವ್ಯಾಪಾರಸ್ಥರೇ, ಅಗ್ರಿಗೇಟರೇ, ಟಿ ಡಿ ಎಸ್ ಅಥಾರಿಟಿ, ಆ ಥರ. ನಾವು ವ್ಯಾಪಾರಸ್ಥರಿಗೆ ಟಿಕ್ ಹಾಕಿ ತಮ್ಮ ಪ್ಯಾನ್ ನಂಬರು, ಆಧಾರ್ ನಂಬರು ವ್ಯಾಲಿಡೇಟ್ ಮಾಡಿ ಸರ್, ಯು ವಿಲ್ ಗೆಟ್ ದ ರಿಜಿಸ್ಟ್ರೇಷನ್. ಅಪ್ಲೋಡ್ ಮಾಡಿದರೆ ಡಾಕ್ಯುಮೆಂಟ್ಸು ಆನ್ಲೈನ್ದಲ್ಲೇ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ದಲ್ಲೇ ಯು ಕ್ಯಾನ್ ಗೆಟ್ ದ ರಿಜಿಸ್ಟ್ರೇಷನ್. ಸೊ ಆ ಥರ ಭಾಳ ಸಿಂಪಲ್ ಪ್ರೊಸೀಜರು. ಅದನ್ನು ತಾವು ದಯವಿಟ್ಟು ಮಾಡಿ. ಅದನ್ನು ತಮಗೆ ಯಾವುದಾದ್ರೂ ಡಿಫಿಕಲ್ಟಿ ಬಂತಂದರೆ ನಮ್ಮ ನಿಯರೆಸ್ಟ್ ಎಲ್ ಜಿ ಎಸ್ ಟಿ ನಮ್ಮ ಸಾಹೇಬರಾಗಲೇ ಹೇಳಿದರು, ಈ ರಿಜಿಸ್ಟ್ರೇಷನ್ ಕೊಡೋದರಲ್ಲಿ, ಸರ್ವೀಸ್ ಕೊಡೋದರಲ್ಲಿ, ಅಟ್ ದ ಸೇಮ್ ಟೈಮ್ ಟ್ಯಾಕ್ಸ್ ತೆಗೋದ್ರಲ್ಲಿ ನಮ್ಮ ಕರ್ನಾಟಕ ಈಸ್ ನಂಬರ್ 1 ಇನ್ ಇಂಡಿಯಾ. ದ್ಯಾಟ್ ಈಸ್ ವೈ ವಿ ಆರ್ ವೆರಿ ಪ್ರೌಡ್. ನಾವು ಕರ್ನಾಟಕದವ್ರು ಎಲ್ಲರೂ, ಇನ್ಕ್ಲೂಡಿಂಗ್ ತಮ್ಮ ಉದ್ಯಮದಾರ ಸಂಘದಿಂದ, ವಿ ಫೀಲ್ ಪ್ರೌಡ್ ದ್ಯಾಟ್ ವಿ ಸ್ಟ್ಯಾಂಡ್ ಸೆಕೆಂಡ್ ಇನ್ ದ ಇಂಡಿಯಾ ಟ್ಯಾಕ್ಸ್ ಕಲೆಕ್ಷನ್ದಲ್ಲಿ. ಆ ಪಾಸಿಬಿಲಿಟಿ ಆಗಿದ್ದು ಯಾರಿಂದ? ನಿಮ್ಮಿಂದ. ನೀವೇ ಟ್ಯಾಕ್ಸ್ ಕೊಡದೇ ಇತ್ತ ನಾವು ಸೆಕೆಂಡ್ ಬರುತ್ತಿದ್ವಾ? ಕರ್ನಾಟಕ ಸೆಕೆಂಡ್ ವುಡ್ ಹ್ಯಾವ್ ನಾಟ್ ಸ್ಟುಡ್ ಇನ್ ದ ಸೆಕೆಂಡ್ ರ್ಯಾಂಕ್. ಸೊ ಹೀಗಾಗಿ ಲಾ ಕಾಂಪ್ಲೈನ್ಸಲ್ಲಿ ಕರ್ನಾಟಕ ಈಸ್ ನಂಬರ್ 1 ಇನ್ ಇಂಡಿಯಾ. ಅಟ್ ದ ಸೇಮ್ ಟೈಮ್ ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಕೂಡ ತೆರಿಗೆದಾರರಿಗೆ ಸರ್ವಿಸ್ ಕೊಡೋದರಲ್ಲಿ ಇಟ್ ಹ್ಯಾಸ್ ಬೀನ್ ರ್ಯಾಂಕ್ಡ್ ಆಸ್ ನಂಬರ್ 1 ಇನ್ ಇಂಡಿಯಾ. ಯಾವುದೇ ಕಾರಣಕ್ಕೂ ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೂ ಕೂಡ ಅಥವಾ ಡಿಲೇ ಆಗಿದ್ದರೂ ಕೂಡ ಬಿಕಾಸ್ ಆಫ್ ಲಾ ಡಿಲೇ ಆಗಿರ್ತದೆ ವಿನಃ ನಮ್ಮ ಇಂಟೆನ್ಷನ್ ಅಥವಾ ಆ ಡಿಪಾರ್ಟ್ಮೆಂಟ್ ಅಡಿಯಿಂದ ಆಗಿರಲ್ಲ. ಸೊ ಅದನ್ನು ತಾವು ಗಮನದಲ್ಲಿ ಇಟ್ಕೊಂಡು ಯಾರ್ಯಾರು ರಿಜಿಸ್ಟ್ರೇಷನ್ ತೊಗೊಂಡಿಲ್ಲ ದಯವಿಟ್ಟು ತೊಗೊಳ್ಬೇಕು. ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿದ್ದೀರಿ ಅವರು ಇನ್ನು ಮುಂದೆ ಆ ಕಾನೂನಿನ ಪ್ರಕ್ರಿಯೆಯನ್ನು ಸರಿಯಾಗಿ ನಡ್ಸ್ಕೊಂಡು ಹೋತಂದರೆ ನಿಮಗೆ ಯಾವುದೇ ತೊಂದರೆ ಆಗಲ್ಲ. ಸೊ ಈ ನೋಂದಣಿ ಮಾಡಿಸ್ಕೊಳ್ಳೋದು ಹೆಂಗೆ ಅಂತಂದು ಅದಕ್ಕೆ ಈಗ ಬೇಸಿಕಲಿ ಈ ನೋಂದಣಿ ಮಾಡಿಸ್ಕೋಬೇಕಾತಂದರೆ ಏನು ಬೇಕು, ಯಾವ್ಯಾವ ಅಗತ್ಯ ದಾಖಲೆ. ಈಗ ಮೊನ್ನೆನೂ ಕೂಡ ಇದರ ಬಗ್ಗೆ ಸ್ವಲ್ಪ ಗೊಂದಲ ಸೃಷ್ಟಿಯಾಯಿತು. ಸೊ ಒಂದನೇದು ಬೇಕಾಗಿದ್ದು ಫಸ್ಟ್ ಪ್ಯಾನ್ ಕಾರ್ಡ್. ತಮ್ಮೆಲ್ಲರದ್ದು ಪ್ಯಾನ್ ಕಾರ್ಡ್ ಯಾವ ನಂಬರಲ್ಲಿ, ಯಾವ ಪ್ಯಾನ್ ಅಡಿಯಲ್ಲಿ ತಾವು ರಿಜಿಸ್ಟ್ರೇಷನ್ ತೊಗೊಳ್ತೀರಾ ಅನ್ನೋದು ಬಹಳ ಮುಖ್ಯ. ಸೊ ಅವ್ರದ್ದು ಪ್ಯಾನ್ ಕಾರ್ಡ್ ಬೇಕು. ಸಪೋಸ್ ಈಗ ಪ್ರೊಪರೇಟರ್ ಅಡಿಯಲ್ಲಿ ಎಕ್ಸಾಂಪಲ್ ಅಭಿಲಾಷ್ ಶೆಟ್ಟಿ ಅವರ ಹೆಸರಲ್ಲಿ ತೊಗೋಬೇಕಾದ್ರೆ ಅವ್ರದ್ದು ಪ್ಯಾನ್ ಬೇಕು. ಪಾರ್ಟ್ನರ್ಶಿಪ್ ಇತ್ತಂದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಪ್ಯಾನ್ ಬೇಕು. ಟ್ರಸ್ಟ್ ಅಡಿಯಲ್ಲಿ ತೊಗೊಳ್ತಿದ್ರೆ ಟ್ರಸ್ಟದ್ದು ಪ್ಯಾನ್ ಬೇಕು. ಕಂಪ್ನಿ ಅಡಿಯಲ್ಲಿ ತೊಗೊಳ್ತಿದ್ರೆ ಕಂಪ್ನಿ ಅಡಿಯಲ್ಲಿ. ಸೊ ಪ್ಯಾನ್ ನಂಬರ್ ಈಸ್ ಬೇಕು. ದೆನ್ ನೆಕ್ಸ್ಟ್ ಆಧಾರ್ ಫಾರ್ ಇಂಡಿವಿಜುವಲ್ಸ್. ಇಂಡಿವಿಜುವಲ್ ಹೆಸರಲ್ಲಿ ತೊಗೋತಿದ್ರೆ ಆಧಾರು ಈಗ ಆಧಾರ್ ಅಥೆಂಟಿಕೇಷನ್ ಆಟೋಮೆಟಿಕ್ಕಾಗಿ ಪೋರ್ಟಲ್ದಲ್ಲಿ ಆಗುತ್ತೆ. ನೀವೇನೋ ಮತ್ತು ನಿಮ್ಮ ಆಧಾರ್ ಅಥೆಂಟಿಕೇಷನ್ ಆಗುತ್ತೆ. ಆಧಾರ್ ಕಾರ್ಡ್ ಬೇಕು. ಥರ್ಡು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಸ್ಕ್ಯಾನರ್ಡ್ ಫೋಟೋ. ದೆನ್ ಕಂಪಲ್ಸರಿ ಮೊಬೈಲ್ ನಂಬರ್ ಇರಬೇಕು. ಸೊ ಇಮೇಲ್ ಐ ಡಿ ಈಸ್ ಕಂಪಲ್ಸರಿ. ಸೊ ಅಡ್ರೆಸ್ ಪ್ರೂಫ್ ಆಫ್ ದಿ ಬಿಸ್ನೆಸ್ಗೆ ಅಡ್ರೆಸ್ ಪ್ರೂಫು. ಆಮೇಲೆ ಬ್ಯಾಂಕ್ ಡೀಟೇಲ್ಸು. ಈ ಬ್ಯಾಂಕ್ ಡೀಟೇಲ್ಸನ್ನು ತಾವು ರಿಜಿಸ್ಟ್ರೇಷನ್ ತೊಗೊಂಡು ಆ ಟೈಮಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇರದೇ ಇದ್ದರೆ ರಿಜಿಸ್ಟ್ರೇಷನ್ ತೊಗೊಂಡು 1 ತಿಂಗಳವರೆಗೂ ತಾವು ಅಪ್ಡೇಟ್ ಮಾಡ್ಬೋದು. ಬಟ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡು, ಫೋಟೋ, ಮೊಬೈಲ್ ನಂಬರು, ಇಮೇಲ್ ಐ ಡಿ ಮತ್ತು ಅಡ್ರೆಸ್ ಪ್ರೂಫು ಅಟ್ ದ ಟೈಮ್ ಆಫ್ ಅಪ್ಲೋಡಿಂಗ್, ರಿಜಿಸ್ಟ್ರೇಷನ್ ಅಪ್ಲೋಡ್ ಮಾಡುವಾಗಲೇ ಬೇಕಾಗತ್ತೆ. ದಿಸ್ ಕ್ಯಾನ್ ಬಿ ಡನ್ ಇವನ್ ಥ್ರೂ ಮೊಬೈಲ್, ಥ್ರೂ ಎನಿ ಆ್ಯಪ್, ಲ್ಯಾಪ್ಟಾಪ್ ಆಗಲಿ ಅಥವಾ ತಾವು ಬಂದರೆ ನಮ್ಮ ಆಫೀಸಲ್ಲಿ ಕೂಡ ತಮಗೆ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ಸೊ ಇದ್ರ ಜೊತೆ ಕೆಲವೊಂದು ಮೊನ್ನೆ ಇದು ಆದಾಗ ಅಡ್ರೆಸ್ ಪ್ರೂಫ್ ಇದ್ದು ಸ್ವಲ್ಪ ಗೊಂದಲ ಉಂಟಾಯ್ತು ಸರ್. ಸೊ ಅಡ್ರೆಸ್ ಪ್ರೂಫಿಗೆ ಏನು ಬೇಕು? ನಾವು ಸಣ್ಣ ವ್ಯಾಪಾರಸ್ಥರು, ನಮ್ಮದು ಸ್ವಂತ ಅಂಗಡಿ ಇಲ್ಲ, ಏನು ಮಾಡಬೇಕು?
ಮತ್ತು ಅದಕ್ಕೆ ಕಾನೂನಿನ ಅಡಿಯಲ್ಲಿ ಏನೇನು ಪ್ರಕ್ರಿಯೆ ಇದೆ, ಕಾನೂನಿನ ಅಡಿಯಲ್ಲಿ ಏನು ವಿನಾಯಿತಿ ಇದೆ, ಕಾನೂನಿನ ಅಡಿಯಲ್ಲಿ ಏನು ಸಹಾಯ ಇದೆ, ಇದು 3 ಪ್ರಶ್ನೆಗಳನ್ನು ಭಾಳ ಜನ ಕೇಳಿ ನಮ್ಮ ಆಫೀಸ್ಗೂ ಬಂದಿದ್ದರು. ಸೊ ಅದಕ್ಕೆ ನಾವು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದೀವಿ. ಸೊ ಏನು ಬೇಕು ಅಂತಂದರೆ, ನಿಮ್ಮದು ಓನ್ ಇತ್ತಂದರೆ, ನಿಮ್ಮ ಸ್ವಂತದ ಅಂಗಡಿ ಇತ್ತಂದರೆ ಟ್ಯಾಕ್ಸ್ ಪೇಯ್ಡ್ ರಿಸಿಟ್ ಇರುತ್ತೆ, BBMP ಟ್ಯಾಕ್ಸ್ ಪೇಯ್ಡ್ ರಿಸಿಟ್ಟು. ಸೊ ಅದು ಇದ್ದರೆ, ಅಥವಾ ಮುನ್ಸಿಪಲ್ ಈ ಖಾತಾ ಬರ್ತಾಯಿದೆ, ಮೊದಲು ಮುನ್ಸಿಪಲ್ ಖಾತಾ ಇತ್ತು, ಆ ಖಾತಾ, ಅಥವಾ ಇಲೆಕ್ಟ್ರಿಸಿಟಿ ಬಿಲ್ ಅಥವಾ ವಾಟರ್ ಬಿಲ್, ಅಥವಾ ಈ ಗೌರ್ಮೆಂಟ್ ಅಡಿಯಿಂದ ಕೊಡಲಾದ ಯಾವುದೇ ಐಡೆಂಟಿಟಿ ಇತ್ತು ಅಂದರೆ ದಟ್ ಈಸ್ ಸಫಿಷಿಯೆಂಟು. ಎಲ್ಲನೂ ಬೇಕಾಗಿಲ್ಲ, ಈ ಖಾತಾನೂ ಬೇಕು, ವಾಟರ್ ಬಿಲ್ಲು ಬೇಕು, ಇಲೆಕ್ಟ್ರಿಸಿಟಿ ಬಿಲ್ಲು ಬೇಕು, ಟ್ಯಾಕ್ಸ್ ಪೇಯ್ಡ್ ರಿಸಿಟು ಎಲ್ಲನೂ ಕಂಪಲ್ಸರಿ. ಎನಿ ಒನ್ ಇಷ್ಟರಲ್ಲಿ ಯಾವುದಾದ್ರು ಒಂದು ದಾಖಲಾತಿ ಇದ್ದರೂ ನಿಮ್ಮ ಹೆಸರಲ್ಲಿ, ಮತ್ತು ಅಲ್ಲೇ ವ್ಯಾಪಾರ ಮಾಡ್ತಾಯಿದ್ರೆ ಅದನ್ನು ಬಿಸ್ನೆಸ್ ಪ್ಲೇಸ್ ಅಂತ ಪರಿಗಣನೆ ಮಾಡಿ ರಿಜಿಸ್ಟ್ರೇಷನ್ ಕೊಡ್ತಾರೆ. ಅದಕ್ಕೆ ತಾವು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಈಗ ಕೆಲವೊಂದರಲ್ಲಿ ಬಾಡಿಗೆ ಇದರಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ, ಮೋಸ್ಟ್ ವೆರಿ ಕಾಮನ್ ದಿಸ್ ಥಿಂಗ್. ಸೊ ಸಾಮಾನ್ಯವಾಗಿ ಬಾಡಿಗೆ ಸ್ಥಳದಲ್ಲಿ ವ್ಯಾಪಾರ ಮಾಡಿದವರು ರೆಂಟ್ ಅಗ್ರಿಮೆಂಟು ನೀವು ಯಾವ ಪ್ಲೇಸಲ್ಲಿ ಇರ್ತಿರಲ್ಲ ಅದರದ್ದು ಪ್ರಾಪರ್ಟಿ ಟ್ಯಾಕ್ಸ್ ಪೇಡು, ಅಥವಾ ಇಲೆಕ್ಟ್ರಿಸಿಟಿ ಬಿಲ್ಲು, ಅಥವಾ ವಾಟರ್ ಬಿಲ್ಲು, ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ರೆಂಟ್ ಅಗ್ರಿಮೆಂಟ್ ಜೊತೆ. ಯಾಕಂದರೆ ರೆಂಟ್ ಅಗ್ರಿಮೆಂಟಲ್ಲೇ ಬರೆದಿರ್ತಾರೆ ಯಾರು ಲೆಸ್ಸರು ಯಾರು ಲೆಸ್ಸಿ ತೊಗೊಳ್ಳೋರು, ಮತ್ತು ಯಾವ ಪರ್ಪಸ್ಗಾಗಿ ನಾವು ರೆಂಟ್ ಕೊಡ್ತಾ ಇದ್ದೀವಿ, ಎಷ್ಟು ವರ್ಷಕ್ಕೆ ರೆಂಟು, ಮತ್ತು ಯಾವ ಪರ್ಪಸ್, ಅದರಲ್ಲಿ ಪರ್ಪಸ್ ಸ್ಪೆಸಿಫಿಕ್ಕಾಗಿ ಬರ್ತಾರೆ. ವೆದರ್ ಇಟ್ ರೆಸಿಡೆನ್ಸಿಯಲ್ ಇತ್ತಂದರೆ ವಾಸಕ್ಕಾಗಿ ಮಾತ್ರ ನಾನು ಕೊಡ್ತಾಯಿದ್ದೀನಿ ಬಾಡಿಗೆ ಅಂತ ಬರೆದಿರ್ತಾರೆ. ಇಲ್ಲಾಂದರೆ ಕಮರ್ಷಿಯಲ್ ಪರ್ಪಸಸ್ಗೆ, ಇಂಥ ಬಿಸ್ನೆಸ್ಗೆ, ಇದಕ್ಕೆ ಇಂಥ ಎಂಟರ್ಪ್ರೈಸ್ ಅಂತ ಯಾವುದಾದ್ರು XYZ ಎಂಟರ್ಪ್ರೈಸ್ ಅಂತ ನೀವು ಕೊಟ್ಟರೆ ಅವ್ರಿಗೆ, ಅದನ್ನು ಕೂಡ ಈಗ ಬರೆಯೋ ಪದ್ಧತಿ ಇದೆ. ಸೊ ಆ ರೆಂಟ್ ಅಗ್ರಿಮೆಂಟಲ್ಲಿ ಏನು ಬರೆದಿರ್ತೀರಿ ಅದಕ್ಕೆ ದಾಖಲೆಗಳನ್ನು ಕೊಡಬೇಕು. ಒಂದು ಇಲೆಕ್ಟ್ರಿಸಿಟಿ ಬಿಲ್ಲು ಅಥವಾ ವಾಟರ್ ಬಿಲ್ಲು ಯಾವುದು ಆ ಪ್ರಾಪರ್ಟಿದು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇದನ್ನು ಬಿಟ್ಟರೆ ಈಗ ಕೆಲವೊಂದು ವಿಶೇಷ ಸಂದರ್ಭಗಳು ಬರುತ್ತವೆ. ಹೆಂಗಂತಂದರೆ ನಿಮ್ಮ ಬಿಸ್ನೆಸ್ ಪ್ಲೇಸು ರೆಂಟ್ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್. ಆ ರೆಂಟಲ್ಲಿ ಒಂದೇ ಪಾರ್ಟಲ್ಲಿ ಒಂದೇ ಇರುತ್ತೆ, ಟೋಟಲ್ ಸರ್ವೆ ನಂಬರ್ ಈಸ್ 1, ಅಥವಾ ಅದಕ್ಕೆ ಖಾತಾ ನಂಬರ್ ಒಂದೇ ಇರುತ್ತೆ. ಬಟ್ ಪಕ್ಕದಲ್ಲಿ ಒಂದು ಶೂ ಅಂಗಡಿ, ಇನ್ನೊಂದು ಬೇಕರಿ ಅಂಗಡಿ ಅಂತ ತಿಳ್ಕೊಳ್ಳೋಣ. ಆವಾಗ ಒಂದೇ ಖಾತಾ ಇದೆ, ಖಾತಾ ಒಂದೇ, ಸರ್ವೆ ನಂಬರ್ ಒಂದೇ, ಅಥವಾ CC ನಂಬರ್ ಒಂದೇ, ಅಥವಾ PID ನಂಬರ್ ಅಂತ ಬರುತ್ತೆ, PID ನಂಬರ್ ಒಂದೇ. ಬಟ್ ಇಟ್ ಈಸ್ ಡಿವೈಡೆಡ್ ಅಮಂಗ್ ದ 2. ಒಂದೇ PID ನಂಬರು 2 ಅಂಗಡಿ ಇದ್ದಾಗ, ನೀವು ಒಂದೇ PID ನಂಬರು 2 ಅಂಗಡಿ ಇದ್ದಾಗ ಯಾರು ಓನರ್ ಇರ್ತಾರಲ್ಲ ಆ ಓನರಿಂದ ಕನ್ಸೆಂಟ್ ಲೆಟರ್, ಈ ಪಾರ್ಟ್ A ವೆಸ್ಟ್ ಸೈಡ್ ಈಸ್ಟ್ ಸೈಡ್ ಆ ಥರ ಅದನ್ನೆಲ್ಲ ಬರೋದು. ಸೊ ಆ ಕನ್ಸೆಂಟ್ ಲೆಟರು ಪ್ಲಸ್ ರೆಂಟ್ ಅಗ್ರಿಮೆಂಟು, ಅಥವಾ ಅದ್ರ ಜೊತೆ ಇಲೆಕ್ಟ್ರಿಸಿಟಿ ಬಿಲ್ಲು, ಮತ್ತು ಇಲೆಕ್ಟ್ರಿಸಿಟಿ ಬಿಲ್ಲು ಅಥವಾ ವಾಟರ್ ಬಿಲ್ಲು, ಅಥವಾ ಟ್ಯಾಕ್ಸ್ ಪೇಯ್ಡ್ ರಿಸಿಟು ಅದ್ರ ಜೊತೆ ಅಡಿಷ್ನಲ್ಲಾಗಿ ಕೊಡಬೇಕು. ಯಾಕಂದರೆ ಒಂದೇ PIDಯಲ್ಲಿ 2 ಡಿವೈಡ್ ಆಗೋದ್ರಿಂದ ಗೊಂದಲ ಉಂಟಾಗ್ಬೋದು. ಸೊ ಆ ಥರ ಅದನ್ನು ಕೊಟ್ಟರೆ ಅಪ್ಲೋಡ್ ಮಾಡಿದರೆ ರಿಜಿಸ್ಟ್ರೇಷನ್ ಆಗತ್ತೆ. ಸೊ ರಿಜಿಸ್ಟ್ರೇಷನ್ಗೂ ತಾವು ಎಲ್ಲ ದಾಖಲೆಗಳನ್ನು ಸರಿಯಾಗಿ ಕೊಟ್ಟರೆ ಯು ಆರ್ ಲೈಕ್ಲಿ ಟು ಗೆಟ್ ವಿದಿನ್ 3 days, ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವೀಕಲ್ಲಂತೂ ತಮಗೆ ರಿಜಿಸ್ಟ್ರೇಷನ್ ಬರುತ್ತೆ. ರಿಜಿಸ್ಟ್ರೇಷನು ಅದನ್ನು ಕೂಡ ನೀವು ಆ ಕಚೇರಿಗೆ ಹೋಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಇದರಲ್ಲೇ ಬರುತ್ತೆ. ನೀವು ಯಾವ ಮೊಬೈಲ್ ನಂಬರ್ ಇದು ಮೇಲ್ ಕೊಟ್ಟಿರ್ತಾರೆ ಮೇಲ್ಗೆ ಬರುತ್ತೆ, ಮೇಲಿಂದ ನೇರವಾಗಿ ತಾವು ಡೌನ್ಲೋಡ್ ಮಾಡ್ಕೋಬೋದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟೆ. ಸೊ ಹೀಗಾಗಿ ಎವ್ರಿಥಿಂಗ್ ಈಸ್ ಆನ್ಲೈನ್ ಪ್ರೊವೈಡೆಡ್ ಯು ಹ್ಯಾವ್ ಕರೆಕ್ಟ್ ಡಾಕ್ಯುಮೆಂಟ್ಸ್. ಆ ಡಾಕ್ಯುಮೆಂಟ್ಸನ್ನು ತಾವು ದಯವಿಟ್ಟು ಎಲ್ಲನ ಪರಿಶೀಲಿಸಿ ಅದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅಪ್ಲೋಡ್ ಮಾಡಿದರೆ ರಿಜಿಸ್ಟ್ರೇಷನ್ ಇದು ಏನಲ್ಲ, ಅದಕ್ಕೆ GST ಪೋರ್ಟಲ್ದಲ್ಲಿ ನೇರವಾಗಿ ತಾವು ಮಾಡ್ಬೋದು. ಆದರೆ ಇನ್ನೊಂದು ತಮಗೆ ವಿಶೇಷ ಗಮನಕ್ಕೆ, ಈ ರಿಜಿಸ್ಟ್ರೇಷನ್ ಆದಮೇಲೆ ಅನುಸರಣೆ ಹೇಗೆ ಅನ್ನೋದು, ಸರ್ ಎಲ್ಲ ರಿಜಿಸ್ಟ್ರೇಷನ್ ಆದಮೇಲೆ ಭಾಳ ಅದನ್ನು ಮೇಂಟೈನ್ ಮಾಡೋದು ಕಷ್ಟ, ಅದಕ್ಕೆ ನಾವು ಹೋಗ್ಬಿಟ್ರೆ ರಿಜಿಸ್ಟ್ರೇಷನ್ ಎಷ್ಟು ಪೋಸ್ಟ್ಪೋನ್ ಆಗತ್ತೆ. ಕ್ವಿಕ್ಕಾಗಿ ಮುಗಿಸಿ, ಕ್ವಶನ್ ಇದೆ, ಆಯ್ತು.
ನೋಂದಣಿ ನಂತರ ಫಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಅಂಗಡಿ ಮೇಲೆ ಆ ರಿಜಿಸ್ಟ್ರೇಷನ್ ನಂಬರ್ ಕಂಪಲ್ಸರಿ ಡಿಸ್ಪ್ಲೇ ಮಾಡಬೇಕು. ಬಿಲ್ ಬುಕ್ ಇಡಬೇಕು. ಮೋರ್ ದ್ಯಾನ್ 200 ಇದ್ದರೆ ಬಿಲ್ ಕೊಡಬೇಕು. ಲೆಸ್ ದ್ಯಾನ್ 200 ಇತ್ತಂದರೆ ಕನ್ಸಾಲಿಡೇಟೆಡ್ ಬಿಲ್ ಕೊಡಬೇಕು. ಇದನ್ನು ತಾವು ದಯವಿಟ್ಟು ಎಲ್ಲರೂ, ಯಾಕಂದರೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ತೊಗೊಂಡಾದ್ಮೇಲೆ ರಿಜಿಸ್ಟ್ರೇಷನ್ ಹ್ಯಾಸ್ ಟು ಬಿ ಡಿಸ್ಪ್ಲೇಡ್ ಅಂತಿದೆ. ಆ ರಿಜಿಸ್ಟ್ರೇಷನ್ ನಂಬರ್ 29 ಏನೇನು ಬಂದಿರುತ್ತಲ್ಲ ಅದನ್ನು ತಾವು ರಿಜಿಸ್ಟ್ರೇಷನನ್ನು ಡಿಸ್ಪ್ಲೇ ಮಾಡಬೇಕು. ಈಗ ತಮಗೆ ಹೇಳ್ದಂಗೆ ಈ ರಿಜಿಸ್ಟ್ರೇಷನ್ ತೊಗೊಳ್ಳೋದ್ರಿಂದ ಏನು ಲಾಭ ಅಂತಂದರೆ ಇದು ಒಂದೇ ಅಲ್ಲ, ತಾವುಗಳು ಭಾಳಷ್ಟು ಇವ್ರಿಗೆ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಿರ್ತೀರ. ಕೆಲವೊಬ್ಬರು ಈ PF, ESI, ಲೇಬರ್ ಲಾ, IT, GST ಎಲ್ಲ ಇರೋದ್ರಿಂದ ಒಂದೇ ಟರ್ನ್ ಓವರ್ ಈಸ್ ಫಾರ್ ಆಲ್. ಸೊ ಹಿಂಗಾಗಿ ನಿಮಗೆ ಆಮೇಲೆ ಅದ್ರ ಜೊತೆ ಬ್ಯಾಂಕ್ ಲೋನ್ ತೊಗೊಳ್ಳೋಕ್ಕೂ ಅನುಕೂಲ ಆಗತ್ತೆ. ಇದ್ರ ಜೊತೆಯೇ ಕೆಲವೊಂದು ಮುದ್ರಾ ಲೋನು, ಅದು ಒಂಥರ ಗೌರ್ಮೆಂಟ್ ಸ್ಪಾನ್ಸರ್ಡ್, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇವೆ. ಅದರಲ್ಲಿ ಕೂಡ ಲೋನ್ ಫೆಸಿಲಿಟಿಗೆ ದೇ ವಿಲ್ ಆಸ್ಕ್ ಫಾರ್ ರಿಜಿಸ್ಟ್ರೇಷನ್, ದೇ ವಿಲ್ ಆಸ್ಕ್ ಫಾರ್ ದ ಟರ್ನ್ ಓವರ್. ಸೊ ಹಾಗಾಗಿ ಅದಕ್ಕೆ ಸರಳಿತವಾಗಿ ಮಾಡಬೇಕು ಅಂತಂದರೆ ಇದು ರಿಜಿಸ್ಟ್ರೇಷನ್ ತೊಗೊಂಡು ಫೈಲಿಂಗ್ ಮಾಡಿದರೆ ತಮಗೆ ಇದು ಆಗುತ್ತೆ. ಆಮೇಲೆ ಇನ್ನು ಬಿಫೋರ್ ಐ ಲೀವ್ ಒನ್ ಮೋರ್ ಏನಂತಂದರೆ, ತಮಗೆ ಯಾವುದೇ ಕಾರಣ ನಮ್ಮ ಇಲಾಖೆಯಿಂದ ಸಹಾಯವಾಣಿ ಅಥವಾ ಸಹಾಯ ಬೇಕಾಯ್ತಂದರೆ ಈ ಇಲಾಖೆಯ ಸಹಾಯವಾಣಿ ಇದೆ, ನಾವು ಸಂಘಕ್ಕೆ ಒಂದು ಮೇಲ್ ಕಳಿಸ್ತೀವಿ ಸರ್. ಆ ಮೇಲಲ್ಲಿ ಪ್ರತಿಯೊಂದು ಆಫೀಸ್ದು ಮತ್ತು ಸ್ಟೇಟ್ ವೈಡ್ ಒಂದು ಹೆಲ್ಪ್ಲೈನ್ ಇದೆ, ಆ ಹೆಲ್ಪ್ಲೈನ್ ನಂಬರು ಕೊಡ್ತೀವಿ. ದಯವಿಟ್ಟು ತಾವು ಎಲ್ಲ ಸದಸ್ಯರು ರಿಜಿಸ್ಟ್ರೇಷನ್ ತೊಗೊಳ್ಬೇಕು. ಮತ್ತು ತೊಗೊಂಡು ನೇಷನ್ ಬಿಲ್ಡಿಂಗ್ದಲ್ಲಿ ಯು ಶುಡ್ ಬಿ ದ ಪ್ರೌಡ್ ಪಾರ್ಟ್ನರ್ ಅಂತ ನಾನು ಇಲಾಖೆಯ ವತಿಯಿಂದ ಹೇಳ್ತೀನಿ. ಸೊ ಇಷ್ಟನ್ನು ಹೇಳಿ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಮೈ ಬ್ರೀಫಿಂಗ್ ಅಬೌಟ್ ದಿಸ್ ಒನ್. ಇದಕ್ಕೆ ಕರ್ನಾಟಕ ರಾಜ್ಯ ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಉದ್ಯಮ ಒಕ್ಕೂಟಕ್ಕೆ ತಮ್ಮೆಲ್ಲ ಘನ ಉಪಸ್ಥಿತಿಗೆ ಮತ್ತು ಗಣ್ಯರಿಗೆ ನನಗೆ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಸರ್ ಈಗ ಏನಾದರೂ ಪ್ರಶ್ನೋತ್ತರ ಏನಾರಿದ್ರೆ ತಾವು ದಯವಿಟ್ಟು ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಬೇಕರಿ ಕಾಂಡಿಮೆಂಟ್ಸ್ ಹಾಗೂ ಸಣ್ಣ ಉದ್ಯಮದಾರರ ಒಕ್ಕೂಟದ ಎಲ್ಲ ಮೆಂಬರ್ಸಿಗೂ ಅಭಿನಂದನೆಗಳು. ಹಾಗೆ ಈ ಕಾರ್ಯಕ್ರಮವನ್ನು ಎಲ್ಲರ ಸಮ್ಮುಖದಲ್ಲಿ ನೆರವೇರಿಸಿಕೊಡಲಿಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಈಗ ಪ್ರಥಮವಾಗಿ ಶಿವಕುಮಾರ್ ಇಟಗಿ ಸರ್ ಅವರು ಮಾತಾಡ್ತಾ ಹೇಳಿದರು, ಕರ್ನಾಟಕ ರಾಜ್ಯ ಏನು ವಾಣಿಜ್ಯ ತೆರಿಗೆ ಡಿಪಾರ್ಟ್ಮೆಂಟ್ ಇದೆ, ನೀವು ಟ್ರೈನಿಂಗ್ ಮಾಡೋದರಲ್ಲಿ ಹಾಗೂ ಎಲ್ಲ ಅಡ್ವರ್ಟೈಸ್ಮೆಂಟ್ ಇರ್ಬೋದು, GST ಕಲೆಕ್ಷನ್ನಲ್ಲಿ ಇರ್ಬೋದು, ಎಲ್ಲ ಉದ್ಯಮದಾರರ ಪರವಾಗಿ ಉದ್ಯಮದಾರರ ಸಹಕಾರದೊಂದಿಗೆ ನಾವು ದೇಶದಲ್ಲಿ ಅತ್ಯುತ್ತಮ 2ನೇ ಸ್ಥಾನವನ್ನು ನಾವು ಗಳಿಸಿದ್ದೇವೆ. ಅದಕ್ಕೆ ಪ್ರಥಮವಾಗಿ ಇಲಾಖೆಯವರು ಅತಿ ಮುಖ್ಯವಾಗಿ ಉದ್ಯಮದಾರರ ಸಹಕಾರದಿಂದ ಈ ಸಾಧನೆಯನ್ನು ಕರ್ನಾಟಕ ರಾಜ್ಯಕ್ಕೆ ಸಿಕ್ತು. ಇನ್ನು ಮೋಸ್ಟ್ ಆಫ್ ದಿ ರಿಜಿಸ್ಟ್ರೇಷನ್ ಪ್ರೊಸೀಜರು ಸಂಜೀವ್ ಜೋಶಿಯವರು ಎಲ್ಲದನ್ನು ಕವರ್ ಮಾಡಿದರೆ ಸರ್. ಆದರೆ ನಮಗೆ ಸಣ್ಣ ಉದ್ಯಮದಾರರು ಮತ್ತು ಕಾಂಡಿಮೆಂಟ್ಸು ಬೇಕರಿಯವ್ರ ಪರವಾಗಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಅವ್ರ ಪರವಾಗಿ ಕೆಲವೊಂದು ಪ್ರಶ್ನೆಗಳು ತಮಗೆ ಹಾಗೆ ಪ್ಯಾನಲಲ್ಲಿ ಆಸೀನರಾಗಿರುವಂಥ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ CA ಅಶೋಕ್ ಶೆಟ್ಟರವರು ಹಾಗೂ ಅಡ್ವೊಕೇಟ್ರು ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯ ಎಲ್ಲ ಆಫೀಸರ್ಸ್ಗೆ. ಸರ್, ತಾವು ಹೇಳಿದ್ರಿ ಇವಾಗ ಟ್ರೇಡರಿಗೆ 40 ಲಕ್ಷ ಲಿಮಿಟು, ಹಾಗೆ ಸರ್ವಿಸ್ ಪ್ರೊವೈಡರಿಗೆ 20 ಲಕ್ಷ ಲಿಮಿಟು ಅಂತ. ಈಗ ಒಂದು ಕ್ವಶನ್ನು ಏನಂದರೆ, ಈ 40 ಲಕ್ಷ ಲಿಮಿಟು ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ? ಸರ್, ಈಗ 40 ಲಕ್ಷದ ಲಿಮಿಟ್ ಅಂದರೆ
ಈಗ ರಿಜಿಸ್ಟ್ರೇಷನ್ ಯಾರು ತೊಗೊಳ್ತಿರ್ತಾರಲ್ಲ ಸರ್, ಎಕ್ಸಾಂಪಲ್ ನನ್ನ ಹೆಸರಲ್ಲಿ ರಿಜಿಸ್ಟ್ರೇಷನ್ ತೊಗೊಂಡ್ರೆ ಐ ಆಮ್ ದ ಪ್ಯಾನ್ ಹೋಲ್ಡರ್. ಸೊ ಆ ಪ್ಯಾನ್ ಅಡಿಯಲ್ಲಿ ಬರುವಂತಹ ಎಲ್ಲ ಟ್ಯಾಕ್ಸೇಬಲ್ಲು, ನಾನ್ ಟ್ಯಾಕ್ಸೇಬಲ್ಲು, ಸಪೋಸ್ ಐ ಹ್ಯಾವ್ ಎ ಬ್ರ್ಯಾಂಚ್ ಇಟ್ ಹುಬ್ಳಿ, ಇಲ್ಲಿಯೂ ಮಾಡ್ತಾಯಿದ್ದೀನಿ, ಮತ್ತು ಅಂತಾರಾಜ್ಯ ವ್ಯಾಪಾರ ಎಲ್ಲ ಮಾಡಿದ್ದ ಟೋಟಲ್ ವ್ಯವಹಾರ. ಸೊ ಇಫ್ ಇಟ್ ಎಕ್ಸಿಡ್ಸ್ 20 or 40 ಆ್ಯಸ್ ದ ಕೇಸ್ ಮೇ ಬಿ, ಅವಾಗ ಅಂದರೆ ಒಂದು ಪ್ಯಾನ್ ಅಡಿಯಲ್ಲಿ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹೇಳ್ತಾರೆ ಲೀಗಲ್ ಭಾಷೆಯಲ್ಲಿ, ಪರಿಭಾಷೆಯಲ್ಲಿ. ಸೊ ಅಗ್ರಿಗೇಟ್ ಟರ್ನ್ ಓವರ್ ಅಂತಂದರೆ ನಿಮ್ಮ ಎಲ್ಲ ಬ್ರ್ಯಾಂಚ್ ಇರಬೇಕು, ಟ್ಯಾಕ್ಸೇಬಲ್ಲು, ನಾನ್ ಟ್ಯಾಕ್ಸೇಬಲ್ಲು, ಅಥವಾ ನೀವು ಕೆಲವೊಂದು ಈಗ ಬೇರೆದವ್ರಿಗೆ ಸರ್ವೀಸ್ ಸುಮ್ಮನೆ ಹಾಗೆ ಮನೆಯಲ್ಲಿ ಕೂತ್ಕೊಂಡೇ ಕೆಲವೊಬ್ರಿಗೆ ವರ್ಕ್ ಫ್ರಮ್ ಹೋಮ್ ಮಾಡಿ ತೊಗೊಳ್ತಾ ಇದ್ದಾರೆ ಸರ್, ಅಪಾರ್ಟ್ ಫ್ರಮ್ ವಾಟ್ ದೇ ಆರ್ ಡೂಯಿಂಗ್ ಹಿಯರ್. ಸೊ ವರ್ಕ್ ಫ್ರಮ್ ಹೋಮ್ ಮಾಡಿ ಏನಾದರೂ ಗಳಿಸಿದರೆ ಸರ್ವೀಸ್ನಿಂದ, ಸೊ ಎಲ್ಲವನ್ನು ಪುಟ್ ಟುಗೆದರ್ ಟೋಟಲ್ ಮಾಡಿದ್ರದ್ದು ಟೋಟಲ್ಗೆ 20 ಲಕ್ಷ ಅಥವಾ 40 ಲಕ್ಷದ ಮಿತಿ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು, ನಾಟ್ ಓನ್ಲಿ ಇನ್ ದ ಕೌಂಟರ್. ಥ್ಯಾಂಕ್ ಯು ಸರ್. ನಾನು ಚಾರ್ಟ್ ಅಕೌಂಟೆಂಟ್ ಆದ್ರೂ ನನ್ನ ಬೇಕ್ರಿ ಕಾಂಡಿಮೆಂಟ್ಸ್ ಸ್ನೇಹಿತರ ಪರವಾಗಿ ನಾನು ಕೆಲವು ಕೇಸ್ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ನೀವು ಹೇಳಿದ್ರೆ ದೇಶ ಬಿಲ್ಡಿಂಗ್ ಮಾಡಲಿಕ್ಕೆ ನಾವು ಇದ್ದೀವಿ, ಖಂಡಿತ ನಾವಿದ್ದೀವಿ, ನಮ್ಮ ಜವಾಬ್ದಾರಿ ಇದೆ, ಎಲ್ಲ ಇದೆ. ಆದರೆ ಏನಂದರೆ ನಮ್ಮ ದಿನನಿತ್ಯದ ಬದುಕಿನ ಒಂದು ತಿಳುವಳಿ ಹೇಳ್ತೀನಿ ನಿಮಗೆ. ನಾವು ಇಲ್ಲಿ ಬಂದು ಬೇಕ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 5 ಲಕ್ಷ ಡೆಪಾಸಿಟ್ ಕೊಡಬೇಕಾಗತ್ತೆ. ನಾವು ಎಲ್ಲ ಚೀಟಿ ಮಾಡಿ ಹಣ ಕಟ್ತೀವಿ. ಆದರೆ ಅದಕ್ಕೆ ದಿನಕ್ಕೆ ಒಂದೊಂದು ಸಾವಿರ ಕಟ್ಕೊಂಡು ಹೋದರೆ ಒಂದು 3 ತಿಂಗಳಲ್ಲಿ ಮುಗೀತದೆ. ಮತ್ತು ದಿನಕ್ಕೆ ನಮಗೆ ಒಂದು 10-15 ಸಾವಿರ ಬಿಸ್ನೆಸ್ ಆಗುತ್ತೆ ಸರ್, ಇಲ್ಲ ಅಂತ ಹೇಳಲ್ಲ. ಆ 15 ಸಾವಿರ ಅಂದರೆ ನಿಮಗೆ 4.5 ಲಕ್ಷ ಆಯಿತು ತಿಂಗಳಿಗೆ. 4.5 ಲಕ್ಷ ಆದರೂ ನನಗೆ ಉಳಿಯೋದು ಬರೀ 30 ಸಾವಿರ, 40 ಸಾವಿರ, 50 ಸಾವಿರ ಉಳಿತದೆ. ಅದರಲ್ಲಿ ಬಾಡಿಗೆ ಕಟ್ಟಿದರೆ 10-12 ಸಾವಿರ ಬಾಡಿಗೆ ಕಟ್ಟಬೇಕು. ಮತ್ತು ಬೇರೆ ಖರ್ಚುಗಳೆಲ್ಲ ಹೋದಾಗ ನನಗೆ ಉಳಿಯೋದು ಒಂದು 10-25 ಸಾವಿರ ಉಳಿತದೆ. ಅದರಲ್ಲಿ ಮನೆ ಬಾಡಿಗೆ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸ ಕಟ್ಕೊಂಡು ನನಗೆ ಅಲ್ಲಿಂದಲ್ಲಿಗೆ ಬದುಕ್ತೀನಿ ನಾನು. ನೀವು ಫಸ್ಟಿಗೆ ಕೇಳಿದ್ರಿ, ನೀವು ಇಲ್ಲಿ ಸಂಖ್ಯೆ ನೋಡ್ಬೋದು. ಯಾಕಂದರೆ ನಮ್ಗೆ ಇಲ್ಲಿ ಬರಬೇಕಾದ್ರೆ ಅಲ್ಲಿ ಬೇಕ್ರಿ ಬಂದ್ ಮಾಡಿ ಬರಬೇಕಾಗತ್ತೆ. ನಮಗೆ ಇಲ್ಲಿ ಬರಲಿಕ್ಕೆ ಆಗಲ್ಲ. ಯಾವುದೇ ಒಂದು ಇಲ್ಲಿ ಜನ ಇಲ್ಲಿ ಬರೋದ್ರೆ ನೀನು ಹೋಗಪ್ಪ ನೋಡ್ಕೊಂಡು ಬಾ, ಏನು ಹೇಳ್ತಾರಂತ ಕೇಳ್ಕೊಂಡು ಬಾ ಅಂಥೇಳಿ 10 ಜನರ ಪರವಾಗಿ 1 ಜನ ಬಂದಿರ್ಬೋದು ಇಲ್ಲಿ. ಸೊ ಅಂಥವರೇ ಇರೋದು. ಸೊ ಇವರ ಪರವಾಗಿ ನಾನು ಏನು ಹೇಳೋದು ಅಂದರೆ, ಆ ಥರ ಮಾಡಿದ್ರೇ ಅಲ್ಲಿ ನನಗೆ 60 ಲಕ್ಷ ಟರ್ನ್ ಓವರ್ ಆಯಿತು. ಮತ್ತು ನಾನು ಚೀಟಿ ಕಟ್ತೀನಿ, ಅದಕ್ಕೊಂದು ಮಿನಿಮಮ್ 3 ಸಲ ಆಗುತ್ತೆ ವರ್ಷದಲ್ಲಿ. ಆ ಥರ ಚೀಟಿ ಕಟ್ಟಿದ ಅದೊಂದು 15 ಲಕ್ಷ ಆಗುತ್ತೆ, 75 ಲಕ್ಷ ಆಯಿತು. ಮತ್ತು ಕೆಲವ್ರು ಹೇಳ್ತಾರೆ, ನೋಡಪ್ಪ ನನ್ನೊಂದು ಹಣ ಇದೆ, ಇದನ್ನು ಅವ್ರಿಗೆ ಕಳಿಸು ಅಂತೇಳಿ ನನ್ನ ಅಕೌಂಟ್ಗೆ ಮಾಡಿರ್ತಾರೆ. ಇದೆಲ್ಲ ಸೇರುವಾಗ ಟೋಟಲಿ 1 ಕೋಟಿ 1.25 ಕೋಟಿ ಕಣ್ಮುಚ್ಚಿದ್ರೆ ಆಗುತ್ತೆ. ಆದರೆ ಅದು ಎಲ್ಲಿದೆ ಅಂತ ನನಗೆ ಗೊತ್ತಿರಲ್ಲ. ಬ್ಯಾಂಕ್ ಪುಸ್ತಕ ನೋಡಿದಾಗ 1 ಕೋಟಿ ಟರ್ನ್ ಓವರ್ ಆಗುತ್ತೆ ಅಂತ. ಹೌದು, UPI ಇದೆಲ್ಲ ಟೋಟಲ್ ಮಾಡಿದರೆ 1 ಕೋಟಿ ಜಾಸ್ತಿ ಇದೆ. ಅದರಲ್ಲಿ ನೀವು ಹೇಳಿದ ಪ್ರಕಾರ 1% ಕಟ್ಟೋದಿದ್ರು ನಾನು 1 ಲಕ್ಷ ಕಟ್ಟಬೇಕಾಗುತ್ತೆ. ಅಂದರೆ ತಿಂಗಳಿಗೆ 10,000 ನಾನು ಎಲ್ಲಿಂದ ಕಟ್ಟೋದು ಸರ್? ಅದು ಮಾತ್ರ ಅಲ್ಲ, 10,000 ಒಂದು ಕಟ್ಟೋದು. ಅಲ್ಲಿ ನನಗೆ 10,000 ಉಳಿದ್ರೆ ಖಂಡಿತ ಕಟ್ತಿದ್ದೆ ನಾನು. ನೀವು ಹೇಳೋದು ಸರಿಯೇ. ಏನಂದರೆ ನನಗೆ ಅದನ್ನು ಫೈಲ್ ಮಾಡಿ ಅದರಲ್ಲಿ ಎಕ್ಸೆಂಪ್ಟೆಡ್ ಕ್ಲೈಮ್ ಮಾಡಿ ಇದೆಲ್ಲ ಮಾಡಲಿಕ್ಕೆ ನಾನು ಚಾರ್ಟ್ ಅಕೌಂಟೆಂಟ್ ಹತ್ರ ಹೋಗಬೇಕು. ಚಾರ್ಟ್ ಅಕೌಂಟ್ ತಿಂಗಳಿಗೆ ಏನಿಲ್ಲ ಅಂದ್ರೆ 5,000 ಆದರೂ ಚಾರ್ಜ್ ಮಾಡ್ತಾರೆ. ಅದು ಟ್ಯಾಕ್ಸ್ ಕಟ್ಟೋದಾ ಅಥವಾ ಚಾರ್ಟ್ ಅಕೌಂಟೆಂಟ್ ಹತ್ರ ಹೋಗೋದಾ? ಅದನ್ನು ಇನ್ನೇನಂದರೆ ನಾನು ಏನೋ ನಿಮ್ಮ ದೇಶ ಬಿಲ್ಡಪ್ ಆಗುತ್ತೆ, ಎಲ್ಲರೂ UPI ಮಾಡಿ ಅಂತೇಳಿ ನಮ್ಮ ಪ್ರಧಾನಮಂತ್ರಿ ಮೇಲಿಂದ ಬಂದಿದೆ. ಅದರಿಂದಾಗಿ ಎಲ್ಲರೂ UPI ಶುರು ಮಾಡಿದ್ದೀವಿ. ನಮಗೀಗ 10 ಪೈಸೆ ನಮ್ಮ ಕ್ಯಾಶಲ್ಲಿಲ್ಲ. ಇಡೀ ಜಗತ್ತಲ್ಲೇ ಎಷ್ಟು UPI ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನಾವು ಯೂಸ್ ಮಾಡ್ತಾಯಿದ್ದೀವಿ ಈಗ. ಆದರೆ ಅದರಿಂದಾಗಿ ನಮಗೆ ತೊಂದರೆ ಆಗಿದೆ ಅಲ್ಲದೆ ಈಗ ಇದಕ್ಕೆ ಸೊಲ್ಯೂಷನ್ ಏನಂತೇಳಿ ನನಗೆ ಗೊತ್ತಿದೆ, ಸೊಲ್ಯೂಷನ್ ಏನಿಲ್ಲ ಅಂಥೇಳಿ. ಆದ್ರೂ ನಿಮ್ಮ ಕಡೆಯಿಂದ ಅಟ್ಲೀಸ್ಟ್ ಯಾವ ಥರ ಅದನ್ನು ನಾವು ಮುಂದುವರಿಸ್ಬೋದು? ಈಗ ಇನ್ಮೇಲೆ ನಾವು ಅದನ್ನು ಮಾಡೋದಕ್ಕೆ ಕಡಿಮೆ ಮಾಡಬೇಕಾ ಅಥವಾ ಮೊದಲಿನ ಥರನೇ ಕ್ಯಾಶಲ್ಲೇ ತಗೊಂಡು ಲೆಕ್ಕ ಕೊಡಬಾರ್ದಾ? ನೀವು ಹೇಳಿದ್ರಿ 200 ರೂಪಾಯಿಗಿಂತ ಜಾಸ್ತಿ ಬಿಲ್ ಮಾಡಿದರೆ ಯಾರೋ ಒಬ್ರು ಬಂದಾಗ 200 ರೂಪಾಯಿ ಆಗುತ್ತೆ. ಸೊ 200 ರೂಪಾಯಿಗೆ ನಾನು ಬಿಲ್ ಮಾಡಲಿಕ್ಕೆ ಕೂತ್ಕೊಡ್ಲಿಕ್ಕೆ ನನಗೆ ರಾತ್ರಿ ಕ್ಲೋಸ್ ಮಾಡೋಗ್ಲೇ 10 ಗಂಟೆ 11 ಗಂಟೆ ಆಗುತ್ತೆ ಸರ್.
ಆಮೇಲೆ ಎಲ್ಲಿಂದ ಅದರ ಅವಶ್ಯಕತೆ ಏನು ಮಾಡೋದು. ನೀವು ಹೇಳಿದ್ರಿ ಟರ್ನ್ ಓವರನ್ನು ತೋರಿಸಿದ್ರೆ ಹೌದು ಇನ್ಕಮ್ ಟ್ಯಾಕ್ಸ್ ಹೋಗ್ತೀನಿ ನಾನು. ನಾಳೆ 70 ಲಕ್ಷ ಟರ್ನ್ ಓವರ್ ತೋರಿಸಿದ್ರೆ 1 ಕೋಟಿ ಟರ್ನ್ ಓವರ್ ತೋರಿಸಿದ್ರೆ ಅದರದ್ದು 6% ಅಂದರೆ ಇನ್ಕಮ್ ಟ್ಯಾಕ್ಸಲ್ಲಿ 6 ಲಕ್ಷ ಕಟ್ಟಿದರೆ ಟ್ಯಾಕ್ಸೇ ಬರಲ್ಲ. ಈಗ 1-1.5 ಕೋಟಿವರೆಗೆ ಹೋದ್ರೂ ನಿಮಗೆ 6% ಕಾಂಪೋಸಿಷನ್ ಸ್ಕೀಮಲ್ಲಿ ಹೋಗ್ಬೋದು ಇನ್ಕಮ್ ಟ್ಯಾಕ್ಸಲ್ಲಿ. ಅಲ್ಲಿಗೆ ನನಗೂ ನಾಳೆ ಲೋನ್ ತಗೊಳ್ಬೇಕು, ಅಫಿಷಿಯಲ್ ಆಗಿ ಬ್ಯಾಂಕಿಗೆ ಬರಬೇಕು ಅಂತ ಇದೆ. ಆದರೆ ಆ ಮಿಡ್ಲಿನ ಅಂತರದಲ್ಲಿ ಹೇಗೆ ಮಾಡ್ಬೋದು ಸರ್? ನಿಮ್ಮ ಸಜೆಷನ್ ಏನು? ಆ್ಯಸ್ ಎ ಕಾಮನ್ ಮ್ಯಾನ್, ಆ್ಯಸ್ ಎ ಡಿಪಾರ್ಟ್ಮೆಂಟ್, ಎಸ್ ಕರೆಕ್ಟ್, ನೀವು ಹೇಳೋದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಆ್ಯಸ್ ಎ ಕಾಮನ್ ಮ್ಯಾನ್ ಏನು ಸರ್ ಅದಕ್ಕೆ ಸೊಲ್ಯೂಷನ್? ಓಕೆ, ಈಗ ಅವ್ರು ಹೇಳ್ದಂಗೆ ಈಗ ಕಾಂಪೋಸಿಷನ್ ಸ್ಕೀಮಲ್ಲಿ ಸಣ್ಣ ಉದ್ದಿಮೆದಾರರು ಕಾಂಪೋಸಿಷನ್ ಸ್ಕೀಮಲ್ಲಿ ಇರ್ತಾರೆ. ಅವರು ಈಗಿರೋ ಕಾನೂನು ಪ್ರಕಾರ 40 ಲಕ್ಷ ದಾಟ್ತಿದ್ದಂಗೆ ಕೂಡ ಅವರು 1% ಕಟ್ಟಲೇಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ಸೊ ಅದನ್ನು ಕಡಿಮೆ ಕಡಿಮೆ ಮಾಡೋದಕ್ಕೆ ನಾವು ಕ್ಯಾಶಲ್ಲಿ ತೋರಿಸ್ಬೇಕಾ ಹಾಗೆ ಹೀಗೆ ಅಂತಾರೆ. ಸೊ ದಯವಿಟ್ಟು ಅದನ್ನು ಮಾಡಬೇಡಿ. ಯಾಕಂತಂದರೆ ಅಲ್ಲಿ ಇಲಾಖೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಬರ್ತಾ ಇರುತ್ತೆ ಇಲಾಖೆಗೆ. ನೀವು ಕ್ಯಾಶಲ್ಲಿ ವ್ಯವಹಾರ ಮಾಡಿದ್ರೆ ಅಥವಾ ಯಾವುದೋ ಒಂದು ಏರಿಯಾದಲ್ಲಿ ನೀವು ಅಂಗಡಿ ಹಾಕ್ತೀರಿ ಅಂತಂದರೆ ಅಲ್ಲಿ ಮಿನಿಮಮ್ ಎಕ್ಸ್ಪೆನ್ಸಸ್ಸು, ಮಿನಿಮಮ್ ಬಾಡಿಗೆ, ಎಲೆಕ್ಟ್ರಿಸಿಟಿ ಬಿಲ್ಲು ಇದೆಲ್ಲ ಲೆಕ್ಕ ಇರುತ್ತೆ. ಸೊ ಅದನ್ನೆಲ್ಲ ಲೆಕ್ಕ ಮಾಡಿದಾಗ ನೀವು ತೋರಿಸೋ ಟರ್ನ್ ಓವರ್ ಕಮ್ಮಿ ಅಂತಂದರೆ ಮತ್ತೆ ಇಲಾಖೆಗೆ ಡೌಟ್ ಬರುತ್ತೆ, ಮತ್ತೆ ನೀವು ಅದೇ ಥರ ಗೊಂದಲದಲ್ಲಿ ಸಿಕ್ಕಾಕೊಳ್ತೀರಿ. ಸೊ ಈಗಿರುವ ಕಾನೂನು ಪ್ರಕಾರ 40 ಲಕ್ಷ ಸರಕು ಪೂರೈಕೆದಾರರು 40 ಲಕ್ಷ ದಾಟ್ತಿದ್ದಂಗೆ 1% ಕಟ್ಟಲೇಬೇಕಾಗತ್ತೆ. ಸೊ ಕಟ್ಟಬೇಕು. ನೀವು ರೆಗ್ಯುಲರ್ ಸ್ಕೀಮ್ಗೆ ಹೋಗ್ತೀರಿ ಅಂತಂದರೆ ಅಲ್ಲಿ ಬೇಕಾದ್ರೆ ನೀವು ಕೈಯಿಂದ ಕಟ್ಟೋದಿರಲ್ಲ. ನೀವು ರೆಗ್ಯುಲರ್ ಸ್ಕೀಮ್ಗೆ ಹೋಗ್ಬಿಟ್ರೆ ನೀವು ನಿಮ್ಮಿಂದ ಯಾರು ಖರೀದಿ ಮಾಡ್ತಾರೆ ಅವರಿಂದ ನೀವು GSTನ ಕಲೆಕ್ಟ್ ಮಾಡ್ತೀರಾ. ಕಲೆಕ್ಟ್ ಮಾಡಿ ನೀವು ಇಲಾಖೆ ಕಟ್ತೀರಾ. ಅಲ್ಲಿ ನೀವು ನಿಮ್ಮ ಪ್ರಾಫಿಟ್ಟಿಂದ ಅಥವಾ ನಿಮಗೆ ಬರೋ ಆದಾಯದಲ್ಲಿಂದ ತೆರಿಗೆ ಏನು ಕಟ್ಟೋದಿಲ್ಲ. ಸೊ ಹಾಗಾಗಿ ರೆಗ್ಯುಲರಲ್ಲಿದ್ದರೆ ಆ ಥರ ಇದೆ. ಕಾಂಪೋಸಿಷನ್ ಸ್ಕೀಮಲ್ಲಿ ಭಾರಿ ಕಡಿಮೆ, ಅಂದರೆ 1%. ಈಗ 1 ಕೋಟಿ ಟರ್ನ್ ಓವರ್ ಅಂದರೆ ನಿಮ್ಮದು ಎಲ್ಲ 1 ಕೋಟಿನೂ ಕೂಡ ಟ್ಯಾಕ್ಸಬಲ್ ಇರಲ್ಲ. ಈಗ ಒಂದು ಬೇಕ್ರಿ ಅಂತಂದಮೇಲೆ ಅದರಲ್ಲಿ ಅವ್ರು ಹೇಳ್ದಂಗೆ ಹಾಲು ಮಾರ್ತಾ ಇರ್ತೀರಿ, ಅದು ಎಕ್ಸೆಂಪ್ಟೆಡ್ ಆಗುತ್ತೆ, ಆ ಟರ್ನ್ ಓವರ್ ಮೈನಸ್ ಆಗುತ್ತೆ. ಸೊ 1 ಕೋಟಿಯಲ್ಲಿ ನಿಮ್ದು ಅರ್ಧ ಹಾಲೇ ಇತ್ತು ಅಂದರೆ 50 ಲಕ್ಷ ಅಲ್ಲೇ ಹೋಗ್ಬಿಡುತ್ತೆ. ಅದೇ ರೀತಿ ಇನ್ಯಾವುದೇ ಎಕ್ಸೆಂಪ್ಟೆಡ್ ಇದ್ದರೂ ಕೂಡ ಬ್ರೆಡ್ಡು ಅದು ಕೂಡ ಮೈನಸ್ ಆಗುತ್ತೆ. ಕೊನೆಗೆ ನಿಮ್ಮದು ಟ್ಯಾಕ್ಸಬಲ್ ಏನಾರು ಬರೀ 30 ಲಕ್ಷ ಉಳೀತು ಅಂದರೆ ನೀವು ಕಟ್ಟೋದು ಬರೀ 1% ಆಫ್ ಇಟ್ 3,000 ಅಷ್ಟೇ. ಸೊ ಹಾಗಾಗಿ ಈಗಿರೋ ತೆರಿಗೆ ಏನಿದೆ 1% ಅದು ಭಾರಿ ಕಡಿಮೆ ಇದೆ. ಕಾಂಪೋಸಿಷನ್ ಸ್ಕೀಮ್ ನಾವು ಆಗಲೇ ಹೇಳ್ದಂಗೆ ಅದನ್ನು ನೀವು ತೊಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಇನ್ನೊಂದು ಸಾರಿ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾರ್ಯಾರು ನೀವು ಎಲಿಜಿಬಲ್ ಇದ್ದೀರಾ ರಿಜಿಸ್ಟ್ರೇಷನ್ಗೆ, ದಯವಿಟ್ಟು ರಿಜಿಸ್ಟ್ರೇಷನ್ ತೊಗೊಳ್ಳಿ. ಯಾಕಂದರೆ ಈಗ ನಾವು ಡೇಟಾ ನೋಡಿದ್ರೆ ಬರೀ ಆಫ್ಟರ್ ನಾವು ನೋಟಿಸ್ ಕೊಟ್ಟ ಮೇಲೆ ಬರೀ 350 ರಿಜಿಸ್ಟ್ರೇಷನ್ಸ್ ಆಗಿದೆ. ಸೊ ರೆಸ್ಪಾನ್ಸ್ ಇನ್ನೂ ಜಾಸ್ತಿ ಆಗಬೇಕು. ಇನ್ನೂ ನೀವು ಮುಂದೆ ಬಂದು ರಿಜಿಸ್ಟ್ರೇಷನ್ ತೊಗೋಬೇಕು. ಅದರ ಅನುಕೂಲಗಳು ಕೂಡ ನಿಮ್ಗೆ ಆವಾಗಲೇ ಹೇಳಿದ್ದೀವಿ. ಸೊ ಅನುಕೂಲಗಳನ್ನು ಕೂಡ ನೀವು ಪಡ್ಕೊಳ್ಬೇಕು. ಸರ್, ಸಮಯದ ಅಭಾವದಿರೋದ್ರಿಂದ ಈಗ ಪ್ರಶ್ನೆಯನ್ನು ಶಾರ್ಟ್ಕಟ್ ಮಾಡುವ ಆದಷ್ಟು. ಇವಾಗ 40 ಲಕ್ಷ ಟರ್ನ್ ಓವರು ಸೇಲ್ಸಿಗೆ, 20 ಲ್ಯಾಕ್ಸು ಸರ್ವಿಸಿಗೆ ಅಂತ ಹೇಳಿದ್ರಿ. ಈಗ ಬೇಕರಿಯಲ್ಲಿ 38 ಲಕ್ಷ ಟರ್ನ್ ಓವರ್ ಆಯಿತು, ಅವರು FD ಇಟ್ಟಿದ್ರು, 3 ಲಕ್ಷ FD ಇಂಟ್ರೆಸ್ಟ್ ಬಂತು, ಆವಾಗ ರಿಜಿಸ್ಟ್ರೇಷನ್ ಬೇಕಾ ಅನ್ನೋದು ನೆಕ್ಸ್ಟ್ ಕ್ವಶನ್. ಯಾರು ಸರ್? ಯಾರು? 1 ಲೈನ್ ಆನ್ಸರ್ ಸರ್ ಪ್ಲೀಸ್. ಸರ್, ಅದು ಕೂಡ ತಾವು FD ಅಥವಾ ಬೇರೆ ಇಂಟ್ರೆಸ್ಟಿಂದ ಬರುತ್ತಲ್ಲ, ಅದನ್ನು ಕೂಡ ತಾವು ಇನ್ಕಮ್ ಅಂತ ಡಿಕ್ಲೇರ್ ಮಾಡ್ತೀರ. ಸೊ ಈಗಾಗಲೇ ತಾವು ಹೇಳ್ದಂಗೆ ಅಗ್ರಿಗೇಟ್ ಇನ್ಕಮ್ ಅಂತ ಏನು ಕಾನ್ಸೆಪ್ಟ್ ಇದೆ ಅದರಲ್ಲಿ ಅದು ಕೂಡ ಆ್ಯಡ್ ಆಗುತ್ತೆ. ಸೊ ಹೀಗಾಗಿ ಅದನ್ನು ನೀವೇನು IT-ಗೆ ಟರ್ನ್ ಓವರ್ ತೋರಿಸ್ತೀರಾ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡಿದ ಮೇಲೆ 40 ಲಕ್ಷ ಆಯಿತು ಅಂದರೆ ಯು ಆರ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್. ಸರ್, ಅದಕ್ಕೆ ಇನ್ನೊಂದು ಕ್ವಶನ್. ಈಗ ಮೋಸ್ಟ್ ಆಫ್ ದಿ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಅವರು ಕಾಫಿ ಟೀ ಮಾಡ್ತಾರೆ. ಈ ಕಾಫಿ ಟೀ ಸರ್ವಿಸಲ್ಲಿ ಬರುತ್ತಾ ಅಥವಾ ಸೇಲ್ಸಲ್ಲಿ ಬರುತ್ತಾ? 20 ಲಕ್ಷ ಟರ್ನ್ ಓವರಲ್ಲಿ ಬರುತ್ತಾ ಅಥವಾ 40 ಲಕ್ಷ ಟರ್ನ್ ಓವರ್ ಬರುತ್ತಾ? ಸರ್, ಈಗ ತಾವು ಕೊಡ್ತಾ ಇರೋದು ಕಾಫಿ ಅಥವಾ ಟೀ ನೋಡಿ ಸರ್, ಇದು ವೆಂಡಿಂಗ್ ಮಷಿನ್ ಇಟ್ಟಿರ್ತಾರೆ. ಪ್ರಾಕ್ಟಿಕಲಿ ವೆಂಡಿಂಗ್ ಮಷಿನ್ ಇಟ್ಟಿರ್ತಾರೆ. ಅದ್ರ ಜೊತೆ ಅವರು ಕೊಡುವಾಗ ಯು ಆರ್ ಟೇಕಿಂಗ್ ಇಟ್ ಆ್ಯಸ್ ಎ ಕಾಫಿ ಅಥವಾ ಟೀ, ಯು ಆರ್ ನಾಟ್ ಸರ್ವಿಂಗ್ ಇಮ್. ಸೊ ಸ್ಟ್ಯಾಂಡ್ ಅಲೋನ್ ಇದ್ದಂಗೆ ಇದು. ಸೊ ಇರೋದ್ರಿಂದ ದೇರ್ ಫಾರ್ ಯು ಟ್ರೀಟ್ ಇಟ್ ಆ್ಯಸ್ ಎ ಲಿಕ್ವಿಡ್ ಗುಡ್, ನಾಟ್ ಆ್ಯಸ್ ಎ ಸರ್ವೀಸ್. ಯಾಕಂದರೆ ನಮ್ಮ GST ಆ್ಯಕ್ಟ್ ಅಡಿಯಲ್ಲಿ 2 ಬೇಸಿಕಲಿ ಸರ್ವೀಸ್ ಅಂತ ಟ್ರೀಟ್ ಮಾಡ್ಯಾರ. ಒಂದು ಹೋಟೆಲು, ಇನ್ನೊಂದು ಕಾಂಟ್ರಾಕ್ಟರ್, ವರ್ಕ್ಸ್ ಕಾಂಟ್ರಾಕ್ಟ್.
ಸೊ ಆ ಹೋಟೆಲ್ ಮತ್ತು ವರ್ಸ್ ಕಾಂಟ್ರಾಕ್ಟ್ ಇನ್ವೇರಿಯೇಬಲಿ ಸರ್ವಿಸ್ ಅಂತ ಟ್ರೀಟ್ ಮಾಡಿದ್ದಾರೆ. ಸೊ ಹೀಗಾಗಿ ವೆದರ್ ಸ್ಟ್ಯಾಂಡ್ ಅಲೋನ್ ಇರಲಿ, ಸೆಲ್ಫ್ ಸರ್ವಿಸ್ ಇರಲಿ ಅಥವಾ ಸರ್ವಿಸ್ ಇರಲಿ, ದ್ಯಾಟ್ ಈಸ್ ಅ ಸರ್ವಿಸ್. ಬಟ್ ಇಲ್ಲಿ ಇಟ್ ಈಸ್ ಅ ಡಿಫ್ರೆಂಟ್ ಟೈಪ್. ಹಾಗಿದ್ರೆ ನಿಮ್ಮ ಕನ್ಕ್ಲೂಷನ್ನು ನೀವು ಗೂಡ್ಸ್ ಆಗಿ ಟ್ರೀಟ್ ಮಾಡ್ಬೋದು ಅಂತ. ಗೂಡ್ಸ್ ಅಂತ ಟ್ರೀಟ್. ಹಾಂ, ಅದಕ್ಕೆ ಇನ್ನೊಂದು ಪ್ರತಿಯಾಗಿ ಒಂದು ಪ್ರಶ್ನೆ ಸರ್. ಮೋಸ್ಟ್ ಆಫ್ ದಿ ನಮ್ಮದು ಕಾಂಡಿಮೆಂಟ್ಸು ಮತ್ತು ಬೇಕರಿಯವರು ಬಾಡಿಗೆದಾರರು. ಈಗ ನೀವು ಲಾಸ್ಟ್ ಟೈಮು RCM ಆನ್ ರೆಂಟ್ ಅಂತ, RCM ರೆಂಟ್ ಮೇಲೆ RCM ಕಟ್ಟಬೇಕು ಅಂತಾರೆ. ಅದಕ್ಕೆ ನಮಗೆ ಇನ್ಪುಟ್ ಇಲ್ಲ. ನಮ್ಮಲ್ಲಿ ಹೆಚ್ಚಿನ ಬೇಕರಿ ಮತ್ತು ಕಾಂಡಿಮೆಂಟ್ಸ್ನವರು ಬಾಡಿಗೆದಾರರಿಂದ ಅವರು RCM ಕಟ್ಟಬೇಕಾ ರೆಂಟ್ ಮೇಲೆ, ಕಟ್ಟಿದರೆ ಅವರಿಗೆ ಲಾಸ್ ಅಲ್ವಾ ಅಂತ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ಈಗ ರೆಂಟ್ ಬಗ್ಗೆ ತಾವು ಹೇಳಿದ್ರಿ, ಅದನ್ನು ಈ ರೆಂಟ್ ಮೇಲೆ RCM ಅನ್ನು 13 ಜುಲೈ ಅದು ಆಗಸ್ಟ್ 2017 ಇಟ್ ವಾಸ್ ಕೆಪ್ಟ್ ಇನ್ ಅಬೇನ್ಸು. ಈಗ ಲೇಟೆಸ್ಟಾಗಿ ಅಕ್ಟೋಬರ್ 2020 GST ಅಡಿಯಲ್ಲಿ ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹೀಗಾಗಿ ರೆಂಟಲ್ಲಿ ಪೇ ಮಾಡಿದರೆ RCM ಮೊದಲು ಕಟ್ಟಬೇಕು ಫ್ರಾಮ್ ಅಕ್ಟೋಬರ್ 2024 ಆನ್ವರ್ಡ್ಸ್, ಈಗ ಪ್ರೆಸೆಂಟು. ಬಟ್ ತಾವು ಹೇಳುವಾಗ ದೇರ್ ಇಸ್ ನೋ ಲಾಸ್, ಇದರಲ್ಲಿ ಲಾಸ್ ಕಾನ್ಸೆಪ್ಟ್ ಬರೋಲ್ಲ. ಇಟ್ ಈಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಎಕ್ಸಾಂಪಲು, ನೀವು ಇವತ್ತು 10,000 ಬಾಡಿಗೆ ಕೊಡ್ತೀರಿ ಅಂದರೆ ನೀವು RCM ಕಟ್ಟಿದರೆ ಅದನ್ನು ITC ಅಂತ ರಿಟರ್ನ್ ತೊಗೊಳ್ಬೋದು. ಸೊ ಹೀಗಾಗಿ ಇದು ಕ್ವಶನ್ ಆಫ್ ಲಾಸ್ ಡಸಂಟ್ ಅರೈಸ್. ಬಟ್ ಅಲ್ಲಿ ಒಂದು ಸಮಸ್ಯೆ ಇರೋದು ಕಾಂಪೋಸಿಷನ್ ಇದ್ದಾಗ ITC ಕಾಂಪೋಸಿಷನ್ ಇದ್ದಾಗ ನೀವು ಸಪ್ರೇಟಾಗಿ ಕಟ್ಟಬೇಕಾಗತ್ತೆ. ಅದು ನಮ್ಮ ಉದ್ದಿಮೆದಾರರಿಗೆ ಲಾಸ್ ಆಗುತ್ತೆ, ಕಾಸ್ಟ್ ಆಗುತ್ತೆ. ಹಾಂ, ಅದು ಲಾಸ್ ಅಲ್ಲ, ಅದು ಕಾಸ್ಟ್ ಆಗುತ್ತೆ ನಿಮಗೆ. ನಿಮ್ಮ ಮಾರಾಟದಲ್ಲಿ ಅದನ್ನು ನೀವು ರಿಕವರಿ ಮಾಡಬೇಕಾಗತ್ತೆ ಅಷ್ಟೇ. ಸರ್, ನಾವು ಕೇಳುವಂಥ ಪ್ರಶ್ನೆಗಳು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕೇಳ್ತಾ ಇಲ್ಲ. ಯಾಕಂದರೆ ಉದ್ದಿಮೆದಾರರ ಪರವಾಗಿ, ಯಾಕಂದರೆ ನೀವು ಇಡ್ಸ್ಬೋದು, ನಿಮ್ಗೆ ಗೊತ್ತಿದ್ದು ಯಾಕೆ ಈ ಥರ ಕೇಳ್ತೀರಾ ಅಂತೇಳಿ ಯೋಚನೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಅವ್ರಿಗೆ ನೀವು ಆಡಿಟರು CA ಮುಖಾಂತರ ಬರಬೇಡಿ, ನೇರವಾಗಿ ಬನ್ನಿ ಅಂತ ಹೇಳಿದ್ದೀವಿ. ಹೌದು, ಅದಕ್ಕೆ ನಾವು ಈಗ ನೇರವಾಗಿಯೇ ನಾವು, ಯಾಕಂದರೆ ವಿ ರೆಪ್ರೆಸೆಂಟ್ ಆಲ್ ದಟ್ ಪೀಪಲ್. ಯಾಕಂದರೆ ನಾವು ಪ್ರೊಫೆಷನಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಒಂದು ಇದು ಹೇಳಿಬಿಟ್ಟು, ಯಾಕಂತ ಹೇಳಿದ್ರೆ ಈಗ ಒಂದು ವಿಷಯ ಸರ್, ಎಲ್ರಿಗೂ ಕೆಲವರಿಗೆ ನಾವು ಈ ಸದ್ಯಕ್ಕೆ ಎಲ್ರಿಗೂ ನೋಟಿಸ್ ಬಂದಿದೆ. ಈ ನೋಟಿಸ್ ಬಂದಂತನ್ನು ಹೇಗೆ ಫೇಸ್ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ. ಆಡಿಟರ್ ಹತ್ರ ಹೋದರೆ ಈಗ ಚಿಕ್ಕ ನೋಟಿಸ್ ಇಟ್ಕೊಂಡು ಹೋದ್ರೂ ಮೊದಲೇ ನಮ್ಮ ಹತ್ರ ಹಣ ಇಲ್ಲ, ಅವರು 10,000 50,000 ಕೇಳಿದರೆ ನಾವು ಎಲ್ಲಿ ಹೋಗೋದು ಸರ್? ಒಂದು. ಎರಡು, ಆ ನೋಟಿಸ್ಗೆ ಏನು ಮಾಡಬೇಕು ನಾವು? ಈಗ ಸದ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಆದರೆ ಆ್ಯಸ್ ಎ ಲೀಗಲ್ ನಾನು ಆ ಬಂದ ನೋಟಿಸನ್ನು ಏನು ಮಾಡಬೇಕು ಸರ್? ಸರ್, ಇದರಲ್ಲಿ ತಮಗೇನಾದರೂ ಲಿಮಿಟೇಷನ್ಸ್ ಬಂದರೆ ಕಾನೂನು ಸಲಹೆಗಾರರು ನಮ್ಮ ಹತ್ರ ಇದ್ದಾರೆ, ಅವರು ಕೂಡ ಆನ್ಸರ್ ಮಾಡ್ಬೋದು. ಸರ್, ಈಗ ಸಾಹೇಬ್ರು ಹೇಳಿದರು, ಇವಾಗ ಆಲ್ರೆಡಿ ಏನು ASMT 14 ನೋಟಿಸ್ಗಳು ಇಶ್ಯೂ ಆಗಿದೆ. ಈಗ ಇದನ್ನು ನಮ್ಮ ಮುಖ್ಯಮಂತ್ರಿಗಳು ಟೈಮ್ ಬೀಯಿಂಗು ಹೋಲ್ಡಲ್ಲಿ ಇಟ್ಟಿದ್ದಾರೆ. ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಅದ್ರ ಬಗ್ಗೆ ಏನೂ ಕ್ಲಾರಿಟಿ ಕೊಟ್ಟಿಲ್ಲ. ಅವ್ರು ಹೇಳಿದ್ದಾರೆ, ಯಾರು ನಮ್ಮ ಸೆಂಟ್ರಲಿಂದ ನೋಟಿಸ್ ಹೋಗಿಲ್ಲ ಅಂತ ಮೊನ್ನೆ ಸದನದಲ್ಲಿ ಹೇಳಿದ್ದಾರೆ. ಹಾಗೆ ಇದ್ರ ಬಗ್ಗೆ ಆ್ಯಸ್ ಆಫೀಸರ್ಸು ಅವ್ರಿಗೆ ಒಪಿನಿಯನ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಕಾನೂನಾತ್ಮಕವಾಗಿ ಏನಾದರೂ ತಮ್ಮ ಅಭಿಪ್ರಾಯಗಳನ್ನ ಕೊಡಿಸಿದರೆ ತಮಗೆ ತುಂಬ ಯೂಸ್ ಆಗುತ್ತೆ. ನಾನು ಹೇಳೋದು ಇಷ್ಟೇ ಅಂದರೆ, ಯಾವುದೇ ನೋಟಿಸ್ ಬಂದರೂ ಕೂಡ ಅದಕ್ಕೆ ನೀವು ರಿಪ್ಲೈ ಕೊಡಬೇಕು. ಆ ರಿಪ್ಲೈ ಏನೇ ಇರಬಹುದು, ಅದಕ್ಕೆ ರಿಪ್ಲೈ ನೀವು ಕೊಡಲೇಬೇಕು. ಇದು ಒಂದೇ ವಿಚಾರ. ಎರಡನೇದೇನಪ್ಪ ಅಂತಂದರೆ, ಅದಕ್ಕೆ ನೋಟಿಸ್ ಕೊಡುವಾಗ CA ಕಡೆಯಿಂದ ನೀವು ಸಹಾಯ ತಗೋಬೋದು, ಅದರದ್ದೇನು ಪ್ರಶ್ನೆ ಬರೋದಿಲ್ಲ. ಮೂರನೇದೇನಪ್ಪ ಅಂತಂದರೆ, ಈಗ ಅಧಿಕಾರಿಗಳು ಯಾವುದೋ ಒಂದು ಕಾನೂನನ್ನು ಗಮನದಲ್ಲಿ ಇಟ್ಕೊಂಡು ಅವರು ಆ ನೋಟಿಸ್ ಕೊಟ್ಟಿರ್ತಾರೆ. ಆ ನೋಟಿಸ್ ಸರಿನೋ ತಪ್ಪೋ ಅಂತನ್ನೋದನ್ನು ನಾವು ಅದನ್ನು ಕಾನೂನು ಓದ್ಕೊಂಡು ಅದಕ್ಕೆ ಸರಿಯಾಗಿ ಉತ್ತರ ನಾವು ಕೊಡಬೇಕು. ಇಲ್ಲದೆ ಹೊರತು ನಾವು ನೋಟಿಸನ್ನು ಅಷ್ಟು ಸರಳವಾಗಿ ಇಗ್ನೋರ್ ಮಾಡೋಕ್ಕೆ ಬರೋದಿಲ್ಲ. ನೋಟಿಸ್ ಕೊಡೋವಾಗ ಅವ್ರು ಯೋಚನೆ ಮಾಡಿನೇ ಕೊಟ್ಟಿರ್ತಾರೆ. ಸರ್, ಈಗ ನೋಟಿಸ್ ಕೊಟ್ಟು ನಮ್ಮ ಹತ್ರ ಇದೆ, ರಿಪ್ಲೈ ಮಾಡೋ ಅಗತ್ಯ ಇಲ್ಲ ಅಂತ ಎಣಿಸ್ಕೊಂಡಿದ್ದೀವಿ ನಾವು. ಅದರಿಂದಾಗಿ ಇಲ್ಲಿ ಕೂತವರೆಲ್ಲ ಈಗ ನನಗೆ ನೋಟಿಸ್ ಬಂದಿದೆ, ಮೊನ್ನೆ ಹೇಳಿದಾರಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೀವು ಅದ್ರ ಬಗ್ಗೆ ಏನು ಮಾಡೋದು ಬೇಡ ಅಂತೇಳಿ. ಕೆಲವೆಲ್ಲ ಐ ಥಿಂಕ್ ಯಾವುದೇ ನೋಟಿಸ್ಗೊಂದು ಟೈಮ್ ಲಿಮಿಟ್ ಅಂತ ಇರುತ್ತೆ ಅಂತ ಕಾಣುತ್ತೆ. ಹೌದು, 30 ದಿನ 60 ದಿನ ಅಂತ ಇರುತ್ತೆ ಅವರು. ಅದರೊಳಗೆ ನಾಳೆ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ವಿ, ತುಂಬ ಮಾತುಗಳನ್ನು ಹೇಳ್ತೀವಿ, ನಾಳೆ ಒಬ್ರೊಬ್ರಿಗೆ ಪ್ರಾಬ್ಲಮ್ ಬರುತ್ತೆ. ಆವಾಗ
ಯಾಕಪ್ಪ ನೀವು ಹೇಳ್ದಂಗೆ ಕಾನೂನು ರೀತಿಯಾಗಿ ಯಾಕೆ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾನು ಹೇಳಲಿಕ್ಕಾಗಲ್ಲ. ಆವಾಗ ಇಲ್ಲ, ಅದರಲ್ಲಿ ನೀವು ಕೊಡೋ ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ, ನೀವು ಕೊಡೋದು ಕೊಡಲೇಬೇಕು, ಉತ್ತರ ಕೊಡಲೇಬೇಕು. ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನಿಸ್ಬಹುದು, ಅದನ್ನಾದರೂ ಅದರೊಡೆ ಬರೆದು ಕೊಡಬೇಕು. ಯಾಕಂದರೆ ಈ ಕಾರಣ ತೋರಿಸ್ಲೇಬೇಕು, ನಿಮ್ಮ ರಿಪ್ಲೈದಲ್ಲಿ ಈ ಕಾರಣ ಹೇಳಲೇಬೇಕು. ಈ ಕಾರಣಕ್ಕೆ ಈ ನೋಟಿಸ್ಗೆ ನಾವು ರಿಪ್ಲೈ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಹಾಗೆ ಚಂದ್ರಕಾಂತ್ ಗೌಡ ಹೇಳಿದ ಹಾಗೆ ನೀವು ರಿಪ್ಲೈ ಕೊಡಬೇಕು. ಈಗ ಯಾರೆಲ್ಲ ASMT 14 ನೋಟಿಸ್ ಬಂದಿದೆ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಅಂತ ಹೇಳಿಬಿಟ್ಟು ದಯವಿಟ್ಟು ಸುಮ್ಮನೆ ಇರಬೇಡಿ. ಅದಕ್ಕೆ ಕಾಲಮಿತಿ 15 ದಿವಸ ಇರುತ್ತೆ. ಆಲ್ರೆಡಿ ಕಾಲಮಿತಿ ಮುಗಿದಿದೆ ಸರ್. ಅದಕ್ಕೆ ಇವಾಗ ರಿಪ್ಲೈ ಕೊಟ್ಟರೆ ತಮ್ಮ ಡಿಪಾರ್ಟ್ಮೆಂಟು ಅಕ್ಸೆಪ್ಟ್ ಮಾಡ್ತದಾ? ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಡಬಹುದು, ಇದನ್ನು ನೀವು ಎಕ್ಸ್ಟೆಂಡ್ ಮಾಡಿ ಅಂಥೇಳಿ ರಿಪ್ಲೈ ಕೊಡೋದಕ್ಕೆ. ಆ ರಿಪ್ಲೈ ನೀವು ಅವ್ರು ಎಕ್ಸ್ಟೆಂಡ್ ಡೆಫಿನೆಟ್ಲಿ ಮಾಡ್ತಾರೆ. ಮಾಡದೇ ಇದ್ದರೆ ನಮ್ಗೆ ಕಾನೂನಲ್ಲಿ ಅವಕಾಶ ಇದ್ದೇ ಇರುತ್ತೆ ಅಂದರೆ ಎಕ್ಸ್ಟೆಂಡ್ ಮಾಡೋದಕ್ಕೆ. ಹಾಗಿದ್ರೆ ನಿಮ್ಮ ಕನ್ಕ್ಲೂಷನು ಇವಾಗ ಯಾರು ASMT ನೋಟಿಸ್ ಬಂದಿದೆ ಅವರು ದಯವಿಟ್ಟು ರಿಪ್ಲೈ ಮಾಡಿ. ನೀವು ಸುಮ್ಮನೆ ಅಲ್ಲಿ ವಿಧಾನಸೌಧ ಎಲ್ಲ ಆಗಿದೆ ಅಥವಾ ಸದನದಲ್ಲಿ ಆಗಿದೆ, ನಮಗೆ ಅಲ್ಲಿಂದ ಯಾವುದೇ ರೀತಿಯ ಇಲ್ಲಿಗೆ ಕ್ಲೋಜರ್ ಬರುವುದಿಲ್ಲ. ಯಾಕಂದರೆ ಇದರಲ್ಲಿ ನ್ಯಾಯಯುತವಾಗಿ ಕಾಯ್ದೆ ಪ್ರಕಾರನೂ ಕೂಡ FM ಆಗಲಿ ಅಥವಾ CM ಆಗಲಿ ಅವರಿಗೆ ಡೈರೆಕ್ಟಾಗಿ ಕ್ಲೋಸ್ ಮಾಡಲಿಕ್ಕೆ ಬರುವುದಿಲ್ಲ. ಅದು GST ಕೌನ್ಸಿಲಲ್ಲಿ ಡಿಸ್ಕಷನ್ ಆಗಬೇಕು, GST ಕೌನ್ಸಿಲು ಡಿಸಿಷನ್ ತೊಗೊಳ್ಬೇಕು. ಆದ್ದರಿಂದ ದಯವಿಟ್ಟು ಯಾರ್ಯಾರಿಗೆ ನೋಟಿಸ್ ಬಂದಿದೆ ನೀವಾಗಿ ಡೈರೆಕ್ಟಾಗಿ ಡಿಪಾರ್ಟ್ಮೆಂಟಿಗೆ ಹೋದರೂ ಡಿಪಾರ್ಟ್ಮೆಂಟ್ ಆಫೀಸರ್ ಹೆಲ್ಪ್ ಮಾಡ್ತಾರೆ. ಹಾಗೆ ನಿಮಗೆ ಗೊತ್ತಿರುವಂಥ ಆಡಿಟ್ ಹತ್ರ ಹೋಗಿಬಿಟ್ಟು ದಯವಿಟ್ಟು ಒಂದು ರಿಪ್ಲೈನ್ ಫೈಲ್ ಮಾಡಿಬಿಟ್ಟು ಆ ಎಕ್ನಾಲಜ್ಮೆಂಟನ್ನು ತಮ್ಮ ಬಳಿ ಇಟ್ಕೊಂಡ್ಬಿಡಿ. ಸೆಕೆಂಡ್, ಎರಡನೇದಾಗಿ ಸರ್, ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗೆ ಸರ್, JC ಅವ್ರಿಗೆ ಸರ್, ಈಗ ಕೆಲವರು ASMT 14ಗೆ ನೋಟಿಸ್ಗೆ ರಿಪ್ಲೈ ಮಾಡಿಲ್ಲ. ಇವಾಗ ರೂಲ್ ಪ್ರಕಾರ ASMT 15ನಲ್ಲಿ ಕೊಡಬೇಕು. ಈಗ ಆರ್ಡ್ರ್ ಮಾಡುವ ಚಾನ್ಸಸ್ ಇದೆಯಾ ಅಥವಾ ನೆಕ್ಸ್ಟ್ ಟೈಮ್ ಲಿಮಿಟ್ ಏನಿದೆ ಅದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ. ಓಕೆ, ಈಗ ಆಲ್ರೆಡಿ ಏನು ನೋಟಿಸಸ್ ನಿಮಗೆ ಬಂದಿದೆ ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆಲ್ಲ ಹೇಳಿದ್ದಾರೆ. ನಾವು ಇಲಾಖೆ ಪರವಾಗಿ ಅಥವಾ ಸರ್ಕಾರದ ಪರವಾಗಿ ಇದು ಯಾವುದೂ ಕೂಡ ನಾವು ಪರ್ಸ್ಯೂ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಅದೇ ರೀತಿ ನಮ್ಮ ಮೇಲಧಿಕಾರಿಗಳಿಂದ ನಮಗೆ ನಿರ್ದೇಶನ ಕೂಡ ಅದೇ ಇದೆ. ಸೊ ಬಟ್ ಅವರು ಒಂದು ಇವನ್ ಮುಖ್ಯಮಂತ್ರಿಗಳು ಕೂಡ ಒಂದು ಕಂಡೀಷನ್ ಹಾಕಿದರು, ಏನು, ನೀವು ಖಂಡಿತವಾಗಿಯೂ ಬಂದು ರಿಜಿಸ್ಟ್ರೇಷನ್ ತೊಗೋಬೇಕು ಅಂತ. ಅದನ್ನು ಮಾಡಿದ್ರೆ ಇದು ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರು, ಪರ್ಸ್ಯೂ ಮಾಡಲ್ಲ ಅಂತ. ಸೊ ಅದು ನಮಗೆ ಅದೇ ಥರ ನಮಗೆ ನಿರ್ದೇಶನ ಇರೋದ್ರಿಂದ ನಾವು ಈಗ ಬರೀ ನಿಮಗೆ ರಿಜಿಸ್ಟ್ರೇಷನ್ ತೊಗೊಳ್ಳೋ ಕಡೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ತೊಗೊಳ್ಳಿ. ಈಗ ಅವರು ರಾಘವೇಂದ್ರ ಅವರು ಹೇಳ್ದಂಗೆ ಸೆಂಟ್ರಲ್ಲು GST ಕೌನ್ಸಿಲು ಅದ್ರ ಬಗ್ಗೆ ಏನು ಕ್ರಮ ತೊಗೋಬೇಕೋ ಅದು ನಮ್ಮ ಇಲಾಖೆ ಉನ್ನತ ಅಧಿಕಾರಿಗಳು ಅದ್ರ ಬಗ್ಗೆ ಅವರು ಕ್ರಮ ತೊಗೊಳ್ಳೋದ್ರಲ್ಲಿ ಇದ್ದಾರೆ. ಸೊ ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ಬಂದು ಫಸ್ಟ್ ರಿಜಿಸ್ಟ್ರೇಷನ್ ತೊಗೊಂಬಿಡಿ. ಮತ್ತೆ ಮುಂದಿನ ವರ್ಷಕ್ಕೂ ಕೂಡ ಇದೇ ಗೊಂದಲದಲ್ಲಿ ಮತ್ತೆ ಸಿಕ್ಕಾಕೋಬೇಡಿ, ಅಷ್ಟೇ ಒಂದು ರಿಕ್ವೆಸ್ಟ್. ಈಗ ಸರ್ ಹೇಳಿದಾಗೆ ಆಗಿದ್ದಾಯಿತು, ರಿಪ್ಲೈ ಮಾಡೋಣ. ಇನ್ನು ಮುಂದೆ ಯಾರ್ದು ಟರ್ನ್ ಓವರು 40 ಲಕ್ಷ ಹೆಚ್ಚಿಗೆ ಇದೆ, ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲೊಂದು ಮಿಸ್ಕನ್ಸೆಪ್ಷನ್ಸ್ ಏನಿದೆ ಅಂದರೆ ಸರ್, 1.5 ಕೋಟಿ ತನಕ ನನಗೆ ಲಿಮಿಟ್ ಇದೆ, ನೀವು ಹೇಳಿದ್ರಲ್ಲ 1.5 ಕೋಟಿ ನಂತರ ರಿಜಿಸ್ಟ್ರೇಷನ್ ಮಾಡ್ತಾರೆ. ತಪ್ಪು ಮಾಹಿತಿ. ಯಾರ ಟರ್ನ್ ಓವರು 40 ಲಕ್ಷಕ್ಕಿಂತ ಹೆಚ್ಚಿಗೆ ಇದೆ ಅವರು ರಿಜಿಸ್ಟ್ರೇಷನ್ ತೊಗೊಳ್ಬೇಕು. ಎಲ್ಲ ಟರ್ನ್ ಓವರ್ ಸೇರಿ, ಎಕ್ಸೆಂಪ್ಟೆಡು ಎಲ್ಲ ಸೇರಿ, ಅದರಲ್ಲಿ ರಿಜಿಸ್ಟ್ರೇಷನ್ ತಗೊಂಡ ನಂತರ ನೀವು ಟ್ಯಾಕ್ಸ್ ಕಟ್ಟೋದು 1.5 ಕೋಟಿ ಲಿಮಿಟ್ ಆದ ನಂತರ ಮಾತ್ರ. ಕರೆಕ್ಟ್ ಅಲ್ವ ಸರ್? ರೆಗ್ಯುಲರಲ್ಲಿ. ಸೊ ಆವಾಗ ನೀವು ರಿಜಿಸ್ಟ್ರೇಷನ್ ತಗೊಂಡ ನಂತರ ನೀವು ಕಾಂಪೋಸಿಷನ್ಗೆ ಅಪ್ಲೈ ಮಾಡ್ಬೋದು. ಡೈರೆಕ್ಟಾಗಿ ಫಸ್ಟೇ ನೀವು ಕಾಂಪೋಸಿಷನ್ ಹೋಗ್ತೀನಿ ಸರ್, ನಂದು 1.5 ಕೋಟಿ ಲಿಮಿಟ್ಸ್ ಆಗಿದೆ, ನಾನು 1% ಕಟ್ತೀನಿ, 1.5 ಲಕ್ಷ ತೊಗೊಳ್ಳಿ ಅಂದರೆ ಅವ್ರು ತೊಗೊಳ್ಳಲ್ಲ. ಫಸ್ಟು ರಿಜಿಸ್ಟ್ರೇಷನ್ ಕಂಪಲ್ಸರಿ. ತಮ್ಮ ಅಭಿಪ್ರಾಯ ಸರ್ ಇದ್ರ ಬಗ್ಗೆ? ಅವ್ರು ಹೇಳಿದಾಗೆ 40 ಲಕ್ಷ ನಿಮ್ಮದು ಅಗ್ರಿಗೇಟ್ ಟರ್ನ್ ಓವರ್ ಇದೆ ಅಂತಂದರೆ ನೀವು ರಿಜಿಸ್ಟ್ರೇಷನ್ ತೊಗೊಳ್ಬೇಕು. ನೀವು 1% ಕಟ್ತೀನಿ ಅಂತ ಆಪ್ಟ್ ಮಾಡ್ಕೋಬೋದು. ಅದು ಎಲ್ಲಿವರೆಗೂ ನಿಮ್ಮ ಟರ್ನ್ ಓವರು 1.5 ಕೋಟಿ ರೀಚ್ ಆಗೋವರೆಗೂ. 1.5 ಕೋಟಿ ದಾಟ್ತು ಅಂತಂದರೆ ನೆಕ್ಸ್ಟ್ ನೀವು ರೆಗ್ಯುಲರ್ ಸ್ಕೀಮಿಗೆ ಬರ್ತೀರ. ಆವಾಗ ನೀವು ಮಾರಾಟ ಮಾಡೋ ಗೂಡ್ಸ್ಗಳ ಮೇಲೆ 5%, 12% ಅಥವಾ 0% ಆ ಬೇಸಿಸ್ ಮೇಲೆ ಅದು 1.5 ಕೋಟಿ ಆದಮೇಲೆ ನೀವು ರೆಗ್ಯುಲರ್ ಸ್ಕೀಮ್ಗೆ ಶಿಫ್ಟ್ ಆಗ್ಬೋದು. ಸೊ ನಿಮಗೆ 40 ಲಕ್ಷದಿಂದ 1.5 ಕೋಟಿವರೆಗೂ ಕೂಡ ನಿಮಗೆ 1% ಅಡಿಯಲ್ಲಿ ನೀವು ಇರೋಕ್ಕೆ ನಿಮಗೆ ಆಪ್ಷನ್ ಇದೆ. ಸರ್, 1.5 ಕೋಟಿ ಇರೋದು ರಿಟೇಲ್ ಬಿಸ್ನೆಸ್ ನನಗೆ ಗೊತ್ತಿದ್ದ ಪ್ರಕಾರ. ನಾನೀಗ ಅಲ್ಲಿ ಪಾನ್ ಮಾರ್ತೀನಿ, ಸಿಗರೇಟ್ ಮಾರ್ತೀನಿ, ಬೇರೆ ಬೇರೆ ಥರದ ಗೂಡ್ಸ್ಗಳನ್ನು ಮಾರ್ತೀನಿ. ಆವಾಗ ನಾನು 1.5 ಕೋಟಿಗೆ ಕಟ್ಬೋದಾ? ಸರ್,
ಈ ಪ್ರಶ್ನೆ ಭಾಳ ಜನ ಕೇಳಿದ್ದಾರೆ ಸರ್. ಈಗ ಆಲ್ರೆಡಿ ನಮಗೆ ಆ UPI ಕೇಸ್ನಿಂದ ಸಿಕ್ಕಾಪಟ್ಟೆ ಕಾಲ್ಸ್ ಬಂದಿದೆ. ಸೊ ಇದಕ್ಕೆ ಉತ್ತರ ಏನಂತಂದರೆ, ಇಲ್ಲಿ 2 ಟೈಪ್ಸ್. ಒಂದು ಮ್ಯಾನುಫ್ಯಾಕ್ಚರರು, ಇನ್ನೊಬ್ಬರು ಟ್ರೇಡರು. ಸೊ ಆ ಟ್ರೇಡಿಂಗ್ ಇದ್ದಾಗೆ ತಾವು ಸಣ್ಣ ಉದ್ಯಮೆದಾರರು ಮತ್ತು ಬೇಕರಿ ಕಾಂಡಿಮೆಂಟ್ಸ್ ಆಗೋದೇನದ, ನಮ್ಮ ಭಾವನೆ ಏನಂತಂದರೆ ತಾವು ಟ್ರೇಡರ್ ಅಂತ. ಸೊ ಆ ಟ್ರೇಡರ್ಗೆ ಯಾವುದೇ ಬಾಧ್ಯತೆ ಇಲ್ಲ, ಅಥವಾ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ದ್ಯಾಟ್. ಸೊ ನೀವು ಯೂಶ್ವಲಿ ಯಾವುದೇ ಇದಕ್ಕೆ ಹೋಗ್ರಿ, ಅದ್ರ ಜೊತೆ ಒಂದು ತಂಬಾಕು ಪ್ರಾಡಕ್ಟ್ ಇರುತ್ತೆ, ಇದರ ಸಿಗರೇಟ್ ಇರುತ್ತೆ, ಅಥವಾ ಪಾನ್ ಮಸಾಲ, ಅಥವಾ ಅದ್ರ ಜೊತೆ ಇರೋ ಪೌಚ್ ಇರುತ್ತೆ. ಸೊ ಆದ್ದರಿಂದ ಅದನ್ನು ತಾವು ಮಾಡಬಹುದು, ಅನ್ಲೆಸ್ ಯು ಆರ್ ಎ ಮ್ಯಾನುಫ್ಯಾಕ್ಚರ್ ಇದ್ದರೆ ಮಾತ್ರ ರಿಸ್ಟ್ರಿಕ್ಷನು, ಅದರ್ವೈಸ್ ಯು ಕ್ಯಾನ್ ಆ್ಯಡ್. ಸರ್, ಈಗ ನಾನು GST ನೋಟಿಸ್ ಬರುತ್ತೆ, ಈಗ ನಾನು ಬಂದು ರಿಜಿಸ್ಟ್ರೇಷನ್ ಮಾಡ್ತೀನಿ. ಆದರೆ ರಿಜಿಸ್ಟ್ರೇಷನ್ ಮಾಡಿ ನಾಳೆ ನಂದು ಇದೆಲ್ಲ ಹಾಲು, ನೀವು ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಟ್ಟರೆ, ಹಾಲಿದ್ರೆ ನೀವೇನು ಕಟ್ಟಬೇಕಾಗಿಲ್ಲ ಅಂತೇಳಿ. ಈ ಎಕ್ಸಾಂಪಲ್ಸ್, ಈ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಾನು. ನಂದು 1 ಕೋಟಿ 1.5 ಕೋಟಿ ಇರುತ್ತೆ, ಅದರಲ್ಲಿ ಹಾಲು ವೆಜಿಟೇಬಲೇ ಜಾಸ್ತಿ ಇರುತ್ತೆ. ಆವಾಗ ಅದನ್ನು ಸೆಗ್ರೇಷನ್ ಮಾಡಿ ಉಳಿದದಕ್ಕೆ ಮಾತ್ರ 1% ಕಟ್ಬೋದಾ, ಅಥವಾ ಎಲ್ಲ ಟರ್ನ್ ಓವರ್ ಸೇರುತ್ತಾ ಸರ್? ಈ ಕಾನ್ಸೆಪ್ಟ್ ಕಾಂಪೋಸಿಷನ್ ಇರೋದು ಟೋಟಲ್ ಟರ್ನ್ ಓವರ್ ಮೇಲೆ. ಸೊ ಹೀಗಾಗಿ ಅವ್ರು ಟೋಟಲ್ ಟರ್ನ್ ಓವರ್ ಮೇಲೆ 1%, ಮತ್ತು ಬೈಫರ್ಕೇಷನ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಿದ್ರೆ ಹಾಲು ಕೂಡ ಇನ್ಕ್ಲೂಡ್ ಆಗುತ್ತೆ, ಹಾಲು ಎಲ್ಲ ಸರ್ ಎಲ್ಲ ಟರ್ನ್ ಓವರ್ ಕಾಂಪೋಸಿಷನ್ದಲ್ಲಿ ಮಾತ್ರ. ರೆಗ್ಯುಲರ್ದಿತ್ತಂದರೆ ಹಾಲಿದ್ದು ಅಥವಾ ಯಾವುದೇ ಟ್ಯಾಕ್ಸೇಬಲ್, ಈ ಎಕ್ಸಾಂಪಲ್ ಬ್ರೆಡ್ಡು ಬನ್ನು ಯಾವುದೇ ಇತ್ತಂದ್ರೂ ಟ್ಯಾಕ್ಸೇಬಲ್ ಇಲ್ಲ. ಸೊ ಅದನ್ನು ಬಿಟ್ಟು ಟ್ಯಾಕ್ಸೇಬಲ್ಗೆ ಅಷ್ಟೇ ಮಾಡ್ಬೋದು ಸರ್. ಇಲ್ಲಿ ಕೆಲವರು ಬೇಕರಿ ಅವರಿದ್ದಾರೆ, ಅವರು ಮ್ಯಾನುಫ್ಯಾಕ್ಚರರ್. ಈಗ ಟ್ರೇಡಿಂಗ್ ಬೇರೆ, ಅವರು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅವರ ಓನ್ ಬೇಕರಿಯಲ್ಲಿ ಅವರು ಬ್ರೆಡ್ಡು ಎಲ್ಲ ತಯಾರಿಸ್ತಾರೆ. ಅವ್ರಿಗೆ ಸ್ಕೀಮ್ ಇದರಲ್ಲಿ ಕಾಂಪೋಸಿಷನ್ ಹೋಗಬೇಕಾ ಅಥವಾ ರೆಗ್ಯುಲರ್ ಯಾವುದರಲ್ಲಿ ಅಡ್ವೈಸ್ ಮಾಡ್ತಾರೆ? ಹಾಂ ಸರ್, ಈಗ ನಾನು ಆಗಲೇ ಹೇಳಿದಂಗೆ ದರ್ ಆರ್ 2 ಕ್ಲಾಸಿಫಿಕೇಷನ್ಸ್. ಒನ್ ಈಸ್ ಟ್ರೇಡರ್ ಆ್ಯಂಡ್ ದರ್ ಈಸ್ ಮ್ಯಾನುಫ್ಯಾಕ್ಚರರು. ಸೊ ಮ್ಯಾನುಫ್ಯಾಕ್ಚರರ್ ಕೂಡ ಬರ್ಬೋದು ಕಾಂಪೋಸಿಷನ್ನಲ್ಲಿ. ಅದರಲ್ಲಿ ಏನು ರೆಸ್ಟ್ರಿಕ್ಷನ್ ಅಂತಂದರೆ, ಪಾನ್ ಮಸಾಲ ಮ್ಯಾನುಫ್ಯಾಕ್ಚರರ್ ಇರಬಾರ್ದು, ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರರ್ ಇರಬಾರ್ದು, ಮತ್ತು ಈ ಹೋಟೆಲಿಯರ್ ಅಥವಾ ರೆಸ್ಟೋರೆಂಟ್ ಇರಬಾರ್ದು. ಯಾಕಂದರೆ ಅವು ಮೊದಲೇ ಕ್ಲಾಸಿಫೈಡ್ ಆಗಿಬಿಟ್ಟಿವೆ. ಅದನ್ನು ಬಿಟ್ಟು ಈ ಬೇಕರಿ ಸಣ್ಣ ಪ್ರಮಾಣದ ಮಾಡಿದಾಗಿತ್ತಂದರೆ ಮ್ಯಾನುಫ್ಯಾಕ್ಚರರ್ ಕೂಡ ಕಾಂಪೋಸಿಷನ್ದಲ್ಲಿ ಬರಬಹುದು ಸರ್. ಓಕೆ, ಹಾಗಿದ್ರೆ ನೀವು ಫೈನಲ್ ಆಗಿ ಮ್ಯಾನುಫ್ಯಾಕ್ಚರರು ತಂಬಾಕಿರಬಾರ್ದು, ಮ್ಯಾನುಫ್ಯಾಕ್ಚರ್ ಸೇಲ್ ಮಾಡ್ಬೋದು, ಸೇಲ್ ಮಾಡ್ಬೋದು, ತಂಬಾಕನ್ನು ಸೇಲ್ ಮಾಡಿದ್ರು ಕೂಡ ಸಿಗರೇಟನ್ನು ಸೇಲ್ ಮಾಡಬಹುದು ಆ್ಯಸ್ ಅ ಟ್ರೇಡರ್, ಬಟ್ ಹೀ ಶುಡ್ ನಾಟ್ ಮ್ಯಾನುಫ್ಯಾಕ್ಚರ್ ಇದ್ದರೆ ಕಾಂಪೋಸಿಷನ್ ಇಲ್ಲ, ಓನ್ಲಿ ಫಾರ್ ಟ್ರೇಡರ್ಸ್. ಸರ್, ಬೀಡ ಕಟ್ಟೋದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಾ ಸರ್? ಅದು ಕಾಮನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಅಂತಂದರೆ ಕಾಂಬಿನೇಷನ್ ಆಫ್ 1 or 2 or more ingredients is a common definition of manufacturer. Broadly speaking, it could be a manufacturer. But however, ಈಗ ಯಾಕಂದರೆ ಅಲ್ಲ, ಇದು ಪ್ರಾಕ್ಟಿಕಲ್ ಸರ್. ವಿ ಆಲ್ಸೋ ನೋ ಯುವರ್ ಸೈಡ್ ಆನ್ಸರ್ಸ್ ಬಿಕಾಸ್ ಇಟ್ ಇಸ್ ಎ ಮ್ಯಾನುಫ್ಯಾಕ್ಚರಿಂಗ್. ಆದರೆ ಅಲ್ಲಿ ಮಾಡುವಂಥ ಬೀಡ ಅಂಗಡಿಯಿಂದ ಬರುವಂಥ ಎಷ್ಟು ಉತ್ಪತ್ತಿ ಇರುತ್ತಾ ಅದರಲ್ಲಿ 90% ಕಾಸ್ಟೇ ಇರುತ್ತೆ. ಮತ್ತು ಆ ಬಂದ 10%ಗೆ ನಾನು ಪುನಃ 18% ಕಟ್ಟಬೇಕು ಅಂತ ಹೇಳಿದರೆ ಅದು ಒಂದು ಮಿತಿ. ಮತ್ತು ನಾನು ಆವಾಗ ಹೇಳಿದ ಎಕ್ಸಾಂಪಲ್ ಪ್ರಕಾರ ನಮಗೆ ಖರ್ಚೆಲ್ಲ ಉಳಿದು ನೀವು ಹೇಳಿದ ಪ್ರಕಾರ 1 ಕೋಟಿ ಟರ್ನ್ ಓವರ್ ಆದರೆ ನಾನು ನಿಮ್ಮ ಹತ್ರ ಕೇಳೋ ಪ್ರಶ್ನೆ, ಜನತೆಯಲ್ಲಿ ಕೇಳೋ ಪ್ರಶ್ನೆಯನ್ನು, ಮತ್ತು ಇದು ಮೇಡಮ್ ಇದ್ದಾರೆ ಏನಂತ ಹೇಳಿದ್ರೆ, ಅನ್ಲೆಸ್ ನಮ್ಮ GSTಯಲ್ಲೇ ಈ ಥರ ಏನಾದರೂ ಹೊಸದಾಗಿ ಕಾನೂನು ಬಂದರೆ ಮಾತ್ರ ನಾವು ಇದರಿಂದ ಹೊರಗಡೆ ಬರ್ಬೋದು. ಯಾಕಂದರೆ 1 ಕೋಟಿ ಟರ್ನ್ ಓವರ್ ಫಾರ್ ಎಕ್ಸಾಂಪಲ್ ಮಾಡುವವನಿಗೆ ಕೈಗೆ ಉಳಿಯೋದು ತಿಂಗಳಿಗೆ 25,000-35,000 ಮಾತ್ರ. ಆ ಉಳಿತದಲ್ಲಿ ಇನ್ಕ್ಲೂಡಿಂಗ್ ಎಲ್ಲ ಟರ್ನ್ ಓವರ್ ಬರುತ್ತೆ, ಇಂಟ್ರೆಸ್ಟು ಬರುತ್ತೆ. ನಾನೇನೋ ಒಂದು 10 ಲಕ್ಷ FD ಇಟ್ಟು ಇಂಟ್ರೆಸ್ಟ್ ಕೊಟ್ಟರೆ ಅದು ಬರುತ್ತೆ, ಇದು ಬರುತ್ತೆ. ಎಲ್ಲ ಟರ್ನ್ ಓವರ್ ಸೇರಿದಾಗ ನಾನು ತಿಂಗಳಿಗೆ 1 ಕೋಟಿಗೆ 10,000 ಕಟ್ಟಬೇಕಾದ್ರೆ ತಿಂಗಳಿಗೆ ತುಂಬ ಕಷ್ಟ ಆಗುತ್ತೆ. ಅಷ್ಟು ಉಳಿಯಲ್ಲ. ದೇಶ ಕಟ್ಟೋದ್ರಲ್ಲಿ ಬೇಕು. ಇದಕ್ಕೆ ನಿಮ್ಮಲ್ಲ ಆನ್ಸರ್ ಇಲ್ಲ ಅಂತ ಗೊತ್ತು ನನಗೆ. ಆದರೆ ಇಂಥದ್ದನ್ನು ಯಾವ ಥರದಲ್ಲಿ ಮಾಡ್ಬೋದು ಅಂತ ನಿಮ್ಮ ಬಗ್ಗೆ ಸಜೆಷನ್ ಏನಾದರೂ ಇದೆಯಾ ಸರ್? ಅಲ್ಲ, ನಮ್ಮ ಸಜೆಷನ್ ಆಗುತ್ತೆ. ಈಗ ನಿಮ್ಮ
ನಿಮಗೆ 1 ಕೋಟಿಗೆ ಮೇಲೆ ಇದ್ದವರಿಗೆ ಮಾತ್ರ ಅಂತ ರಿಜಿಸ್ಟ್ರೇಷನ್ ಇರಬೇಕು ಅನ್ನೋ ಅರ್ಥದಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಸೊ ಆ ರೀತಿ ನಿಮ್ಮದು ಒಂದು ಬೇಕಾದ್ರೆ ಮನವಿ ಕೊಡ್ಬೋದು, ಈ ಥರ ಥ್ರೆಶೋಲ್ಡ್ ಲಿಮಿಟನ್ನು ಜಾಸ್ತಿ ಮಾಡಿ, ಕಾಂಪೋಸಿಷನ್ ಲಿಮಿಟ್ ಕೂಡ ಜಾಸ್ತಿ ಮಾಡಿ ಅಂತ ಒಂದು ನಿಮ್ಮ ಮನವಿ ಏನಾರು ಇದ್ದರೆ ನಿಮ್ಮ ಒಕ್ಕೂಟದಿಂದ. ಹಾಂ, ಅದೇ ಕರೆಕ್ಟ್ ಕರೆಕ್ಟ್ ಆ ಥರ ಒಂದು ಮನವಿ ನಿಮ್ಮ ಒಕ್ಕೂಟದಿಂದ ಬೇಕಾದ್ರೆ ಒಂದು ಮನವಿಯನ್ನು ಕೊಡಿ ಮುಖ್ಯಮಂತ್ರಿಯವರಿಗೆ ಅಥವಾ ನಮ್ಮ ಆಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟರೆ ಅದನ್ನು ನಾವು ಮುಂದೆ ಏನು ಅವರು ಮಾಡಬೇಕು ಅದು ಕ್ರಮ ವಹಿಸ್ತಾರೆ. ಈಗ ನಾರ್ಮಲಿ ನಮ್ಗೆ ಊರ ಕಡೆ ಒಂದು ಗಾದೆ ಇದೆ, ಸುಂಕದವ್ರ ಹತ್ರ ಸಂಕಟ ಹೇಳ್ಕೊಳ್ಬಾರ್ದು ಅಂತ. ನೀವು ಸುಂಕದವರು, ನಾವು ನಿಮ್ಮ ಹತ್ರ ಸಂಕಟ ಹೇಳ್ಕೊಳ್ತಾ ಇದ್ವಿ. ಈಗ ಪಾಪ ಯಾಕಂದರೆ ನೀವು ನಿಮ್ಮ ಜವಾಬ್ದಾರಿಯನ್ನು ಮಾಡಬೇಕು ಆ್ಯಸ್ ಎ ಪ್ರೊಫೆಷನಲ್ಸು, ಆ್ಯಸ್ ಎ ಆಫೀಸರ್ಸ್. ನಾವೀಗ ನಮ್ಮ ಸಂಕಟ ನಿಮ್ಮಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡ್ತೀವಿ. ಮೇಡಮ್ ಬಂದಿದ್ದಾರೆ. ಮೇಡಮ್, ಈಗ ನಮಗೆ ಬೇಕರಿ ಮತ್ತು ಕಾಂಡಿಮೆಂಟ್ಸ್ನವರ ಪರವಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಂದರೆ, ನೀವು ಮಾನ್ಯ ನಮ್ಮ ಹಣಕಾಸು ಸಚಿವರಿಗೆ ನಮ್ಮ ಕಡೆಯಿಂದ ಒಂದು ವಿನಂತಿ ಏನಂದರೆ, ನಾವು ಅನ್ಆರ್ಗನೈಸ್ಡ್ ಸೆಕ್ಟ್ರಿ, ಯಾಕಂದರೆ ನಿಮಗೆ ಅಲ್ಲಿ ಗೌರ್ಮೆಂಟಿಗೆ ಲಾಸ್ ಆಗುತ್ತೆ. ಯಾಕಂದರೆ 20 ಲಕ್ಷದಿಂದ 40 ಲಕ್ಷದಿಂದ ಟರ್ನ್ ಓವರ್ ಜಾಸ್ತಿ ಮಾಡಿದ್ರೆ ಅದರ ಅಡ್ವಾಂಟೇಜಸ್ಸು ಬೇರೆಯವರು ಕೂಡ ತಗೊಳ್ತಾರೆ. ಅವರಿಗೆ ಪರ್ಸಂಟೇಜ್ ಆಫ್ ಪ್ರಾಫಿಟು ಜಾಸ್ತಿ ಇದೆ. ನಮಗಿರೋದು ಪರ್ಸಂಟೇಜ್ ಆಫ್ ಪ್ರಾಫಿಟು 1%, 2%. ನಮಗೆ ಬಿ ಡಿ ಎಲ್ ಸಿಗೋದು ಅಥವಾ ಸಿಗರೇಟಲ್ಲಿ ಸಿಗೋದು ಮೇಡಮ್ 1%. ಅದರಲ್ಲಿ ನೀವು 1% ನೀವು ಟ್ಯಾಕ್ಸೇ ಕಟ್ಟಿದರೆ ನಮಗೇನು ಸಿಗೋದಿಲ್ಲ. ಅದಕ್ಕೆ ನಮ್ಮ ಹತ್ರ ಪರ್ಸ್ನಲ್ ರಿಕ್ವೆಸ್ಟು, ಅಂದರೆ ಅಫಿಷಿಯಲ್ ಅನ್ಅಫಿಷಿಯಲಿ ತಮ್ಮ ಹತ್ರ ರಿಕ್ವೆಸ್ಟ್ ಏನಂದರೆ, ನಮಗೆ ಕಾಂಡಿಮೆಂಟ್ಸು, ಬೇಕರಿ, ಪಾನ್ ಶಾಪು ಇಂಥವರಿಗೆ ನಮ್ಮ ಥ್ರೆಶೋಲ್ಡ್ ಲಿಮಿಟ್ ಏನಿದೆ ಅದನ್ನು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದಂದರೆ, ಆ ಲಿಮಿಟ್ ಒಂದು ಜಾಸ್ತಿ ಮಾಡಿದರೆ ನಾವು ಸುಂಕದವ್ರ ಹತ್ರ ನಾವು ಸಂಕಟ ಹೇಳೋಕ್ಕೂ ತಪ್ಪತ್ತೆ, ಪಾಪ ಅವರಿಗೂ ಕಷ್ಟ ಆಗುತ್ತೆ ಅಲ್ವಾ ಸರ್? ನಾವು ನಿಮ್ಮ ಹತ್ರ ಕೇಳಿದರೆ ಪಾಪ ನಿಮಗೂ ಅಲ್ಲಿ ಕಷ್ಟ ಆಗುತ್ತೆ, ನಾವು ನಿಮಗೆ ಓಪನ್ಲಿ ಹೇಳಿ ಕಷ್ಟ ಆಗುತ್ತೆ. ಆದ್ದರಿಂದ ತಮ್ಮಲ್ಲಿ ಕಳಕಳಿಯ ವಿನಂತಿ ಒಂದು. ಹಾಗೆ ಇನ್ನೊಂದು ಪ್ರಶ್ನೆ, ಯಾರಾದರೂ ಸಭಿಕರು ಎಲ್ಲಾದರೂ ಕೇಳೋರಿದ್ದರೆ, ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಮಾಡೋಣ. ಮೈಕ್ ಏನಾದರೂ ಇದ್ದರೆ ಯಾರಾದರೂ ಪ್ರಶ್ನೆ ಇದ್ದರೆ ಕೇಳಿ. ನಿಮ್ಮ ಪ್ರಶ್ನೆಯನ್ನು ನಿಮ್ಗೆ ಹೇಳಲಿಕ್ಕೆ ಯಾವ ಥರ ಹೇಳಿದ್ರೆ ಹೇಳಿ, ದೇ ವಿಲ್ ಟೇಕ್, ಅದರ್ವೈಸ್ ನಾವು ತಗೊಳ್ತೀವಿ. ಸರ್, ನಾವು ಸೇಲ್ ಮಾಡೋದು ಈ ಸಣ್ಣ ವ್ಯಾಪಾರಿಗಳು ಸೇಲ್ ಮಾಡುವಂಥ ಒಂದಷ್ಟು ಪ್ರಾಡಕ್ಟ್ಗಳು ಕೆಲವೆಲ್ಲ ನಮಗೆ ಆಲ್ಮೋಸ್ಟ್ ಅದು GST ಪೇಡಾಗಿಯೇ ಬರುವಂಥದ್ದು. ನಾವು ಯಾವುದೋ ಒಂದು ಅದು ತಂಪು ಪಾನೀಯ ಇರ್ಬೋದು ಅಥವಾ ಯಾವುದೇ ಒಂದು ನಾವು ಇದರಿಂದ ನಾವು ಡಿಸ್ಟ್ರಿಬ್ಯೂಟರಿಂದ ನಾವು ತರಿಸ್ಕೊಡ್ತೇವೆ, ನಮಗದು ಎಷ್ಟು 12%, 18% GST ಪೇಡಾಗಿ ಅದು ಬರೋದ್ರಾದ್ರಿಂದ ಮತ್ತು ಪುನಃ ತಿರ್ಗಾ ಅದರಲ್ಲೇ ನಾವು ಇದು ಮಾಡುವಂಥ ಇದಕ್ಕೆ ನೀವು ಪುನಃ ಇದಕ್ಕೆ GST ಮತ್ತೆ ಇದಕ್ಕೆ ಇದು ಮಾಡಿ ಅಂತ ಹೇಳಿದ್ರೆ ಅದು ಸ್ವಲ್ಪ ನಮಗೊಂದು ಗೊಂದಲದ ಇದಾಗಿದೆ ವಿಷಯ ಕಾಣುತ್ತೆ. ಅದು ಸರ್, GST ನಾನೇ ಹೇಳ್ತೀನಿ ಸರ್. GST ಕಾನೂನು ಏನಂದರೆ, ನೀವು ಏನನ್ನು ಕೊಟ್ಟಿದ್ದೀರಾ ಅದು ನಿಮಗೆ ಹಿಂದೆ ಸಿಗುತ್ತೆ. ಆದರೆ ಅದಕ್ಕೆ ಲಾಭ ಇಟ್ಟು ಮಾರ್ತಿರಲ್ವಾ, ಈಗ 100 ರೂಪಾಯಿ ತಗೊಳ್ತೀರಾ, ಏನಿದ್ರು ಒಂದು ಲೋ ಮಾರ್ಜಿನ್, ಅದಕ್ಕೆ 18 ರೂಪಾಯಿ ಕಟ್ಟಿರ್ತೀರಾ, ಅದನ್ನು 120 ರೂಪಾಯಿ ಮಾರ್ತೀರಾ, ಅದಕ್ಕೆ 21 ರೂಪಾಯಿ ಕಟ್ಟಬೇಕು. ಆದರೆ 3 ರೂಪಾಯಿ ಮಾತ್ರ ನಿಮಗೆ ನಿಮ್ಮ ಲಾಭದ ಮೇಲೆ ಮಾತ್ರ ಕಟ್ಟಲಿಕ್ಕಿರೋದು. ಆದರೆ ಇದನ್ನು ಲೆಕ್ಕ ಇಡೋದು ಕಷ್ಟ ಇವತ್ತು. ಅದೇ ಪ್ರಾಬ್ಲಮ್ ಆಗಿರೋದು ಅಲ್ಲೇ. ಇವಾಗ ನೀವು ಎಲ್ಲ ತಗೊಳ್ಳೋದು GST ಕಟ್ಟಿನೇ ತಗೊಳ್ತೀರಾ. ಯಾವ ಐಟಮ್ ನಮಗೆ GST ಕಟ್ಟಿದ್ದನ್ನು ಲೆಕ್ಕ ಕೊಡಿ, ಇಷ್ಟು ನಾನು GST ಕಟ್ಟಿದ್ದೀನಿ, ಇಷ್ಟು ನನ್ನ ಪ್ರಾಫಿಟ್. ಆವಾಗ ನಿಮಗೆ ಪ್ರಾಫಿಟ್ ಮೇಲೆ ನಿಮ್ಮ ಲಾಭ ಇಟ್ಟಿದ್ದೀರಲ್ಲ ಅದರ ಮೇಲೆ ಮಾತ್ರ ಬರೋದು GST. ಇದು ಆ್ಯಡ್ ನಿಮಗೆ ಏನು GST ಇದೆಯಾ ಅದು ನಿಮ್ಮ ಹಣದ ಮೇಲೆ ಎಷ್ಟು ನೀವು ಮಾಡ್ತೀರಾ ಅದರ ಮೇಲೆ ಮಾತ್ರ 18% ತಗೊಳ್ಳೋದು. ಸರಿಯಾ ಸರ್? ಇದಕ್ಕೊಂದು ಇನ್ನೊಂದು ಸೇರಿಸ್ಬೇಕಂದ್ರೆ ನಾವೆಲ್ಲ GST ಕಲೆಕ್ಟ್ ಮಾಡ್ಕೊಳ್ಬೋದು. ಸಾರಿ, ಅದನ್ನು ನೀವು ಕಸ್ಟಮರ್ ಹತ್ರ ತಗೊಳ್ಬೋದು. 100 ರೂಪಾಯಿಗೆ 10 ರೂಪಾಯಿ ಸೇರಿದ್ರೆ 10 ರೂಪಾಯಿ ಮೇಲೆ ಏನು GST ಬರ್ತೋ ಅದನ್ನು ಕಸ್ಟಮರ್ ಹತ್ರ ತಗೊಳ್ಬೋದು. ಆದರೆ ಪ್ರಾಕ್ಟಿಕಲಿ ಆಗಿ ಆಗಲ್ಲ. ಈ GSTಗೆ ಇನ್ನೊಂದು ವಿಷಯ ಸೇರಿಸ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್. ಇವಾಗ ಏನಾಗುತ್ತೆ ಅಂದರೆ, ಈಗ GSTಯಿಂದ ನೋಟಿಸ್ ಬಂದಿರುತ್ತೆ, ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಒಂದು ಡಿಕ್ಲೇರ್ ಮಾಡ್ತಾರೆ. ಕೆಲವ್ರದ್ದು ಒಂದು ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ, GST ಇಲ್ಲ, ಇನ್ಕಮ್ ಟ್ಯಾಕ್ಸಲ್ಲಿ ಬಂದದ್ದೆಲ್ಲ ಡಿಕ್ಲೇರ್ ಮಾಡಿರ್ತಾರೆ. ಇಲ್ಲಿ ಇನ್ಫಾರ್ಮೇಷನ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಏನಾಗುತ್ತೆ ಅಂದರೆ, ಹೆಚ್ಚಿನವ್ರು ಏನು ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸಲ್ಲಿ ಬಂದಿದ್ದು ಬ್ಯಾಂಕ್ ಏನು ಟ್ರಾನ್ಸಾಕ್ಷನ್ ಆಗಿದೆ ಬಂದಿದ್ದೆಲ್ಲ ಇನ್ಕಮ್ ಡಿಕ್ಲೇರ್ ಮಾಡಿಬಿಟ್ಟು ಅದ್ರ ಮೇಲೆ 8%, 6% ಡಿಕ್ಲೇರ್ ಮಾಡಿಬಿಟ್ಟು ಟ್ಯಾಕ್ಸ್ ಕಟ್ಟಲ್ಲ ಅಲ್ಲಿ. ಅಥವಾ ಲೋನಿಗಾಗಿ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೊಳ್ತೀರಾ, ಅಲ್ಲಿ ಬಂದಿರೋದೆಲ್ಲ ತೋರಿಸ್ತೀರಾ. ಕೆಲವೊಂದು ಸುಮ್ಮನೆ ಅನ್ನೆಸೆಸರಿ ಇನ್ಕಮ್ ಬರಲಿಲ್ಲ ಅಂದರೂ ಲೋನ್ಗಾಗಿ ಇನ್ಕಮ್ ಜಾಸ್ತಿ ಬುಕ್ ಮಾಡ್ಕೊಳ್ತೀರಾ. ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಾಳೆ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನೋ ಜೋರು GST ಡಿಪಾರ್ಟ್ಮೆಂಟ್ ಜೊತೆ ಡಾಟಾ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಆವಾಗ ನಿಮಗೆ ನೋಟಿಸ್ ಬರುತ್ತೆ.
ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಇದು ಈ ಕಾರ್ಯಾಗಾರದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಯಾಕಂದರೆ ನಾನು ಇದನ್ನು ಯಾಕೆ ಕವರ್ ಮಾಡಿದೆ ಅಂದರೆ, ಹೆಚ್ಚಿನವರು ಮನೆ ತಗೊಳ್ಳೋರು, ಸೈಟ್ ತಗೊಳ್ಳೋರು ಕಷ್ಟದಲ್ಲಿ ಲೋನ್ಗೆ ಹೋಗ್ತೀರಾ. ಲೋನ್ಗೆ ಹೋಗುವಾಗ, ಬ್ಯಾಂಕ್ ಲೋನಿಗೆ ಹೋಗುವಾಗ ಇನ್ಕಮ್ ಟ್ಯಾಕ್ಸು ಕಂಪಲ್ಸರಿ. ಆವಾಗ ನಿಮ್ಮ ಟ್ರಾನ್ಸಾಕ್ಷನ್ 20 ಲಕ್ಷ ಇರಲಿ 30 ಲಕ್ಷ ಇರಲಿ ಸರ್, ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಲೋನ್ ಕೊಡುವಾಗ ಅವರು ಟ್ರಾನ್ಸಾಕ್ಷನ್ ಕೇಳ್ತಾರೆ. ಟ್ರಾನ್ಸಾಕ್ಷನ್ನು ಕೆಲವೊಂದು ನಿಜವಾಗಿ ಇರುತ್ತೆ, ಕೆಲವೊಂದು ನಿಜವಾಗಿ ಇರಲ್ಲ. ಸುಮ್ಮನೆ ಲೋನ್ ಪರ್ಪಸ್ಸಿಗೆ ಇನ್ಕ್ರೀಸ್ ಮಾಡ್ತಾರೆ ಸರ್. ನೀವು ನಾಳೆ ನಿಮಗೆ ಬಂದು ಅಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ 90 ಲಕ್ಷ ತೋರಿಸಿದ್ದೀರಾ, ನಮ್ಮ ಬುಕ್ಸಲ್ಲಿ ಬಂದಿರೋದಿಲ್ಲ. ಇದು ಲೋನ್ ಪರ್ಪಸ್ಸು ಸರ್. ಇದೊಂದು ಸಮಸ್ಯೆಗಳು ನಮ್ಮಲ್ಲಿದೆ ಸರ್. ಇದಕ್ಕೆ ಆ್ಯಡ್ ಆನ್ ಮಾಡಬೇಕಂದ್ರೆ, ಈಗ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಹೇಳಿದ್ರಿ ಸರ್. ಈಗ ಇಂಡೈರೆಕ್ಟ್ಲಿ ಇಟ್ ಈಸ್ ಗೋಯಿಂಗ್ ಆನ್. ಎಕ್ಸಾಂಪಲ್, ತಾವೆಲ್ಲರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀರಾ, ರಿಜಿಸ್ಟ್ರೇಷನ್ GSTಯಲ್ಲಿ ತೊಗೊಂಡಿಲ್ಲ. ಬಟ್ ಹವೆವರ್ ನೀವು ಮಾಡಿದಾಗ ನಿಮ್ಮ 26 AS ಜನ್ರೇಟ್ ಆಗ್ತಾ ಇರ್ತದೆ. 26 AS ಅಲ್ಲಿ 2019-20 ಸಾಲಿನಿಂದ ಪಾರ್ಟ್ H ಅಂತ ಮಾಡಿದ್ದಾರೆ. ಅದರಲ್ಲಿ ಆ ಪಾರ್ಟ್ H ಏನಂತಂದರೆ, ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ GST. ಯಾರ್ಯಾರು 26 AS ಜನ್ರೇಟ್ ಆಗುತ್ತೆ ITR ಫೈಲ್ ಮಾಡಿದ್ರಲ್ಲಿ ಪಾರ್ಟ್ H ಕಂಪೇರ್ ಮಾಡ್ತಾರೆ. ಟೋಟಲ್ ಬಿಸ್ನೆಸ್ ಇನ್ಕಮ್ಮು, ಟೋಟಲ್ ಟರ್ನ್ ಓವರ್ ಕ್ಯಾಲ್ಕುಲೇಷನ್, ಟೋಟಲ್ ಟರ್ನ್ ಓವರ್ ಅಂಡರ್ IT ಇರುತ್ತೆ. ಪಾರ್ಟ್ Hಲ್ಲಿ 0 ಇರುತ್ತೆ GST. ಯಾಕಂದರೆ ನೀವು ಒನ್ಸ್ ಇಲ್ಲಿ ರಿಟರ್ನ್ ಫೈಲ್ ಮಾಡಿದ ತಕ್ಷಣ ಪಾರ್ಟ್ Hಲ್ಲಿ ಆಟೋಮೆಟಿಕಲಿ ಹೋಗಿ ಕೊಡ್ತಾ ಇರುತ್ತೆ. ಇದೇನು ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಅಲ್ಲ, ಇಟ್ ಈಸ್ ಎ ಮ್ಯಾಂಡೇಟ್ರಿ ಪ್ರೊವಿಷನ್ ಮೇಡ್ ಇನ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಹೀಗಾಗಿ ತಾವು ಇಲ್ಲಿ ಡಿಕ್ಲೇರ್ ಮಾಡಲಿಲ್ಲ ಅಂತಂದರೆ ಪಾರ್ಟ್ Hಲ್ಲಿ 0 ಕೊಡುತ್ತೆ, ನಿಮ್ಮ ಟರ್ನ್ ಓವರ್ 1.5 ಕೋಟಿ ಇರುತ್ತೆ. ಸೊ ಅವಾಗ ಇಟ್ ವಿಲ್ ಬಿ ಟ್ರಿಗರ್ಡ್ ಬೈ ದ IT ಡಿಪಾರ್ಟ್ಮೆಂಟ್. ಅರೆ ಇವರು GSTಯಲ್ಲಿ ತೊಗೊಂಡಿಲ್ಲ ಅಂದರೆ ದೇರ್ ಇಸ್ ಸಮ್ ಸಸ್ಪಿಷನ್, ಟ್ಯಾಲಿ ಆಗದೆ ಇರ್ಬೋದು ಅನ್ನೋದನ್ನು, ಅದರಿಂದ ಕೂಡ ತಾವು ಪ್ರಾಬ್ಲಮ್ ಫೇಸ್ ಮಾಡ್ಬೋದು. ದಯವಿಟ್ಟು ತಗೊಳ್ಳಿ. ಯಾಕಂತ ಹೇಳಿದ್ರೆ ನಮಗೆ ಬರೋರು 7 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ನಮಗೆ ನಮ್ಮ ಬ್ಯಾಂಕಲ್ಲಿ ಬಂದಿರುವ ಅದ್ರ ಮೇಲೆ 6% ನಾನು ಕಾಂಪೋಸಿಷನಲ್ಲಿ ಕಟ್ಬೋದು ಇನ್ಕಮ್ ಟ್ಯಾಕ್ಸಲ್ಲಿ. ಸೊ ನಾನು 1,40,00,000 ಕಡಿಮೆ ತೋರಿಸಿದ್ರೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರಲ್ಲ, ನನಗೆ ಲೋನ್ ಆಗಲಿಕ್ಕಾಗಲ್ಲ. ಈ ವರ್ಷ 12 ಲಕ್ಷ ಆಗಿದೆ ಅಂದರೆ ನಾನು 2 ಕೋಟಿಗಿಂತ ಜಾಸ್ತಿ ತೋರಿಸಿದ್ರೆ ಮಾತ್ರ ನನಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗೋದು, ನನಗೆ ಯಾವುದೇ ಲೋನ್ ರಿಟರ್ನ್ಸ್ ಫೈಲ್ ಮಾಡಲಿಕ್ಕೆ ಆಗೋದು. ಸೊ 2 ಕೋಟಿ ನಾನು ಟರ್ನ್ ಓವರ್ ತೋರಿಸಿದಾಗ ಇಲ್ಲಿ ನಾನು 1% ತಗೊಂಡ್ರೂ 20,000 ಕಟ್ಟಬೇಕಾಗುತ್ತೆ. ಸೊ ಪರ್ ಮಂತಿಗೆ. ಸೊ ದ್ಯಾಟ್ ಈಸ್ ದಿ ಪ್ರಾಬ್ಲಮ್ ಆಫ್ ನಮ್ಮ ಸ್ಮಾಲ್ ವೆಂಡರ್ಸ್. ಅಂದರೆ ಅವರು ಸರ್ ನನ್ನ ಪ್ಯಾನ್ ನಂಬರ್ ಇದೆ, ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಯಾವ ಥರ ಫೈಲ್ ಮಾಡೋದು, ಎಷ್ಟು ರಿಟರ್ನ್ಸ್, ಎಷ್ಟು ಇನ್ಕಮ್ ಅಂತ ತೋರಿಸೋದು, ಟರ್ನ್ ಓವರ್ ಅಂತ ತೋರಿಸೋದು. ಅದರಿಂದ ನೀವೊಂದು ಎಕ್ಸಾಂಪಲ್ ಕೊಟ್ಟಿರಿ ಫಸ್ಟಿಗೆ. ಅವರು ಎಕ್ಸಾಮ್ಟೆಡ್, ನಾವು ರಿಜಿಸ್ಟ್ರೇಷನ್ ಮಾಡಿ ನಮಗೆ ಅದರಲ್ಲಿ ಎಕ್ಸಾಮ್ಷನ್ ಎಷ್ಟಿದೆ ಅಂತ ಕ್ಲೈಮ್ ಮಾಡಿಕೊಂಡು ಅದನ್ನೆಲ್ಲ ಫೈಲ್ ಮಾಡಲಿಕ್ಕೆ ನಮಗೆ ಒಂದು, ಈಗ ನಾನು ಎಲ್ಲರಿಗೆ ಆಶ್ವಾಸನೆ ಕೊಡೋದು ಏನಂತ ಹೇಳಿದ್ರೆ, ನಾವು ಸೇರಿಕೊಂಡು ನಮ್ಮ ಕೆಲವು ಚಾರ್ಟ್ ಅಕೌಂಟೆಂಟ್ ಹತ್ರ ಸ್ವಲ್ಪ ಕಡಿಮೆ ದರದಲ್ಲಿ ಮಾಡಿ ಕೊಡುವಂಥ ಹೆಲ್ಪ್ ಲೈನು ನಮ್ಮ ಕಡೆಯಿಂದಲೂ, ಸಂಘದ ಕಡೆಯಿಂದ ಅಥವಾ ನಮ್ಮ ಕಡೆಯಿಂದ ಆರ್ಗನೈಸ್ ಮಾಡೋಣ. ನಮ್ಮ ಅಧ್ಯಕ್ಷರಿದ್ದಾರೆ ಪ್ರತಾಪ್ ಶೆಟ್ಟರು ಮತ್ತು ಇವರು ಸೇರಿ ನಮ್ಮಲ್ಲೇ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಮಾಡ್ತೀವಿ. ಅದೇ ಥರ ನಾವು ನಿಮ್ಮ ಸಹಾಯಕ್ಕೆ ಬಂದಾಗ ನೀವು ಅಲ್ಲಿ ಸ್ವಲ್ಪ ಸ್ವಲ್ಪ ಅವ್ರಿಗೆ ಕಷ್ಟ ಕೊಡದೆ ಅವ್ರಿಗೆ ಆದಷ್ಟು ಇದು ಮಾಡಬೇಕಂದ್ರೆ ನಮ್ಮ ಎಲ್ಲರ ಪರವಾಗಿ ಒಂದು ರಿಕ್ವೆಸ್ಟ್ ಸರ್. ಬೇರೆ ಯಾರಾದರೂ ಕೇಳುವುದಿದ್ರೆ? ಸರ್, ಇವಾಗ 40 ಲಕ್ಷ ಆದಮೇಲೆ GST ತಗೋಬೇಕಂತ ಇದೆ. ಈಗ 40 ಲಕ್ಷದಿಂದ ಈಗ 80 ಲಕ್ಷಕ್ಕೆ ಒಂದು ವೇಳೆ ಆದರೆ 80 ಲಕ್ಷಕ್ಕೂ ಕಟ್ಟಬೇಕಾ ಅಥವಾ 40 ಲಕ್ಷಕ್ಕೆ ಕಟ್ಟಬೇಕಾ ಅಂತ ಟ್ಯಾಕ್ಸು? ಓಕೆ. ಸೊ ಈಗ 40 ಲಕ್ಷದವರೆಗೂ ನಿಮಗೆ GST ರಿಜಿಸ್ಟ್ರೇಷನ್, ನೀವು ಬರೀ ಗೂಡ್ಸ್ ಸಪ್ಲೈ ಮಾಡೋದಾದರೆ 40 ಲಕ್ಷವರೆಗೂ ಬೇಡ ಅಂತಿದೆ. ಆ 40 ಲಕ್ಷ ಕ್ರಾಸ್ ಆಯಿತು ಅಂತಂದರೆ ಎಂಟೈರ್ ಮೇಲೆ ಟ್ಯಾಕ್ಸ್ ಬರುತ್ತೆ. ಈಗ ನೀವು 80 ಲಕ್ಷ ನಿಮ್ಮ ಟರ್ನ್ ಓವರ್ ಅಂದರೆ ಎಂಟೈರ್ 80 ಲಕ್ಷದ ಮೇಲೂ ಬರುತ್ತೆ. ಆ ಥರ ಎಕ್ಸಮ್ಷನ್ ಇನ್ಕಮ್ ಟ್ಯಾಕ್ಸಲ್ಲಿ ಸಿಗ್ಬೋದು ನಿಮಗೆ, ಬಟ್ GSTಯಲ್ಲಿ ಆ ಥರ ಇಲ್ಲ, ಎಂಟೈರ್ ಟರ್ನ್ ಓವರ್ ಮೇಲೆ ಬರುತ್ತೆ. ಸರ್, ಇವಾಗ ನೀವೊಂದು ಅವಾಗ ಎಕ್ಸಾಂಪಲ್ ಹೇಳಿದ್ರು 38 ಲಕ್ಷದವರೆಗೆ ಟರ್ನ್ ಓವರ್ ಆಯಿತು, ಅವರು GST ಒಳಗಡೆ ಬರಲ್ಲ. ಸಪೋಸ್ ಒಂದು 3 ಲಕ್ಷ ಅವರು FD ಇಟ್ಟಿದ್ದಿದ್ರೆ ಅದರಿಂದ ಬಂದಂಥ ಅಮೌಂಟ್ ಆ್ಯಡ್ ಆದ ನಂತರ ಅದು 40 ಲಕ್ಷ ಆದರೆ ಅವರು 40 ಲಕ್ಷಕ್ಕೆ GSTಗೆ ಆ್ಯಡ್ ಆಗ್ತಾರೆ. ಸೊ ಇಲ್ಲಿ 3 ಲಕ್ಷ ಇಟ್ಟಂಥ FD ದುಡ್ಡು 40 ಲಕ್ಷ ಆದಾಗ ನಾವು 40 ಲಕ್ಷ GST ಫೈಲಿಗೆ ಒಳಗೆ ಬರ್ತೀವಿ. ಈಗ ಏನಾಗುತ್ತೆ, 40 ಲಕ್ಷಕ್ಕೆ ಸೀಮಿತವಾಗಿ ಇಲ್ಲ ಒಂದು 80 ಲಕ್ಷದವರೆಗೆ ಹೋಯ್ತು ಅಂತ ಇಟ್ಕೊಳ್ಳಿ. ಈ FD ಇಟ್ಟಂಥ ದುಡ್ಡಿನ ಲಾಭ ಏನಿದೆ ಅದು ಕೂಡ GST ಒಳಗೆ ಆ್ಯಡ್ ಆಗುತ್ತೆ. ಸೊ 80 ಲಕ್ಷದ ಒಳಗೆ ಏನಾದರೂ ಅವ್ರ ಟರ್ನ್ ಓವರ್ ಆದರೆ
ಇನ್ಕಮ್ ಟ್ಯಾಕ್ಸ್ಗೆ ಅವ್ರು ಎಲಿಜಿಬಲ್ ಆಗಲ್ಲ ಅನ್ಕೊತೀನಿ. 12 ಲಕ್ಷದವರೆಗೆ ಇರೋದ್ರಿಂದ ಎಲಿಜಿಬಲ್ ಆಗಲ್ಲ. ಹಾಗಾಗಿ ಅವರಿಗೆ ಇಲ್ಲಿ GST ಕಟ್ಟಿದ ನಂತರ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಪರಿಸ್ಥಿತಿ ಬರಲ್ಲ. ಸಪೋಸ್ ಅವರು 1.25 ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಆಗಿ ರೆಗ್ಯುಲರ್ ಸ್ಕೀಮಿಗೆ ಹೋದಾಗಲೂ ಕೂಡ ಈ FD ಇಟ್ಟಂಥ ದುಡ್ಡಿಗೆ ಲಾಭ ಬಂದದನ್ನು ಮತ್ತೆ ಕೂಡ ಅಲ್ಲಿ ಆ್ಯಡ್ ಮಾಡ್ಕೊಳ್ತೀರಾ. ಸೊ 1.25 ಕೋಟಿ ಟರ್ನ್ ಓವರ್ ಆದ ನಂತರ ಅವನು ಇಲ್ಲಿ ಟ್ಯಾಕ್ಸ್ಗೂ ಕೂಡ ಅಂದರೆ IT ಫೈಲ್ಗೂ ಕೂಡ ಎಲಿಜಿಬಲ್ ಆಗ್ತಾನೆ. ಸೊ ಈ FDಯಲ್ಲಿ ಬಂದಂಥ ಲಾಭದಲ್ಲಿ ನಾವು GSTಗೂ ಕೂಡ ಕಟ್ಟಬೇಕು. ಮತ್ತು ನಾವಲ್ಲಿ 12 ಲಕ್ಷ ಕ್ರಾಸ್ ಆದ ನಂತರ ಇನ್ಕಮ್ ನಮ್ಮದು 12 ಲಕ್ಷ ಕ್ರಾಸ್ ಆದ ನಂತರ ಅಲ್ಲಿ IT ಅವರಿಗೂ ಕೂಡ ನಾವು ಟ್ಯಾಕ್ಸ್ ಕಟ್ಟಬೇಕು. ಅಂದರೆ ನಾವು ಬಿಸ್ನೆಸ್ ಮಾಡಿದ ಟೋಟಲ್ ದುಡ್ಡಲ್ಲಿ ಕಟ್ಟಿದ ನಂತರ ಮತ್ತು ಉಳಿದ ಜಮಾ ಪೂಂಜಿಯಲ್ಲೂ ಕೂಡ ನಾವು ಅದಕ್ಕೆ ಕಟ್ಟಬೇಕಾಗತ್ತಲ್ಲ ಸರ್? ಸರ್ ಆ ಥರ ಇಲ್ಲ. ಅದು ನೀವು ಹೇಳ್ತಾ ಇರೋದು ಆ ರಿಜಿಸ್ಟ್ರೇಷನ್ ಲಿಮಿಟ್ ಫಿಕ್ಸ್ ಮಾಡೋಕ್ಕೆ ಮಾತ್ರ ಅದನ್ನು ಆ್ಯಡ್ ಮಾಡ್ತಾರೆ. ಅದು ಟೋಟಲ್ ನಿಮ್ಮ ಟ್ಯಾಕ್ಸಬಲ್ ಟರ್ನ್ ಓವರ್ಗೆ ಆ್ಯಡ್ ಆಗೋಲ್ಲ. ಈ ಎಕ್ಸಾಂಪಲ್ 37 ಲಕ್ಷ ಪ್ಲಸ್ 3 ಅಥವಾ 4 ಅಂತ ತಿಳ್ಕೊಳ್ಳಿ, 41. ಆ 41 ಈಸ್ ಟು ಡಿಟರ್ಮೈನ್ ಯುವರ್ ಇದು ರಿಜಿಸ್ಟ್ರೇಷನ್ ಲಿಮಿಟ್ ಬರ್ತೀರೋ ಇಲ್ಲೋ ಅನ್ನೋದಕ್ಕೆ ಮಾತ್ರ ವಿನಃ 4 ಲಕ್ಷಕ್ಕೆ ಟ್ಯಾಕ್ಸ್ ಇಲ್ಲ. ಹಾಗೆ ನೀವು ತಾವು ತಿಳ್ಕೊಂಡಂಗೆ FD ಅಥವಾ SB ಇಂಟ್ರೆಸ್ಟು ಯಾವುದೇ ಇರಲಿ, ಸೊ ಅದರ್ ಇನ್ಕಮ್ಸ್ ಕೂಡ ಅಲ್ಲಿಯೂ ಅಟ್ರ್ಯಾಕ್ಟ್ ಆಯಿತು, ಇಲ್ಲಿನೂ ಅಟ್ರ್ಯಾಕ್ಟ್ ಆಯ್ತಲ್ಲ ಅನ್ನೋದು ಒಂದು ಮನೋಭಾವನೆ ತಮ್ಮಲ್ಲಿದೆ. ಸೊ ಆ ಥರ ಅಲ್ಲ, ಇಟ್ ಈಸ್ ಓನ್ಲಿ ಫಾರ್ ಫಿಕ್ಸಿಂಗ್ ದ ಲಿಮಿಟ್ ಆಫ್ ದಿ ರಿಜಿಸ್ಟ್ರೇಷನ್ ವಿನಃ ಟ್ಯಾಕ್ಸೇಬಲ್ ಇಂಟ್ರೆಸ್ಟ್ ಮೇಲೆ ಟ್ಯಾಕ್ಸೇ ಇಲ್ಲ. ಇಟ್ ಈಸ್ ಅನ್ ಎಕ್ಸಾಂಪ್ಟ್ ಸಪ್ಲೈ. ಓಕೆ, ಇನ್ನೊಂದು ಡೌಟ್ ಸರ್, ರೆಂಟಲ್ಲಿ ನಮಗೆ GST ಕಟ್ಟಬೇಕಾಗತ್ತೆ ಅಲ್ವಾ? ಈಗ ಹೇಳಿ ಸರ್, ಹೇಳಿ. ರೆಂಟಲ್ಲಿ GST ಕಟ್ಟಬೇಕಾಗತ್ತೆ, ರೆಂಟಿನ ಜೊತೆಗೆ GST ಹೋಗುತ್ತೆ ನಮ್ಮದು. ಸೊ ಟೋಟಲ್ ಟರ್ನ್ ಓವರ್ ಅಂತ ಬಂದಾಗ ನಾವು ಟೋಟಲ್ ಟರ್ನ್ ಓವರ್ ಮಾಡಿದ ದುಡ್ಡಿಗೆ ನಾವು ಆಲ್ರೆಡಿ GST ಕಟ್ಟಿ, ಇನ್ನು ಈಗ ರೆಂಟ್ ಕಟ್ಟುವಂಥ ದುಡ್ಡು ಏನಿದೆ ಅದು ನಮ್ಮ ಇನ್ಕಮಿನ ದುಡ್ಡು ಬರುತ್ತೆ. ಸೊ ಮತ್ತೆ ನಾವು ರೆಂಟ್ ಕೊಡೋದ್ರ ಜೊತೆಗೆ ರೆಂಟಿಗೂ ಕೂಡ ಎಕ್ಸ್ಟ್ರಾ GST ಆ್ಯಡ್ ಆಗುತ್ತಾ? ಹೌದು ಸರ್. ಈಗ ಎಕ್ಸಾಂಪಲ್ ನೀವು ಅಂದರೆ 2 ಟೈಮ್ ತೊಗೊಂಡಾಗೈತಲ್ಲ? ಹಾಂ ಸರ್ ಈಗ ಹಾಗಲ್ಲ. ಈಗ ನೀವು ಕಾಂಡಿಮೆಂಟ್ಸ್ ನಡೆಸ್ತಾ ಇದ್ದೀರಾ, ಅದ್ರ ಜೊತೆ ಯು ಹ್ಯಾವ್ ಯುವರ್ ಓನ್ ಹೌಸ್ ಅಂತ ತಿಳ್ಕೊಳ್ಳಿ. ಒಂದು ಇದು ಕೂಡ ಇದೆ, ಅದರಲ್ಲಿ ಕಮರ್ಷಿಯಲ್ಗೂ ಇದೆ, ರೆಸಿಡೆನ್ಸ್ಗೂ ಇದೆ. ಸೊ ಫಿಕ್ಸಿಂಗ್ ದ ಲಯಬಿಲಿಟಿ ಎಲ್ಲ ಸೇರಿ. ಓಕೆ, ನೆಕ್ಸ್ಟ್ ಇನ್ ಟ್ಯಾಕ್ಸಬಿಲಿಟಿ ಎದಕ್ಕೆ ಬಂತು ಅಂತಂದರೆ, ಒಂದೇದು ಬೇಕರಿ ಕಾಂಡಿಮೆಂಟ್ಸಿನ ಟರ್ನ್ ಓವರ್ ಮೇಲೆ, ಪ್ಲಸ್ಸು ರೆಸಿಡೆನ್ಸಿಗೆ ಏನಾತಂದ್ರೂ ನೀವು ಬಾಡಿಗೆ ಕೊಟ್ಟಿದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ದಟ್ ಈಸ್ ಅನ್ ಎಕ್ಸಾಂಪ್ಟ್ ಸಪ್ಲೈ ಅಂಡರ್ ದ. ಇದು ಅರ್ಥ ಆಯ್ತು ಸರ್ ನನಗೆ. ಕಮರ್ಷಿಯಲ್ಗೆ ಕೊಟ್ಟಿದ್ರೆ ಅದಕ್ಕಿದೆ. ಹಾಂ ಸರಿ ಸರ್, ನಾನು ಕೇಳಿದ್ದು ಸರ್, ಇವಾಗ ನಾನು ಬೇಕರಿ ನಡೆಸ್ತಾ ಇದ್ದೀನಿ, ನಾನಿವಾಗ ನಿಮ್ಮ 40 ಲಕ್ಷದ ಸ್ಕೀಮಲ್ಲಿದ್ದೀನಿ, 1% ಸ್ಕೀಮ್ಗೆ ನಾನು ಬಂದುಬಿಟ್ಟಿದ್ದೀನಿ. ಸೊ ಇವಾಗ ನಾನೊಂದು 50 ಲಕ್ಷ ಟರ್ನ್ ಓವರ್ ಮಾಡಿದ್ರೆ ಆ 50 ಲಕ್ಷಕ್ಕೆ ನಾನು 1%ಅಲ್ಲಿ ಆಲ್ರೆಡಿ GST ಕಟ್ತಾ ಇದ್ದೀನಿ. ಸೊ ನಾನಿವಾಗ ಏನು ಕಟ್ಟಡದ ಮಾಲೀಕರಿದ್ದಾರೆ ಅವ್ರಿಗೆ ಕೊಡುವಂಥ ರೆಂಟಲ್ಲೂ ಕೂಡ ನಾನು ಸಪ್ರೇಟ್ GST ಕೊಡಬೇಕು ಅಂತ ಹೇಳಿದ್ರೆ ಮಾಡಿದಂಥ 50 ಲಕ್ಷದಲ್ಲಿ ಆಲ್ರೆಡಿ ನಾನು 1% GSTನ ಕೊಟ್ಟಾಗಿದೆ. ಸೊ ಇನ್ನೊಂದು ಟೈಮ್ ನಾನು 10,000 ಬಾಡಿಗೆಗೆ ಇನ್ನು ಮತ್ತೆ ಯಾಕೆ GST ಕೊಡಬೇಕು ಅಂತ 2 ಟೈಮ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟು. ಇವಾಗ ಅದೇನಾಗುತ್ತೆ ಅಂದರೆ, ನೀವು 2 ಕಾನ್ಸೆಪ್ಟ್ ಇದೆ. ಇನ್ ಕೇಸು ಬೇಕ್ರಿ ಮಾಲೀಕರು ಏನಿದ್ದಾರೆ, ಬೇಕ್ರಿ ನಿಮ್ಮ ಓನರು ನಿಮಗೆ GST ಚಾರ್ಜ್ ಮಾಡಿದರೆ ಅದು ಫಾರ್ವರ್ಡ್ ಚಾರ್ಜ್ ಅಂತೇವೆ. ಅದನ್ನು ನೀವು GSTಯಲ್ಲಿ ರೆಗ್ಯುಲರ್ ಸ್ಕೀಮಲ್ಲಿ ಹೋದರೆ ಇನ್ಪುಟ್ ತೊಗೊಳ್ಬೋದು. ಬಟ್ ನೀವು 1% ಸ್ಕೀಮ್ ಕಾಂಪೋಸಿಷನ್ ಹೋಗ್ತಾ ಇರೋದ್ರಿಂದ ಅದಕ್ಕೆ ನಿಮಗೆ ವೆಚ್ಚ ಅಂದರೆ ಖರ್ಚಾಗುತ್ತೆ, ಕಾಸ್ಟ್ ಆಗುತ್ತೆ. ಅದು ಡಬಲ್ ಟ್ಯಾಕ್ಸ್ ಆಗೋದಿಲ್ಲ. ಯಾಕಂದರೆ ನೀವು ಕರೆಕ್ಟ್ ಟ್ಯಾಕ್ಸ್ ಹೋಗೋದಾದರೆ ನಾವು 5% ಕಟ್ಟಬೇಕು ರೆಗ್ಯುಲರ್, ನಾವು ಕಟ್ತಾ ಇರೋದು 1%. ಸರ್ 1% ಕಟ್ತಾ ಇದ್ರು ಕೂಡ ನಾವು ಹಾಲು ತರಕಾರಿ ಹಣ್ಣನ್ನು ಯಾವುದು ಟ್ಯಾಕ್ಸ್ ಇಲ್ಲದೆ ಇರೋದಕ್ಕೂ ಇಲ್ಲಿ ಜೋಡಿಸಿನೇ ತಗೊಳ್ತಾ ಇದ್ರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ 3.5% ಆಲ್ರೆಡಿ ಆಗಿರುತ್ತೆ. ಅದು ನೀವು ಹಾಲನ್ನು ಬಿಡ್ತಾ ಇದ್ದೀರಾ, ತರಕಾರಿ ಬಿಡ್ತಾ ಇದ್ದೀರಾ, ಬೇರೆ ಒಂದಷ್ಟು ಐಟಮ್ಗಳನ್ನು ರೆಗ್ಯುಲರ್ ಸ್ಕೀಮಲ್ಲಿ ಬಿಟ್ಟರೂ ಕೂಡ ಈ ಕಂಪನ್ಸೇಷನ್ ಸ್ಕೀಮಲ್ಲಿ ಹಾಲು ಮತ್ತೊಂದು ಮಗದೊಂದು ಅಂತೇಳಿ ನೀವು ಟೋಟಲ್ ಆವ್ರೇಜನ್ನು ಹಿಡ್ಕೊಂಡು ಹೋದಾಗ ಆಲ್ಮೋಸ್ಟ್ 3%ಗಿಂತ ಕ್ರಾಸ್ ಆಗಿ ಹೋಗುತ್ತೆ. ಸರ್ ಇದಕ್ಕೆ ನೀವು ರೆಂಟನ್ನು ಖಾಲಿ ನಿಮ್ಮ ಬಿಸ್ನೆಸ್ ಮೇಲೆ ಕಟ್ತಿರೋ ರೆಂಟ್ ಅಂತ ತಿಳ್ಕೊಬೇಡಿ. ನೀವು ರೆಂಟ್ ಥರನೇ ಬೇರೆನೂ ಪರ್ಚೇಸ್ ಮಾಡ್ತೀರಾ. ಸಪೋಸ್ ನೀವು ಹೋಗ್ಬಿಟ್ಟು ಒಂದು ಮೊಬೈಲ್ ಪರ್ಚೇಸ್ ಮಾಡ್ತೀರಾ, ಮೊಬೈಲು ನೀವು ಪರ್ಚೇಸ್ ಮಾಡ್ತಿರೋದು ನಿಮ್ಮ ಬಿಸ್ನೆಸ್ ಯೂಸ್ಗಾಗಿರ್ಬೋದು, ನಿಮ್ಮ ಪರ್ಸ್ನಲ್ ಯೂಸ್ಗಾಗಿರ್ಬೋದು. ನಾನು ಅನ್ರಿಜಿಸ್ಟರ್ಡ್ ಡೀಲರು ಅಥವಾ ನಾನು ಕಂಪೋಸಿಷನಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟದೇ ಇರೋದಕ್ಕಾಗಲ್ಲ. ಅದೇ ಕಾನ್ಸೆಪ್ಟಲ್ಲಿ ಏನಾಗುತ್ತೆ, ನಿಮ್ಮ ಓನರ್ ಅವನದು ಬಿಸ್ನೆಸ್ದು ರಿಜಿಸ್ಟ್ರೇಷನ್ ಇದ್ದರೆ ಅವನು ನಿಮಗೆ 10,000 ರೆಂಟ್ ತಗೊಳ್ಳೋ ಬದಲು 1,800 ರೂಪಾಯಿ ಟ್ಯಾಕ್ಸ್ ಸೇರಿಸ್ಬಿಟ್ಟು 11,800 ತಗೊಳ್ತಾ ಇದ್ರು. ನಿಮ್ಮ ಮೇಲೆ ಈಗ ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್. ಏನಂದರೆ ನಿಮ್ಮ ಓನರ್ ರಿಜಿಸ್ಟ್ರೇಷನ್ ತಗೊಳ್ಳದೆ ಇರೋ ಕಾರಣಕ್ಕಾಗಿ ನಾವು ಕಟ್ಟಬೇಕು, ನೀವು ಅದ್ರ ಮೇಲೆ ಕಟ್ಟಬೇಕು ಅಂತದ್ದು ನಿಮ್ಮ ಖರ್ಚು ಅಂತಲ್ಲ ಸರ್. ನೀವು ಯಾವುದೇ ಒಂದು ವಸ್ತುವನ್ನು ಅಥವಾ ಸರ್ವಿಸ್ ತಗೊಳ್ಳುವಾಗ ನೀವು GST ಕಟ್ಟಿನೇ ತಗೋಬೇಕು. ಅಂದ್ರೆ ನಿಮ್ಮ ಜವಾಬ್ದಾರಿನ ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದೀರಾ? ಇದು ಜವಾಬ್ದಾರಿ ಅಲ್ಲ,
ನೀವು 10 ರೂಪಾಯಿ ಚಹಾ ಮಾರ್ತಾಯಿದ್ರೆ ಇನ್ನೊಂದು 50 ಪೈಸೆ ಜಾಸ್ತಿ ಮಾಡಬೇಕು. ಅಲ್ಲ ಸರ್, ಇವಾಗ ನೋಡಿ, ರೆಂಟನ್ನು ತಗೊಂಡು 4 ಅಂಗಡಿಗಳನ್ನು ಬಿಟ್ಕೊಂಡವರು ಅವ್ರನ್ನ ಹಿಡಿದು ತಗೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋ ಜವಾಬ್ದಾರಿನ ನಮ್ಮ ಮೇಲೆ ಬಿಟ್ಟು ಅವ್ನು 11,800 ತಗೊಂಡು 1,800 ಅವ್ರ ಹತ್ರ ಕೇಳೋ ಬದಲಿಗೆ ನೀವೇ ನೇರವಾಗಿ ನಮಗೆ ಕಟ್ಟಬಿಡಿ ಅಂತ ಹೇಳುವಂಥ ಪರಿಸ್ಥಿತಿ. ಇಲ್ಲ ಸರ್, ಇದು ಆ್ಯಕ್ಚುಲಿ ಅಪೂರ್ಣ ಮಾಹಿತಿ ಆಗುತ್ತೆ. ಆ್ಯಕ್ಚುಲಿ GST ಬಂದಾಗ ರೂಲ್ಸ್ ಏನು ಇತ್ತು ಅಂದರೆ, ಯಾವುದೇ ಅನ್ರಿಜಿಸ್ಟರ್ಡ್ ಡೀಲರಿಂದ ನಾವು 5,000ಕ್ಕಿಂತ ಜಾಸ್ತಿ ಏನೇ ಪರ್ಚೇಸ್ ಮಾಡಿದ್ರು ಅದ್ರ ಮೇಲೆ RCM GST ಕಟ್ಟಲೇಬೇಕು ಅನ್ನೋ ರೂಲ್ಸ್ ಇತ್ತು. ಸೊ ಇಲ್ಲಿ ತನಕ ಸಿಕ್ಕಿರೋದು ರಿಲ್ಯಾಕ್ಸೇಷನ್ ಅಷ್ಟೇ. ನಮಗೆ GST ಕರೆಕ್ಟಾಗಿ ಅನ್ವಯ ಆಗಿಲ್ಲ ಅಂದ್ಬಿಟ್ಟು, ಇಂಪ್ಲಿಮೆಂಟೇಷನ್ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ತನಕ ರಿಲ್ಯಾಕ್ಸೇಷನ್ ಇತ್ತು. ರೂಲ್ಸಲ್ಲಿ ಇರೋದೇನೆಂದರೆ, ಯಾವುದೇ ಒಂದು ಪರ್ಚೇಸ್ ಮಾಡೋವಾಗ ಅಥವಾ ಸರ್ವಿಸ್ಗೆ ನಾವು ದುಡ್ಡು ಕೊಡೋವಾಗ ಅಲ್ಲಿ GST ರಿಜಿಸ್ಟರ್ಡ್ ಪರ್ಸನ್ ಜೊತೆ ನಾವು ತಗೊಂಡಿಲ್ಲ ಅಂದ ಸಂದರ್ಭದಲ್ಲಿ ನಾವು ಅದಕ್ಕೆ RCM ಕಟ್ಟಬೇಕು ಅಂತ. ಇವಾಗ ಅಕ್ಟೋಬರಿಂದ ರೆಂಟ್ ಮೇಲೆ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಅಷ್ಟೇ. ಸರಿ ಸರ್, ಇನ್ನೊಂದು, ಇವಾಗ ಸಾಕಷ್ಟು ಜನಕ್ಕೆ ನೋಟಿಸ್ಗಳನ್ನು ಕಳಿಸಿದ್ದೀರಾ, ಇನ್ನಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಅವ್ರಿಗೆ ನೋಟಿಸ್ ಬಂದಿಲ್ಲ. ಈಗ ಬಂದವರು ರಿಪ್ಲೈ ಕೊಡಬೇಕು ಅಂತೇಳಿ ಕಂಪಲ್ಸರಿ ಹೇಳಿದ್ದೀರಾ. ಕೊನೆ ಪಕ್ಷ ಒಂದು ರಿಪ್ಲೈ ಆದರೂ ಬೇಕು, ಕಾರಣ ಯಾವುದೇ ಇರ್ಬೋದು. ಇನ್ನು ಯಾರನ್ನ ನೀವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀರಾ, ನೆಕ್ಸ್ಟ್ ಇಯರ್ ಒಳಗಡೆ ಏನಾದರೂ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಶಾರ್ಟ್ ಲಿಸ್ಟಲ್ಲಿ ಇರುವಂಥವರಿಗೆ ನೋಟಿಸ್ ಹೋಗುತ್ತಾ? ಅಲ್ಲ, ನೋಟಿಸ್ ಈಗ ಸಪೋಸ್ ಅವರು ಬರೋ ವರ್ಷದೊಳಗೆ ಮಾಡ್ಕೊಂಡಿಲ್ಲ ಅಂದರೆ ಹಳೇದನ್ನು ಸೇರಿಸಿ ಕಳಿಸ್ತೀರಾ, ಇಲ್ಲ ಈ ವರ್ಷದ ಮಾತ್ರ ಅವ್ರಿಗೆ ಕಳಿಸ್ತೀರಾ? ಇಲ್ಲ ಈಗ ಆಲ್ರೆಡಿ ಕೊಟ್ಟಿರೋ ನೋಟಿಸ್ ಬಗ್ಗೆ ಈಗಾಗಲೇ ಹೇಳಿದ್ದೀವಿ. ಅದನ್ನೇನು ನಾವು ಪರ್ಸೂ ಮಾಡಬೇಡಿ ಅಂತ ಇರೋದ್ರಿಂದ ನಾವು ಬರೀ ರಿಜಿಸ್ಟ್ರೇಷನ್ ಕಡೆ ಅಷ್ಟೇ ಗಮನ ಕೊಡ್ತಾ ಇದ್ದೀವಿ. ಅಲ್ಲಲ್ಲ, ಈಗ ಶಾರ್ಟ್ ಲಿಸ್ಟ್ ಮಾಡಿರೋದು ನೀವು ಹೇಳ್ತಾ ಇದ್ದೀರಿ, ಅದು ಡೇಟಾ ಇತ್ತು, ಬಟ್ ಅದನ್ನು ಯಾವುದು ನಮಗೆ ಅದ್ರ ಬಗ್ಗೆ ನಮಗೆ ನಿರ್ದೇಶನ ಇಲ್ಲ. ಇದನ್ನು ಮುಂದುವರಿಸಿ ಅಥವಾ ಅವನು ಕೂಡ ಪರ್ಸೂ ಮಾಡಿ ಅಂತ ಏನಿಲ್ಲ. ಸೊ ಹಾಗಾಗಿ ಯಾರ್ಯಾರು ಅವರಿಗೆ ಗೊತ್ತಿರುತ್ತೆ, ನನ್ನ ಟರ್ನ್ ಓವರ್ ಇಷ್ಟ ಆಗಿದೆ, ನಾನು ಲಯಬಲ್ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರೇ ಮುಂದೆ ಬಂದು ರಿಜಿಸ್ಟ್ರೇಷನ್ ತೊಗೊಂಡ್ಬಿಟ್ರೆ ಒಳ್ಳೆಯದು. ಬಟ್ ನಮಗಂತೂ ಏನು ಆ ಥರ ಇನ್ನೂ ಯಾವುದೂ ನಮ್ಮ ಮೇಲಧಿಕಾರಿಗಳಿಂದ ಆ ಥರ ನಿರ್ದೇಶನ ಇಲ್ಲ, ಅದನ್ನು ಮುಂದುವರಿಸಿ ಅಂತ. ಓಕೆ ಸರ್, ಲಾಸ್ಟ್ ಒಂದು ಸಜೆಷನ್, ಕ್ವಶನ್ ಅಲ್ಲ. ಸೊ ಪ್ರತಿ ಏರಿಯಾಗೆ ಸರ್, ಇವಾಗ ಸಣ್ಣ ಸಣ್ಣ ಬೇಕರಿ ಅವರು ಅಂತ ಹೇಳಿದ್ರೆ ಈಗ ಟ್ಯಾಕ್ಸ್ಗಿಂತ ಜಾಸ್ತಿ ನಮಗೆ CA ಕೊಡುವಂಥ ಕಾಸ್ಟ್ ಆಗ್ಬೋದೇನೋ ಮೋಸ್ಟ್ಲಿ. ಈಗ ಯಾರೇ ಎಷ್ಟೇ ಹೇಳಿದ್ರು ಕೂಡ ಫ್ರೀ ಆಫ್ ಕಾಸ್ಟ್ ಅಂತೂ ಮಾಡೋದಿಲ್ಲ. ಅವ್ನು ಸರ್ಕಾರಕ್ಕೆ ಕಟ್ಟೋದು 3,000 ಆದರೂ ಕೂಡ ಮೋಸ್ಟ್ಲಿ ನಾವು CAಗಳಿಗೆ 5,000 ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಈಗ ನಾವು ಹೇಗೆ ವ್ಯಾಪಾರ ಮಾಡ್ತಾ ಇದ್ದೀವಿ ನಮ್ಮ ಮನೆ ನಡೆಸೋಕೆ, ಈ GST ಅನ್ನೋ ಕಾನ್ಸೆಪ್ಟು ಸರ್ಕಾರ ನಡೆಸೋಕೆ ಸರ್ಕಾರ ಮಾಡುವಂಥ ಒಂದು ವ್ಯಾಪಾರನೇ ಕೂಡ. ಇದು ಕೂಡ ಅವ್ರಿಗೆ ವ್ಯಾಪಾರನೇ, ಅವ್ರಿಗೆ ಅದರಲ್ಲಿ ಇನ್ಕಮ್ ಬೇಕೇ ಬೇಕು. ಸೊ ನಾವು ವ್ಯಾಪಾರ ಮಾಡ್ತೀವಿ ನಮ್ಮ ಲಾಭಕ್ಕೆ, ನೀವು ವ್ಯಾಪಾರ ಮಾಡ್ತೀರಾ ಸರ್ಕಾರ ನಡೆಸೋಕೆ, ಭಲೆ ಅದ್ರ ನಮಗೆ ಜನಗಳಿಗೆ ರಿಟರ್ನ್ಸ್ ಬರುವಂಥದ್ದಾದರೂ ಕೂಡ. ಸೊ ಇಲ್ಲಿ ಟ್ಯಾಕ್ಸ್ ಕಟ್ಟಿದ ನಂತರ ನಾವು ಇವರಿಗೆ ಕೊಡುವಂಥ ಪೇಮೆಂಟ್ಗಳು ನಮಗೆ ಕಾಸ್ಟ್ಲಿಯಾಗಿ ಕಾಣುತ್ತೆ. ಈಗ ಕಾರ್ಯಾಗಾರದಲ್ಲಿ ನಾವು ಹೇಳ್ಬೋದು ಒಂದಷ್ಟು ಜನ ನಾವು ಫ್ರೀಯಾಗಿ ಮಾಡಿ ಕೊಡ್ತೀವಂತ. ಈಗ ಒಂದು ತಿಂಗಳಲ್ಲೇ 350 ರಿಜಿಸ್ಟ್ರೇಷನ್ ಆಗಿದೆ. ಐ ಥಿಂಕ್ ಒಂದು ವರ್ಷದಲ್ಲಿ ಕಮ್ಮಿ ಲಕ್ಷಕ್ಕೂ ಹೆಚ್ಚು ಕಡಿಮೆ ಆಗುತ್ತೆ. ಇವರೆಲ್ಲರೂ ಕೂಡ ಸಣ್ಣ ಅಮೌಂಟಲ್ಲಿ ಇಲ್ಲ ಫ್ರೀಯಾಗಿ ಮಾಡಿಕೊಡುವಂಥ ಚಾನ್ಸಸ್ಗಳು ಭಾಳ ಕಮ್ಮಿ. ಸೊ ನೀವು ಝೋನ್ಗೆ ಒಂದೊಂದು ಪೋರ್ಟಲ್ಗಳನ್ನು ಇವ್ರಿಗೆ ಫ್ರೀಯಾಗಿ ಮಾಡಿಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು, ನೀವು GST ಡಿಪಾರ್ಟ್ಮೆಂಟ್ ಅಂದೇ ಪರ್ಸನ್ನ ಕೊಟ್ಟು ಯಾರು ಯಾವಾಗ ಬೇಕಾದರೂ ಬಂದು ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಅತ್ಯುತ್ತಮವಾದ ಕ್ವಶನ್. ಅಲ್ಲ, ಈಗ ನಾವು ಆಲ್ರೆಡಿ ಹೇಳಿದಂಗೆ ನಮ್ಮ ಎಲ್ಲ ಕಡೆ ಹೆಲ್ಪ್ ಡೆಸ್ಕ್ಗಳನ್ನು ಮಾಡಿದ್ದೀವಿ. ನಮ್ಮ ಕೇಂದ್ರ ಕಚೇರಿಯಿಂದ ಹಿಡ್ಕೊಂಡು ವಿಭಾಗ ಕಚೇರಿಗಳಲ್ಲೂ ಮತ್ತು ಎಲ್ಲ ಕಚೇರಿಗಳಲ್ಲೂ ಸರ್ ಅದು ಮಾಹಿತಿಗೆ ಮಾತ್ರ. ನೋ ಅಲ್ಲಿ ನೀವು ಬಂದು ಏನೇ ಸಹಾಯ ಕೇಳಿ ನಮ್ಮ ಸಿಬ್ಬಂದಿಗಳಿಗೆ ನಾವು ಹೇಳಿದ್ದೀವಿ. ಇವಾಗ ನೀವು ರಿಜಿಸ್ಟ್ರೇಷನ್ಗೋಸ್ಕರ ನೀವು ಡಾಕ್ಯುಮೆಂಟ್ಸ್ ತೊಗೊಂಬಂದ್ರು ಕೂಡ ನಮ್ಮವರೇ ನಿಮಗೆ ಅದನ್ನು ಅಲ್ಲಿ ಫೀಡ್ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡಿ ಅಂತ ನಾವು ನಿರ್ದೇಶನ ನೀಡಿದ್ದೀವಿ. ಸರ್ ಮತ್ತೆ ಅಲ್ಲಿ ಮಧ್ಯವರ್ತಿಗಳ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಬೇರೆಯವರು ಕಟ್ ಡೌನ್ ಮಾಡಿ ಪ್ಲೀಸ್, ಡೋಂಟ್ ಮೈಂಡ್. ಬೇರೆಯವರು ಸಭಿಕರು ಯಾರ್ದು ಕ್ವಶನ್ ಇದೆ? ಲಾಸ್ಟ್ ಒಂದು 2 ಕ್ವಶನ್ಸ್, ಯಾಕಂದರೆ ಸಮಯ ಮೀರ್ತಾ ಇದೆ. ಸರ್, ಅಧಿಕಾರಿಗಳಿಗೆ ನಂದೊಂದು ಪ್ರಶ್ನೆ. ಈಗ ನಾನು ಒಂದು ಬೇಕರಿನ ಇಟ್ಕೊಂಡು ಬೇರೆ ಬೇರೆ ಕಾಮಾಡಿಟಿಗಳನ್ನ ಸೇಲ್ ಮಾಡ್ತೀನಿ. ಉದಾಹರಣೆಗೆ ಚಾದಲ್ಲಿ ಇಟ್ ಇಸ್ ಇನ್ ಸೆಮಿ ಪ್ರೊಸೆಸಿಂಗ್ ಇಂಡಸ್ಟ್ರಿ. ಯಾಕಂದರೆ ಹಾಲು, ಸಕ್ಕರೆ, ಟೀ ಪುಡಿ ಎಲ್ಲವನ್ನು ಸೇರಿಸಿ ಚಾವನ್ನು ಮಾಡಬೇಕು. ಪ್ರೊಸೆಸಿಂಗ್ ಇಂಡಸ್ಟ್ರಿ ಒಂದು ಭಾಗದಲ್ಲಿ ಹೇಳ್ತೀರಿ ನೀವು ಮ್ಯಾನುಫ್ಯಾಕ್ಚರ್ ಅಂತೀರಿ, ಇನ್ನೊಂದು ಭಾಗದಲ್ಲಿ ಇಲ್ಲ ಅದನ್ನು ಹೀಗೂ ಕೂಡ ಕನ್ಸಿಡರ್ ಮಾಡೋರು ಅಂತೀರಿ. ಐಸ್ ಕ್ರೀಮ್ ಮಾಡ್ತೀನಿ, ಟೊಬ್ಯಾಕೋ ಪ್ರಾಡಕ್ಟ್ ಮಾಡ್ತೀನಿ, ಚಹಾ ಮಾಡ್ತೀನಿ ಒಂದೇ ವ್ಯವಸ್ಥೆಯಲ್ಲಿ. ನಾನು ಈ 3 ಬೇರೆ ಬೇರೆ ಪದಾರ್ಥಗಳನ್ನು ಮಾರೋದ್ರಿಂದ ಒಂದೇ ವ್ಯವಸ್ಥೆಯಲ್ಲಿ 3 ರಿಜಿಸ್ಟ್ರೇಷನ್ಗಳನ್ನ ಮಾಡ್ಕೊಳ್ಬೋದಾ? ಕಮಾಡಿಟೀಸ್ ಬೇರೆ ಇದೆ, GST ಟ್ಯಾಕ್ಸ್ ಬೇರೆ ಬೇರೆ ಇದೆ, ಬೇರೆ ಬೇರೆ ಪದಾರ್ಥಗಳಿದೆ, ಲೆಕ್ಕಪತ್ರಗಳನ್ನ ಬೇರೆ ಬೇರೆ ನಾನು ಇಡ್ತೀನಿ, ದಾಖಲೆಗಳನ್ನ ಇಡ್ತೀನಿ. ತಾವು ಟೀ ಮಾರಾಟ ಮಾಡಿರಿ, ಕಾಂಡಿಮೆಂಟ್ಸ್ ಮಾರಾಟ ಮಾಡಿರಿ, ಯು ಆರ್ ಓನ್ಲಿ ಒನ್ ಬಿಸ್ನೆಸ್ ಮ್ಯಾನ್, ಒನ್ ಬಿಸ್ನೆಸ್ ಒನ್ ಕಾನ್ಸೆಪ್ಟ್. ಅಲ್ಲ, ನಾನು ಹೇಳ್ತಾ ಇರೋದ್ರಿಂದ ನನ್ನ ಹೆಸರಲ್ಲಿ ಒಂದು ರಿಜಿಸ್ಟ್ರೇಷನಲ್ಲಿ ನಾನು ಟೀ ರಿಜಿಸ್ಟ್ರೇಷನ್ ಮಾಡಿರ್ತೀನಿ, ನನ್ನ ವೈಫ್ ಹೆಸರಲ್ಲಿ ಬೇರೆ ಟೊಬ್ಯಾಕೋ ಪ್ರಾಡಕ್ಟ್ಗಳಿಗೆ ಮತ್ತೊಂದು ರಿಜಿಸ್ಟ್ರೇಷನ್ ಮಾಡ್ತೀನಿ. ಆ ರೀತಿ ಮಾಡ್ಕೊಂಡು ಮಾಡ್ಬೋದಾ? ಅದರಲ್ಲಿ ಇಲಾಖೆ ಅನುಮತಿ ಇದೆಯಾ? ಅದರಲ್ಲಿ ಒಂದು ಬಾಧ್ಯತೆ ಬರುತ್ತೆ, 3 ರಿಜಿಸ್ಟ್ರೇಷನ್ ತಾವು ಮಾಡಿಸ್ಕೋಬೋದಾ ಅಂತ ಕೇಳಿದರೆ ಯು ಕ್ಯಾನ್ ಡೂ ಒಂದು. ಆದರೆ ಅದರಲ್ಲಿ ಒಂದು ಬರುತ್ತೆ, ಪ್ಲೇಸ್ ಆಫ್ ಬಿಸ್ನೆಸ್. ನಾ ಹೇಳಿದ್ನಲ್ಲ, ಆ ಪ್ಲೇಸ್ ಆಫ್ ಬಿಸ್ನೆಸ್ ಯಾವ ಅಡ್ರೆಸ್ಸಲ್ಲಿ ತಾವು ರಿಜಿಸ್ಟ್ರೇಷನ್ ತೊಗೊಳ್ತೀರ ಅಂದಾಗ ಆವಾಗ ಅದು ಫುಲ್ಫಿಲ್ ಆಗಲ್ಲ ಸರ್. ಒಂದೇ
ಇದು ಇರುತ್ತೆ, ಒಂದೇ ಪ್ಲೇಸ್ ಇರುತ್ತೆ, ಒಂದೇ ಸರ್ವೆ ನಂಬರ್ ಅಥವಾ ಒಂದೇ ಖಾತಾ ನಂಬರು ಒಂದೇ ಇದು ಇರೋದರಿಂದ ಮೂರು ರಿಜಿಸ್ಟ್ರೇಷನ್ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹವೆವರ್ ಬೈಫರ್ಕೇಷನ್ ಮಾಡಿ ABC ಅಂತ ಮಾಡಿ ತಾವು ಯಾರು ಓನರ್ ಆಫ್ ದಿ ಸರ್ವೆ ನಂಬರ್ ಅಥವಾ ಯಾವುದಿರುತ್ತೆ ಅವರಿಂದ ಕನ್ಸೆಂಟ್ ಲೆಟ್ರ್ ತೊಗೊಂಡು ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಬರೀಬೇಕು. ಈಗ ನಾವು ಖಾತಾ ಡಿವೈಡ್ ಮಾಡಾಗ ಹೆಂಗೆ ಮಾಡ್ತೀವಲ್ಲ ಸರ್, ABC ಅಥವಾ ಫಸ್ಟ್ ಫ್ಲೋರ್ದು ಆ ಥರ ಹೆಂಗೆ ಬರೀತಾರ ಆ ಥರ ಸ್ಪೆಸಿಫಿಕ್ಕಾಗಿ ಕನ್ಸೆಂಟ್ ಲೆಟ್ರ್ ತೊಗೊಂಡ್ರೆ ಯು ಕ್ಯಾನ್ ಟೇಕ್, ನೋ ಇಶ್ಯೂ. ಸರ್ ಒಂದು ವಿನಂತಿ, 1.5 ಕೋಟಿ ತನಕ ತಾವು ಕಾಂಪೋಸಿಷನ್ ಹೋಗ್ಬೋದು. ನಿಮ್ಮದು ಟೊಬ್ಯಾಕೋ ಇನ್ಕ್ಲೂಡ್ ಮಾಡೋದಿಲ್ಲ, ಐಸ್ ಕ್ರೀಮ್ ಇನ್ಕ್ಲೂಡ್ ಮಾಡೋದಿಲ್ಲ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ತೊಗೊಂಡ ನಂತರ ಅದನ್ನು ಯು ಹ್ಯಾವ್ ಟು ಎಕ್ಸ್ಕ್ಲೂಡ್ ಅಂತ ಏನಾದರೂ ಬರ್ತದ ಫ್ಯೂಚರಲ್ಲಿ? ರಿಜಿಸ್ಟ್ರೇಷನ್ ತೊಗೊಳ್ಳೋ ತನಕ ನೀವು ಬರಲ್ಲ ಅಂತ ಹೇಳಿಬಿಟ್ಟು, ಯಾಕಂದರೆ ಆ್ಯಕ್ಟಲ್ಲಿ ಆಂಬಿಗ್ಯೂಟಿ ಇದೆ. ಸೊ ನೀವು ಹೇಳಿದಾಗೆ ಮ್ಯಾನುಫ್ಯಾಕ್ಚರ್. ಈಗ ಆಂಬಿಗ್ಯೂಟಿ ಏನಿಲ್ಲ ಸರ್, ಇದರಲ್ಲಿ ಯಾವುದೇ ಆಂಬಿಗ್ಯೂಟಿ ಇಲ್ಲ. ಅದರಲ್ಲಿ ಎರಡು ನಾನು ಮೊದಲೇ ಹೇಳಿ ಸ್ಪಷ್ಟನೆ ಕೊಟ್ಟಂಗೆ, ಇದು ದೇರ್ ಆರ್ ಓನ್ಲಿ 2 ಕಾನ್ಸೆಪ್ಟ್. ಒನ್ ಈಸ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ದ ಈಸ್ ಟ್ರೇಡರ್. ಟ್ರೇಡರ್ ಇತ್ತಂದರೆ ಪ್ಯೂರ್ ಟ್ರೇಡರ್ ಇದ್ದಂಗೆ, ಸೊ ಅವರು ಕಾಂಪೋಸಿಷನ್ದಲ್ಲಿ 1.5 ಕೋಟಿವರೆಗೂ ಹೋಗ್ಬೋದು. ಮ್ಯಾನುಫ್ಯಾಕ್ಚರರ್ ಇತ್ತಂದರೆ ಅವರಿಗೆ ಕಾಂಪೋಸಿಷನ್ ಅವಕಾಶ ಇಲ್ಲ. ಹೀಗಾಗಿ ಕಾನೂನಿನ ಅಡಿಯಲ್ಲಿ ಯಾವುದೇ ಬಾಧ್ಯತೆ ಇಲ್ಲ, ದೇ ಕ್ಯಾನ್ ಗೋ ಫಾರ್ ಕಾಂಪೋಸಿಷನ್ ಸರ್. ಓಕೆ, ಯಾರಾದರೂ ಕ್ವಶನ್ ಇದ್ದರೆ ಲಾಸ್ಟ್ 2 ಕ್ವಶನ್ ಕೇಳಲಿಕ್ಕೆ. ಮೇಡಮ್ ತಮ್ಮದೇನಾದರೂ ಕನ್ಸೆನ್ಸ್? ಈಗ ಹೇಳಿದ್ರಿ ನೀವು ಆ್ಯಕ್ಚುಲಿ ಟ್ಯಾಕ್ಸ್ ಕಟ್ಟೋದು, GST ಕಟ್ಟೋದು ಆ ತಾಯಿಯ ಋಣವನ್ನು ತೀರಿಸ್ಲಿಕ್ಕೋಸ್ಕರ ನೀವು ಮಾಡಲೇಬೇಕು ಅಂತ. ಖಂಡಿತವಾಗಿಯೂ ಎಲ್ಲ ಹೋಟೆಲು ಮತ್ತು ಕಾಂಡಿಮೆಂಟ್ಸ್ನವರು ಮತ್ತು ಇವು ಬೇಕರಿಯವರು ಖಂಡಿತವಾಗಿ ಅದನ್ನು ಮಾಡ್ತಾರೆ. ಆದರೆ ಅವರಿಗೆ ಇಲ್ಲಿವರೆಗೆ ಅವರಿಗೆ ಗೊಂದಲ ಇತ್ತು. ಏನಂತಂದರೆ ಏನು ನಾವು ಇದು GST ಕಟ್ಟಬೇಕಾ ಬೇಡವಾ ಅಂತ. ಒಂದೇ ಸಲ ನೋಟಿಸ್ ಬಂದಾಗ ಅವರಿಗೆ ಗೊಂದಲ ಏನಂತಂದರೆ, ಈಗ ಇಲ್ಲಿ ನಮ್ಮ ರಾಘವೇಂದ್ರ ಸರ್ ಹೇಳಿದರು, ನಿಜವಾಗಿ ನಮ್ಮ ಆ್ಯಕ್ಟಲ್ಲಿ ಗೊಂದಲ ಇದೆ. ಏನಂತಂದರೆ ಒಂದೊಂದು ಕಮೋಡಿಟಿಗೆ ಒಂದೊಂದು ರೀತಿಯಾದಂಥ GST ಇದೆ. ಸೊ ಆವಾಗ ಅವ್ರು ಯಾವ ಥರ ಅದನ್ನು ಬೈಫರ್ಕ್ಯುಲೇಟ್ ಮಾಡಬೇಕು ಅನ್ನೋದು ಅವರಿಗೆ ಕನ್ಫ್ಯೂಷನ್. ಮತ್ತು ಇನ್ನೊಂದು ಏನಂತಂದರೆ, ಒಂದು ಕಾಂಡಿಮೆಂಟ್ಸ್ ಆಗಲಿ ಅಥವಾ ಒಂದು ಬೇಕರಿಯಲ್ಲಾಗಲಿ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಮಾಡುವಂತಹ ಬಿಸ್ನೆಸ್ಸಲ್ಲಿ ಅವರಿಗೆ ಲೆಕ್ಕ ಇಡಲಿಕ್ಕೆ ಕಷ್ಟ ಇದೆ. ಅದೇ ಥರ ಈಗ ಅಲ್ಲಿ ನಮ್ಮ ಒಬ್ಬರು ಇವರು ಸಹ ಹೇಳಿದರು, ಏನಂತಂದ್ರೆ ನಿಮ್ಮಲ್ಲಿ ಅಂಥ ಸಹಾಯ ಇದೆಯಾ ಏನಂತಂದರೆ CAಗಳನ್ನು ಅಥವಾ ನಿಮ್ಮಲ್ಲಿ ಅಕೌಂಟ್ಸನ್ನು ರೆಡಿ ಮಾಡಿ ಅವರಿಗೆ ಸಹಾಯ ಮಾಡುವಂಥದ್ದು. ಅಟ್ಲೀಸ್ಟ್ ಈಗ ಕಾನೂನು ಬಂದಿದೆ, ಹೌದು 5-6 ವರ್ಷ ಆಯಿತು ಬಂದು, ಆದರೂ ಸಹ ಈಗ ಜನರಿಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೇ ಇರಲಿಕ್ಕೋಸ್ಕರ ಅಟ್ಲೀಸ್ಟ್ 1 ಅಥವಾ 2 ವರ್ಷ ತನಕ ಅಂತಹ ಒಂದು ಸಹಾಯ ಮಾಡುವಂಥದ್ದು, ಅಂದರೆ ಅಕೌಂಟ್ಸನ್ನು ಮೇಂಟೈನ್ ಮಾಡಿ ಅವರಿಗೆ ತಲುಪಿಸುವಂಥ ಯಾವುದಾದ್ರೂ ಕಾರ್ಯಾಗಾರ ಮಾಡಿ ಅವರಿಗೆ ಮಾಡುವಂಥ ಸಹಾಯ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ನಿಮಗೆ. ಈಗಾಗಲೇ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಸುಮಾರು ಕಾರ್ಯಗಳನ್ನು ನಾವು ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ, ಮುಂದೆನೂ ಮಾಡ್ತೀವಿ. ಹಾಗೂ ನಮ್ಮ ಎಲ್ಲ ಏನು ಫೀಲ್ಡ್ ಆಫೀಸರ್ಸ್ ಇದ್ದಾರೆ ಎಲ್ಲರಿಗೂ ಕೂಡ ನಿರ್ದೇಶನ ಇದೆ. ಯಾರೇ ಸಣ್ಣ ವ್ಯಾಪಾರಸ್ಥರು ಕಚೇರಿಗೆ ಬಂದಾಗ ಅವರಿಗೆ ಆದ್ಯತೆ ಮೇಲೆ ಅವ್ರಿಗೆ ಏನು ಸಹಾಯ ಬೇಕು, ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ GST ಮಾಹಿತಿ ಬಗ್ಗೆ ಇರ್ಬೋದು, ರಿಟರ್ನ್ ಫೈಲಿಂಗ್ ಬಗ್ಗೆ ಇರ್ಬೋದು, ಎಲ್ಲ ಕೂಡ ಅವರಿಗೆ ಪ್ರಯಾರಿಟಿ ಬೇಸಿಸ್ ಮೇಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಯುಕ್ತರಿಂದ ಎಲ್ಲರಿಗೂ ನಿರ್ದೇಶನ ಇದೆ. ಅದರಂತೆ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಹಾಗೂ ನೀವು ಈಗ ಗಂಡ ಹೆಂಡತಿ ಕೆಲಸ ಮಾಡ್ತಾರೆ, ಲೆಕ್ಕ ಇಡಬೇಕು ಅಂತ ಹೇಳ್ತಾ ಇದ್ರಿ, ಅಲ್ಲೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಆವಾಗಲೇ ಹೇಳ್ಬಿಟ್ವಿ ನಾವು, ಅವರು ಪ್ರತಿಯೊಂದು 10 ರೂಪಾಯಿ 20 ರೂಪಾಯಿಗೂ ಬಿಲ್ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿನಕ್ಕೆ 1 ಬಿಲ್ ಹಾಕೊಂಡ್ರೆ ಸಾಕು 200 ರೂಪಾಯಿ ಕೆಳಗಡೆ ಇದ್ದಿದ್ದಕ್ಕೆ ಅಂತ. ಸೊ ಆ ರೀತಿ ನಾವು ಕಾನೂನಲ್ಲೂ ಇದೆ, ಪ್ಲಸ್ ನಾವು ಡಿಪಾರ್ಟ್ಮೆಂಟಿಂದ ಕೂಡ ನಿರ್ದೇಶನ ಇದೆ ಸಹಾಯ ಮಾಡಲಿಕ್ಕೆ. ಕಾರ್ಯಾಗಾರದ ಕೊನೆಯ ಹಂತ ಈಗ ಸರ್. ಮೇಡಮ್ಗೆ ಈಗ ಒಂದು ಡೌಟ್ ಏನಂದರೆ, ಈಗ ಯಾವ ಥರ ನೋಟಿಸ್ಗಳು ಕೊಡ್ತಾರೆ? ಈಗ ASMT 14 ಕೊಟ್ಟಿದ್ದೀರಾ, ನಾರ್ಮಲಿ ಕೆಲವೊಂದು ಕಡೆ ಎಂಡೋರ್ಸ್ಮೆಂಟ್ ಕೊಡ್ತಾರೆ, ಕೊಡಲ್ಲ. ಇವಾಗೆಲ್ಲ ಡೈರೆಕ್ಟ್ ಶೋಕಾಸಿಗೆ ಹೋಗ್ತಾ ಇದ್ದೀರಾ, ASMT 14 ಹೋಗ್ತಾ ಇದೆ. ಈ ASMT 14 ಬಿಟ್ಟು ಎಷ್ಟು ಟೈಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟಿಸ್, ಹೌ ಮೆನಿ ಟೈಪ್ಸ್ ಆಫ್ ಇನ್ ಎನಿ ಅದರ್ ಸೆಕ್ಷನ್ ಯು ಆರ್ ಗೋಯಿಂಗ್ ಟು ಗಿವ್ ದಿ ನೋಟಿಸ್ ಅಂತ ಅವ್ರ ಕ್ವಶನ್. ಈಗ ಸರ್ ಅವರು ಯಾವ ಥರ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅನ್ನೋದ್ರ ಮೇಲೆ, ಈಗ ರಿಜಿಸ್ಟರ್ಡ್ ಈಗ ASMT 14 ತಾವು ಪ್ರಸ್ತಾಪ ಮಾಡಿದ್ರಿ. ASMT 14 ಕೊಡೋದು ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ ಅವ್ರಿಗೆ ಕ್ವಾಂಟಿಫೈ ಮಾಡೋಕ್ಕೆ ಇರೋ ಒಂದು ವಿಧಾನ ಅಥವಾ ಒಂದು ನೋಟಿಸ್. ಸೊ ಹೀಗಾಗಿ ರಿಜಿಸ್ಟ್ರೇಷನ್ ಆಗದೇ ಇರೋರಿಗೆ ASMT 14 ನೋಟಿಸು, ASMT 15 ಆರ್ಡರು.
ಸೊ ಈಗ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದರೆ ಏನಾದರೂ ನ್ಯೂನತೆಗಳು ಕಂಡು ಬಂದಿದ್ದರೆ ಮೊದಲು ಅದಕ್ಕೆ ಅಬ್ಸರ್ವೇಷನ್ ಕೊಡ್ತಾರೆ. ಸೊ ಅಬ್ಸರ್ವೇಷನ್ ಕೊಟ್ಟು ರಿಪ್ಲೈ ತೊಗೊಂಡು ಕರೆಕ್ಟ್ ಇತ್ತಂದರೆ ಡ್ರಾಪ್ ಮಾಡ್ತಾರೆ, ಇಲ್ಲ ಅಂತಂದರೆ ಹಾಗಲ್ಲ ಸರ್. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಜನರು ಎಲ್ಲರೂ ಯಾರು ಎಜುಕೇಟೆಡ್ ಪೀಪಲ್ ಇರೋಲ್ಲ ಬೇಕ್ರಿಯಲ್ಲಿರುವವರು. ನೀವು ನೇರವಾಗಿ ಇಷ್ಟು ಕಟ್ಟಬೇಕು, ಈಗ ನೇರ ನೋಟಿಸ್ ಬರುವುದಕ್ಕಿಂತ ಈಗ ಕಾನೂನಲ್ಲಿ ಇದೆ ನಮಗೆ, ಮೊದಲು ಇಂಟಿಮೇಷನ್ ನೋಟಿಸ್, ಆನಂತರ ರಿಕ್ವೆಸ್ಟ್ ನೋಟಿಸ್, ಆನಂತರ ಆರ್ಡರ್ ನೋಟಿಸ್. ಈ ಥರ ನೀವು ಯಾವ ಥರ ನೋಟಿಸನ್ನು ನಮಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ. ಯಾಕೆಂದರೆ ನಮಗೆ ಭಯ ಇದೆ, ನೀವು ಒಂದೇ ಸಲ ಇಷ್ಟು ಕಟ್ಟಬೇಕು ಅಂತ ಬಂದ ತಕ್ಷಣ ಭಯ ಆಗುತ್ತೆ ಅವರಿಗೆ. ಅರ್ಥ ಆಗುವ ರೀತಿಯಲ್ಲಿ ಕೆಲವೊಂದು ಇಂಗ್ಲೀಷಲ್ಲೂ ಬರುತ್ತೆ ನೋಟಿಸು. ಇವಾಗ CA ಮಾಡಿದವರು ಮತ್ತು ಟ್ಯಾಕ್ಸ್ ಆಫೀಸರದ್ದು ಎಲ್ಲ ಮಾತನ್ನು ನಾವು ಕೇಳಿದ್ದೇವೆ. ಆದರೆ ಇದರಲ್ಲಿ ತುಂಬ ಗೊಂದಲ ಇದೆ. ಯಾಕೆಂದರೆ ಒಂದೊಂದು ಐಟಮಿಗೆ ಒಂದೊಂದು ರೀತಿಯ ಟ್ಯಾಕ್ಸ್ ಇರುವುದರಿಂದ ಭಾಳ ಗೊಂದಲ ಇದೆ. ಈಗ ಏನಪ್ಪ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಬ್ಬ ದುಡಿಯುವಂಥ ಕಾರ್ಮಿಕ ಅವ ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನನಗೂ ಒಂದು ಗೌರವಯುತವಾಗಿ ಏನಾದರೂ ಒಂದು ಸಣ್ಣ ಬಿಸ್ನೆಸ್ ಮಾಡಿ ನಾನು ಸಮಾಜದ ಒಂದು ವ್ಯಕ್ತಿ ಆಗಬೇಕು ಅನ್ನುವಂಥ ತಲೆಯಲ್ಲಿ ಇಟ್ಕೊಂಡು ಅವನು ಮನೆ ಸಣ್ಣದು ಏನಾದ್ರು ವಸ್ತುಗಳನ್ನು ಮಾರಾಟ ಮಾಡಿಯೋ ಅಥವಾ ಲೋನ್ ಮಾಡಿಯೋ ಒಂದು ಬೀಡ ಅಂಗಡಿಯೋ ಅಥವಾ ಸಣ್ಣ ಬೇಕ್ರಿ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾನೆ. ಇವತ್ತಿನ ಕಾಲದಲ್ಲಿ ನಿಮ್ಮದು 10-12 ಸಾವಿರ ರೂಪಾಯಿ ಬಿಸ್ನೆಸ್ ಆದರೆ ಅವರು ಇಬ್ಬರು ಗಂಡ ಹೆಂಡತಿ ದುಡಿದ್ರು ಅದು ಅವ್ರ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೂ ಆಗಲ್ಲ, ಅವ್ರ ಬದುಕಲಿಕ್ಕೂ ಆಗಲ್ಲ, ಮತ್ತು ರೆಂಟು ಕೊಡಲಿಕ್ಕಾಗಲ್ಲ. ಇದನ್ನು ನಾವು ಹಿಂದೆ ಒಂದು ಸರಿ ನಿಮ್ಮ ಆಫೀಸರ್ ಮುಂದೆ ಆನ್ ರಿಕ್ವೆಸ್ಟ್ ಮಾಡಿದ್ದೇವೆ ಕಮಿಷನರ್ ಮುಂದೆ. ಸೊ ನಾನೇ ಹೇಳೋದು ಏನಪ್ಪ ಅಂತ ಹೇಳಿದರೆ, ನಮ್ಮ ಮಿನಿಸ್ಟ್ರು ಮೇಡಮ್ ಅವರು ಇದ್ದಾರೆ, ಇದನ್ನು ಸಾಧಾರಣ ಒಂದು 60 ಲಕ್ಷದವರೆಗೆ ಅದನ್ನು ಜೀರೋ ಮಾಡಿದರೆ ಈ ಒಂದು ಸಣ್ಣ ಉದ್ಯಮಿದಾರರು ಬೇಕರಿಯವರಿಗೆ ನೀವು ಸರ್ಕಾರದವರು ಮತ್ತು ಅಧಿಕಾರಿಗಳ ಕಿರುಕುಳ ಅಧಿಕಾರಿಯ ಕಿರುಕುಳ ಅಂದರೆ ಹಾಗಲ್ಲ, ನಿಮ್ಮ ಡ್ಯೂಟಿಯನ್ನು ನೀವು ಮಾಡುವಾಗ ಅವು 12,000 ರೂಪಾಯಿ ವ್ಯಾಪಾರ ತೋರಿಸಿದ್ರೆ 12,000ದಲ್ಲಿ ಏನಾಗ್ತದೆ, ಏನು ಇನ್ಕಮ್ ಬರ್ತದೆ? ಸೊ ಭಾಳ ಕಷ್ಟ ಆಗ್ತದೆ. ಇದು ಪ್ರಾಕ್ಟಿಕಲ್ ಮಾಡಿ ನೋಡಿದವರಿಗೆ ಗೊತ್ತಿರುತ್ತೆ. ಆದ್ದರಿಂದ ದಯವಿಟ್ಟು ಇದನ್ನೊಂದು 75 ಲಕ್ಷದವರೆಗೆ ಆದರೂ ಅಟ್ಲೀಸ್ಟ್ ನಮ್ಮ ಆಡಿಟರ್ ತೂದಿ ನಿಮಗೂ ಒಂದು ಮನವಿ ಕೊಟ್ಟು, ನಮ್ಮ ಸರ್ಕಾರದವರಿಗೂ ಒಂದು ಮನವಿ ಕೊಟ್ಟು ಒಂದು 75,000ದವರೆಗೆ ಜೀರೋ ಮಾಡಿ, ಅದರ ನಂತರ ಯಾವುದು ನಮ್ಮ ಸ್ಲ್ಯಾಬಲ್ಲಿ ಏನು ಬರ್ತದೋ ಅದನ್ನು ಕೊಡುವುದಕ್ಕೆ ಒಂದು ಮಾಡಿ ಅನ್ನುವಂಥದ್ದು. ಯಾಕಂದರೆ ಈ ನಿಮ್ಮ ಒಂದೊಂದು ವಸ್ತುವಿಗೆ ಒಂದೊಂದು ರೇಟ್ ಇದ್ದು ಗೊಂದಲ ಇರುವುದರಿಂದ ಇದನ್ನು ಮಾಡಿದರೆ ಸಾಧಾರಣ ಸಣ್ಣ ಪುಟ್ಟ ಹೋಟೆಲು ಅಥವಾ ಹೋಟೆಲ್ ಇಲ್ಲ ಬೇಕರಿಯವರಿಗೆ ಸಾಮಾನ್ಯ ಒಂದು ಬಾಯಲ್ಲಿ ನೀರು ಬಿಟ್ಟಾಗ ಆಗ್ತದೆ ಅನ್ನತಕ್ಕಂಥ ನನ್ನ ಅಭಿಪ್ರಾಯ. ದಯವಿಟ್ಟು ಇದನ್ನೊಂದು ಸ್ವಲ್ಪ ಆಲೋಚನೆ ಮಾಡಿ. ಸರ್, ನೀವು ಕೇಳಿದಂಥ ಕ್ವಶನ್ ಉಪಯುಕ್ತವಾಗಿದೆ, ಆದರೆ ಆನ್ಸರ್ ಮಾಡೋ ಸ್ಥಿತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳಾಗಲಿ ಆಫೀಸರ್ಸ್ ಆಗಲಿ ಇಲ್ಲ. ಒಂದು ಇನ್ನೇನಿದ್ರು ಮಾಡೋದಿದ್ರೆ ನಾನು ಆವಾಗಲೇ ಹೇಳಿದೆ ಮೇಡಮ್ಮು, ಹಾಗೆ ನೀವು GST ಕೌನ್ಸಿಲ್ಗೆ ಏನು ಮಾಡಬೇಕಂದ್ರೆ ನಿಮ್ಮ ಒಕ್ಕೂಟದವರೆಲ್ಲ ಸೇರಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಮಾನ್ಯ ಫೈನಾನ್ಸ್ ಮಿನಿಸ್ಟ್ರಿಗೆ ಮೇಡಮ್ ಹತ್ರ ಹೋಗಿ ನೀವು ರಿಕ್ವೆಸ್ಟ್ ಕೊಟ್ಬಿಟ್ಟು ಅನ್ಆರ್ಗನೈಸ್ಡ್ ಸೆಕ್ಟ್ರು ನಾವು ಅಂತ ರಿಕ್ವೆಸ್ಟ್ ಮಾಡಿದರೆ ಏನಾದರೂ ಮಾಡ್ಬೋದು. ಅದರ್ವೈಸ್ ನಮ್ಮ ಹತ್ರನೂ ಅದು ಆಗಲಿ ಅಥವಾ ಆಫೀಸರ್ಸ್ ಅದು ಆಗಲಿ ನಮ್ಮ ಹತ್ರ ಆನ್ಸರ್ ಇಲ್ಲ. ನೀವು ಕೇಳಿದ್ದ ಸಜೆಷನು ಏನೋ ಅಡ್ವೈಸು ಒಳ್ಳೆಯದಾಗಿದೆ. ನಿಮಗೇನಾದರೂ ನಿಮಗೆ ಮನವಿ ಪತ್ರ ಬರೆದು ಕೊಡಬೇಕಿದ್ರೆ ಹೆಲ್ಪ್ ಮಾಡ್ಬೋದು ಅಷ್ಟೇ ನಾವು. ಆಮೇಲೆ ನಂತರ ಇಲ್ಲೊಂದು ಲಾಸ್ಟ್ ಕ್ವಶನ್ ಸರ್. ಇವಾಗ ನಮ್ಮದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಹೆಚ್ಚಿಗೆ ಆಗಿದೆ. ಒಂದು ಸ್ವಿಗ್ಗಿ, ಝೊಮ್ಯಾಟೊ ಇಂಥದ್ರಲ್ಲೆಲ್ಲ ಇವಾಗ ಟೀ ಕಾಫಿ ಸೇಲ್ ಮಾಡ್ತೀವಿ. ಈಗ ಕೆಲವರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆವಾಗ ನಾವು ಕಾಂಪೋಸಿಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ರೆಗ್ಯುಲರ್ಲಿ ಹೋಗಬೇಕು. ಅಭಿಪ್ರಾಯ ತಮ್ಮದು? ಯಾವುದೇ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಂದರೆ ಅಗ್ರಿಗೇಟರ್ ಥ್ರೂ ಮಾಡಿದರೆ ಕಾಂಪೋಸಿಷನ್ ಇಲ್ಲ, ಮತ್ತು ಕಂಪಲ್ಸರಿ ರಿಜಿಸ್ಟ್ರೇಷನ್ ಇದೆ. ಅದಕ್ಕೆ ಕಾಂಟ್ರರಿಯಾಗಿ ಕಂಪಲ್ಸರಿ ರಿಜಿಸ್ಟ್ರೇಷನ್ ಇದೆ, ಕಾಂಪೋಸಿಷನ್ ಇಲ್ಲ. ರೆಗ್ಯುಲರ್ದಲ್ಲಿ ಹೋಗಬೇಕು, ಆಮೇಲೆ ಅವರು ITCಯನ್ನು ಅವೈಲ್ ಮಾಡಬಹುದು. ಓಕೆ, ಸರಿ ಸರ್. ಮಾಹಿತಿಗೆ ನಾನು ಹೋಟ್ಲಿಂದ ಏನೋ ಚಿಕ್ಕ ಅಂಗಡಿ ಇಟ್ಕೊಂಡು ಹೋಟ್ಲಲ್ಲಿ ಇದ್ರೂ ನಂದು ತಿಂಗಳಿಗೆ ದಿನಕ್ಕೆ 10,000 ಬಿಸ್ನೆಸ್ ಆದ್ರೂ ನಾನು ಸ್ವಿಗ್ಗಿಗೆ ರಿಜಿಸ್ಟರ್ ಮಾಡಿ ಅಲ್ಲಿ ಕಳಿಸಿದರೆ ನಾನು ₹1 ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತೇಳಿ. ಕೊನೆಯದಾಗಿ ಎಲ್ಲರಿಗೂ ಒಂದೊಂದು ಪ್ರಶ್ನೆ ಏನಾದರೂ ಹೇಳೋದಿದ್ರೆ ತಮ್ಮ ಅನಿಸಿಕೆ ಹೇಳ್ಬೋದು ಸರ್. ಆಫೀಸರ್ಸ್ ಸರ್, ಜಾಯಿಂಟ್ ಕಮಿಷನರ್ ಸರ್. ಓಕೆ, ಸುಮಾರು ಜನರ ಇಲ್ಲಿ ಎಲ್ಲ ಸೇರ್ಕೊಂಡಿದ್ದೀರಿ, ಸಣ್ಣ ಉದ್ಯಮೆದಾರರು. ಸೊ ನಾನು ಈಗಾಗಲೇ ಅದನ್ನೇ ಸುಮಾರು ಸರಿ ರಿಪೀಟ್ ಮಾಡಿದ್ದೀನಿ, ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ.
ರಿಜಿಸ್ಟ್ರೇಷನ್ ಫಸ್ಟ್ ತೊಗೊಳ್ಳಿ. ಯಾರ್ಯಾರು 40 ಲಕ್ಷಕ್ಕೆ ಅಥವಾ ಸರ್ವಿಸ್ ಕೊಡೋವಂಥವ್ರು 20 ಲಕ್ಷಕ್ಕೆ ಬರ್ತೀರಿ ಟರ್ನ್ ಓವರ್, ಅವರು ರಿಜಿಸ್ಟ್ರೇಷನ್ನ ಕಡ್ಡಾಯವಾಗಿ ತೊಗೊಳ್ಳಿ. ಟರ್ನ್ ಓವರ್ ಲಿಮಿಟು ಇನ್ಕ್ರೀಸಿಂಗು ಅದಕ್ಕೆಲ್ಲ ನೀವು ಮನವಿ ಕೊಡಬೇಕಾಗತ್ತೆ. ಮನವಿ ಕೊಡಬೇಕು, ಅದು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟ್ ಕೌನ್ಸಿಲ್ಗೆ ಹೋಗಿ ಎಲ್ಲ ಆಗಬೇಕು. ಸೊ ಅಲ್ಲಿವರೆಗೂ ನೀವು ಈ ಟರ್ನ್ ಓವರ್ ಲಿಮಿಟ್ ಏನಿದೆ ಅದೇ ಇರುತ್ತೆ. ಸೊ ಮತ್ತೆ ನೀವು ಮತ್ತೆ ರಿಜಿಸ್ಟ್ರೇಷನ್ ತೊಗೊಳ್ಳದೆ ಮತ್ತೆ ಇನ್ನೊಂದು ವರ್ಷಕ್ಕೂ ನಾಳೆ ನೋಟಿಸ್ ಬಂತು ಮತ್ತೆ ಅದೇ ಗಲಾಟೆ ಆಗಬಾರ್ದು. ಹಾಗಾಗಿ ಫಸ್ಟ್ ರಿಜಿಸ್ಟ್ರೇಷನ್ ತೊಗೊಳ್ಳಿ, ಆವಾಗ ನೀವು ನೆಮ್ಮದಿಯಾಗಿ ಇರಬಹುದು. ಸೊ ಇಲ್ಲಿವರೆಗೆ ಆಗಿರೋದು ತುಂಬ ಕಡಿಮೆ ಇದೆ. ಸೊ ದಯವಿಟ್ಟು ಎಲ್ಲ ಮುಂದೆ ಬಂದು, ಇಲಾಖೆ ನಿಮ್ಮ ಪರವಾಗಿದೆ ಯಾವಾಗಲೂ. ಯಾವುದೇ ರೀತಿಯ ನಿಮಗೆ ಸಹಾಯ ಬೇಕಾದರೂ ಕೂಡ ನಮ್ಮ ಇಲಾಖೆ ಇರುತ್ತೆ. ಸೊ ನಮ್ಮ ಕಚೇರಿಗಳಿಗೆ ನಿಮ್ದು ಯಾವುದೇ ಕಚೇರಿ, ನಿಮ್ಮ ಏರಿಯಾ ಯಾವುದೇ ಕಚೇರಿಗೂ ಕೂಡ ಭೇಟಿ ನೀಡಿ ಯಾವುದೇ ರೀತಿಯ ಸಹಾಯ ಕೂಡ ನಾವು ಮಾಡ್ತೀವಿ. ಏನಾದ್ರು ಕೊರತೆ ಇದ್ದರೂ ಕೂಡ ಅಲ್ಲಿ ಆಗಿಲ್ಲ ಅಂದರೂ ನೀವು ಮತ್ತೆ ಹೈಯರ್ ಆಫೀಸರ್ ಹತ್ರನೂ ಕೂಡ ಹೋಗ್ಬೋದು. ಸೊ ದಯವಿಟ್ಟು ಬಂದು GST ರಿಜಿಸ್ಟ್ರೇಷನನ್ನು ಪಡ್ಕೊಳ್ಳಿ. ಈಗ ಸರ್ ಹೇಳಿದಾಗೆ ಈಗ ಸಮಪ್ ಮಾಡಬೇಕಿದ್ರೆ ಒಂದು ಪಾಯಿಂಟು, ಇವಾಗ ಯಾರ್ಯಾರು ನೋಟಿಸ್ ಬಂದಿದೆ A7014 ಅವರು ದಯವಿಟ್ಟು ಒಂದು ರಿಪ್ಲೈ ಮಾಡಿ. ಆಲ್ರೆಡಿ ಏನು ಗೌರ್ಮೆಂಟ್ ಅನೌನ್ಸ್ ಮಾಡಿದೆ ಅದಕ್ಕೆ ಸುಮ್ಮನೆ ಕೂತ್ಕೊಳ್ಬೇಡಿ, ದಯವಿಟ್ಟು ಎಲ್ಲ ರಿಪ್ಲೈ ಮಾಡಿಬಿಟ್ಟು ಆ ಎಕ್ನಾಲೇಜ್ಮೆಂಟು ತಮ್ಮ ಹತ್ರ ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಸರ್ ಹೇಳಿದಾಗೆ ದಯವಿಟ್ಟು ಒಂದು ರಿಜಿಸ್ಟ್ರೇಷನ್ ತೊಗೊಳ್ಳಿ. 5% ಇರ್ಬೋದು ಅಥವಾ ಕಾಂಪೋಸಿಷನಲ್ಲಿ ಹೋಗಿಬಿಟ್ಟು 1% ರಿಜಿಸ್ಟ್ರೇಷನ್ ತೊಗೊಂಡ್ಬಿಟ್ಟು ತಮ್ಮ ಟ್ಯಾಕ್ಸ್ ಆ್ಯಂಡ್ ಲಯಬಿಲಿಟಿನ ಡಿಸ್ಚಾರ್ಜ್ ಮಾಡಿ. ಹಾಗೆ ಸರ್ ತಮ್ಮದು ಕೊನೆಯ ಅನಿಸಿಕೆ. ಆಲ್ರೆಡಿ ವಿಶದವಾಗಿ ಹೇಳಿದ್ದೀವಿ. ಆಮೇಲೆ ಅವರು ಒಂದು ಕ್ವಶನ್ ಕೇಳಿದರು ರಿಜಿಸ್ಟ್ರೇಷನ್ ಬಗ್ಗೆ, ಸ್ವಲ್ಪ ಗೊಂದಲ ಹಾಗೆ ಅಂತ. ರಿಜಿಸ್ಟ್ರೇಷನ್ ಬಗ್ಗೆ ತಾವೇನು ಗೊಂದಲ ಮಾಡ್ಕೋ ಅವಶ್ಯಕತೆ ಇಲ್ಲ. ಈಗ ರಿಜಿಸ್ಟ್ರೇಷನ್ ತೊಗೊಳ್ಬೇಕು ಅನ್ನೋದು ಪಕ್ಕ ಆಯಿತು. ಬಟ್ ಹೌ ಟು ಗೆಟ್ ರಿಜಿಸ್ಟರ್ಡ್ ಇದ್ದಿದ್ದಕ್ಕೆ ತಮಗೆ ಸಹಾಯವಾಣಿ ಬೇಕು ಅಥವಾ ಸಹಾಯ ಬೇಕು ಡಿಪಾರ್ಟ್ಮೆಂಟಿಂದ, ವಿ ಆರ್ ಆಲ್ವೇಸ್ ಓಪನ್. ಆ್ಯಂಡ್ ನಮ್ಮ ಎಲ್ಲ LGSTOದಲ್ಲಿ ಒಂದೊಂದು ಹೆಲ್ಪ್ ಡೆಸ್ಕ್ ಮಾಡ್ತೀವಿ. ಪ್ರತಿಯೊಂದು LGSTOದಲ್ಲಿ ಇನ್ವೇರಿಯಬಲಿ ಹೆಲ್ಪ್ ಡೆಸ್ಕ್ ಇದೆ. ನಮ್ಮ ಸಿಬ್ಬಂದಿಗಳನ್ನು ಟ್ರೈನ್ ಮಾಡಲಾಗಿದೆ, ಅಥವಾ ಅವ್ರಿಗೆ ದೇ ಹ್ಯಾವ್ ದ ಫುಲ್ ನಾಲೆಜ್ ಆಫ್ ರಿಜಿಸ್ಟ್ರೇಷನ್ನು. ತಾವು ಏನೇನು ದಾಖಲೆ ಹೇಳಿದ್ದೀವಲ್ಲ ಆ ದಾಖಲೆದು ಒಂದು ಏನೇನು ಬೇಕು ಅನ್ನೋದನ್ನು ಒಂದು ತಮ್ಮ ಸಂಘಕ್ಕೂ ಒಂದು ಕೊಡ್ತೀವಿ. ಸೊ ಆ ದಾಖಲೆಗಳನ್ನು ತೊಗೊಂಡು ಬಂದರೆ ಸ್ಕ್ಯಾನ್ ಮಾಡಿ ತಮ್ಮ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡುವ ಒಂದು ಪ್ರಕ್ರಿಯೆಯನ್ನು ಅಲ್ಲೇ ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ಏನು ತಾವು ಗೊಂದಲಕ್ಕೀಡಾಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಡಿಪಾರ್ಟ್ಮೆಂಟ್ ಈಸ್ ಓಪನ್ ಫಾರ್ ಯುವರ್ ಸರ್ವಿಸ್. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಸಂಘದ ಪರವಾಗಿ, ಎಲ್ಲರ ಒಕ್ಕೂಟದ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಒಂದು ಏನಂತ ಹೇಳಿದ್ರೆ, ನಮಗೆ ಇನ್ನೂ ಕ್ವಶನ್ ಆಗಿಯೇ ಉಳಿದಿದೆ. ಏನಂದರೆ, ನಾನೀಗ ಹಿಂದಿನ ವರ್ಷದಲ್ಲಿ ನನ್ನ ಬ್ಯಾಂಕಲ್ಲಿ ಆಗೋಗಿದೆ 1 ಕೋಟಿವರೆಗೆ. ನಾನು ಆವಾಗ ಹೇಳಿದ ಪ್ರಕಾರನೇ ಮಿನಿಮಮ್ ಒಂದು 15,000 ಬಿಸ್ನೆಸ್ ಮಾಡಿದ್ರೂ 4 ಲಕ್ಷ ಆಯಿತು, 60 ಲಕ್ಷ ಆಯಿತು. ಮತ್ತು 2 ಲೋನ್ ತಗೊಂಡ್ರೆ 79 ಲಕ್ಷ 80 ಲಕ್ಷ ಆಗಿ ಹೋಗಿದೆ. ಈಗ ಆಗಿ ಹೋಗಿರೋದು ಒಂದು ಪ್ರಾಬ್ಲಮ್. ಇನ್ನು ಮುಂದೆ ಏನಂತ ಹೇಳಿದ್ರೆ, ನಾನು ಅದನ್ನು ಆದಷ್ಟು ಯಾವುದು ಲೋನ್ ಇದೆಯಾ ಅದನ್ನೆಲ್ಲ ನನ್ನ ಹೆಸರಲ್ಲಿ ತಗೊಳ್ಳೋದೆ, ಬರೀ ಹೋಟೆಲ್ ಬಿಸ್ನೆಸ್ ಯಾವುದು ಕಾಂಡಿಮೆಂಟ್ಸ್ ಬಿಸ್ನೆಸ್ಸನ್ನು ಮಾತ್ರ ಅದರಲ್ಲಿ ಮಾಡುವಂಥ ಪ್ರಯತ್ನ ಮಾಡಿ, ಆದಷ್ಟು ನಾನು ಯಾವತ್ತು 40 ಲಕ್ಷ ನನ್ನ ಬ್ಯಾಂಕಲ್ಲಿ ಓವರಾಲ್ ಟರ್ನ್ ಓವರ್ ಆಗುತ್ತಾ ಆವಾಗ ರಿಜಿಸ್ಟ್ರೇಷನ್ ತಗೊಂಡು ಎಕ್ಸಮ್ಷನ್ ತಗೊಂಡು, ನೀವು ಹೇಳ್ದಂಗೆ ನಾನೊಂದು ಗಾಡಿ ನಡೆಸಬೇಕಾದ್ರೂ DL ಬೇಕಾದ ಅಂತ ಹೇಳಿದಾಗ ನಾವಿಲ್ಲಿ ಸಿಟಿಸನ್ ಆಗಿ ಯಾವತ್ತು ನಮ್ಮ ಟರ್ನ್ ಓವರ್ ಲಿಮಿಟ್ ಜಾಸ್ತಿ ಆಗದಿದ್ದರೆ ಖಂಡಿತ ರಿಜಿಸ್ಟ್ರೇಷನ್ ತೊಗೊಳ್ತೀವಿ. ಒಂದು ಪಕ್ಷ ನಾವೀಗ 40 ಲಕ್ಷ ಆಗಿರುತ್ತೆ, ನನ್ನ ರಿಜಿಸ್ಟ್ರೇಷನ್ ತಗೊಳ್ತೀನಿ ಇವತ್ತು. ನಾಳೆ ಕಾನೂನಿಂದ GSTಯಿಂದ ಈ ಒಕ್ಕೂಟಕ್ಕೆ ಬಂದರೆ ಎಲ್ರಿಗೂ ಕೊಡಲ್ಲ, ಎಲ್ಲಾದರೂ ಒಂದು ಪಕ್ಷ ಸಿಕ್ಕಿದರೆ 1 ಕೋಟಿವರೆಗೆ ನಿಮಗೆ ಇಷ್ಟೇ ಕಟ್ಟಿ ಫಿಕ್ಸೆಡ್ ಕಟ್ಟಿ ಅಂತ ಬಂದರೆ ಆವಾಗ ನಾನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗುತ್ತಾ? ಅದನ್ನು ಐ ಥಿಂಕ್ ನಾವು ಯು ಮೆ ನಾಟ್ ಹ್ಯಾವ್ ಆನ್ಸರ್ ಬಿಕಾಸ್ it has to be prescribed by the government, by the council. So I think with that we will close. Thank you. ನಿಮಗೆಲ್ಲರೂ ಬಂದಿರೋದಕ್ಕೆ ತುಂಬ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್.